ಆಪ್ಷನ್ ಸೆಲ್ಲಿಂಗ್ ರೈಟ್ ಆರಾಂಗ, ಆಪ್ಷನ್ ಬೈಯಿಂಗ್ ರೈಟ್ ಆರಾಗ ಅಂತ ಸಿಕ್ಕಾಪಟ್ಟೆ ಕೆಲಸ ಕ್ವಶನ್ಗಳು ಬರ್ತಾಯಿದೆ. ಬಟ್ ಇವತ್ತು ಅದ್ರ ಮೇಲೇ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬಟ್ ಸಿಕ್ಕಾಪಟ್ಟೆ ಓಕೆ, ಒಂದು ಸ್ವಲ್ಪ ಜನ ಕೇಳಿದ್ರೆ ಏನು ಮೋಸ್ಟ್ಲಿ ಅವ್ರಿಗೆ ಕನ್ಫ್ಯೂಷನ್ ಇದೆ ಅಂತ ಅನ್ಕೋಬೋದು. ಬಟ್ಟು ಸಿಕ್ಕಾಪಟ್ಟೆ ಬರೋದ್ರಲ್ಲಿ ಒಂದು ಸ್ವಲ್ಪ ಅನುಮಾನಪದವಾಗಿ ಅಪರವಾಗಿ ಒಂದು ಕ್ವಶನ್ಸು ಕಾಣಿಸ್ತು. ಏನಪ್ಪ ಅಂದರೆ ಪರೀಕ್ಷೆ ಮಾಡೋದಕ್ಕೆ ಇವರೇನು ಹೇಳ್ತಾರೆ, ಪರೀಕ್ಷೆ ಮಾಡೋದಕ್ಕೆ ಕ್ವಶನ್ ಹಾಕ್ದಂಗೂ ಇತ್ತು ಸ್ವಲ್ಪ. ಸೊ ಇರಲಿ, ಈ ವಿಡಿಯೋದಲ್ಲಿ ಆಪ್ಷನ್ ಬೈಯಿಂಗ್ ಆಗಲಿ ಆಪ್ಷನ್ ಸೆಲ್ಲಿಂಗ್ ಆಗಲಿ ಅದು ರೈಟ್ ಆರಾಂಗ, ಈ ಎರಡರಲ್ಲಿ ಯಾವುದು ರೈಟ್ ಆರಾಂಗ ಅಂತ ಅದ್ರದ್ದೇ ತಗೊಂಡು ಹೋಗ್ತಾ ಇದ್ದೀವಿ. ಬಟ್ ಇನ್ ಬಿಟ್ವೀನ್ ಏನಪ್ಪ ಅಂದರೆ, ಈಗ ನಾನೇನಾದ್ರು ಆಪ್ಷನ್ ಸೆಲ್ಲಿಂಗ್ ರಾಂಗು ಅಂತ ಮಧ್ಯದಲ್ಲಿ ಈ ವಿಡಿಯೋ ಮಧ್ಯದಲ್ಲಿ ಬರುವಾಗ ನನಗೆ ಚೆನ್ನಾಗಿ ಗೊತ್ತು, ಬೈಯರ್ಸ್ ಎಲ್ಲ ಸಿಕ್ಕಾಬಿಟ್ಟೆ ತುಂಬ ಖುಷಿಯಾಗಿ ಫೀಲ್ ಆಗ್ತಾರೆ. ಆದರೆ ಸೆಲ್ಲರೆಲ್ಲ ಗರಂ ಆಗಿ ತಲೆ ಬಿಸಿ ಮಾಡ್ಕೊಂಡ್ಬಿಡ್ತಾರೆ. ಅದೇ ಥರ ಬೈಯಿಂಗ್ ರಾಂಗು, ಆಪ್ಷನ್ ಬೈಯಿಂಗ್ ರಾಂಗು ಅಂತ ಹೇಳೋವಂಥ ಸಿಚುವೇಷನಲ್ಲಿ ಈ ವಿಡಿಯೋಲಿ ಬರುತ್ತೆ. ಆವಾಗ ಯಾರು ಬಿಸಿ ಮಾಡ್ಕೊಳ್ಳೋ ತಲೆನ, ಆವಾಗ ಸೆಲ್ಲರೆಲ್ಲ ಖುಷಿ ಆಗ್ತಾರೆ, ಬಟ್ ಬೈಯರೆಲ್ಲ ಗರಂ ಆಗ್ತಾರೆ, ತಲೆ ಸಿಕ್ಕಾಬಿಟ್ಟೆ ಬಿಸಿ ಮಾಡ್ಕೊಳ್ತಾರೆ. ಅದಕ್ಕೊಂದೇ ಒಂದು ಸೊಲ್ಯೂಷನ್ ಮೊದಲೇ ಹೇಳ್ಬಿಡ್ತೀನಿ. ನೀವು ಆ ಜಾಗದಲ್ಲಿ ಬಂದು ನೋಡುವಾಗ ಏನಾದರೂ ಸೆಲ್ಲಿಂಗ್ ರಾಂಗು ಅಂತ ನಾನು ಹೇಳುವಂಥ ಒಂದು ಪರಿಸ್ಥಿತಿ ಬಂದಾಗ ಒಂದು ಕೆಲಸ ಮಾಡಿ, ವಿಡಿಯೋ ಮಾತ್ರ ನೋಡಿ, ಕಿವಿ ಮುಚ್ಕೊಂಬಿಡಿ. ಯಾರು? ಸೆಲ್ಲರ್ಸ್. ಅದೇ ಥರ ಬೈಯಿಂಗ್ ರಾಂಗು ಅಂತ ನಾನು ಹೇಳುವಂಥ ಒಂದು ಸ್ವಲ್ಪ ಜಾಗದಲ್ಲಿ ಬೈಯರ್ಸ್ ಎಲ್ಲ ಕಿವಿ ಮುಚ್ಕೊಂಬಿಟ್ಟು ಬಟ್ ವಿಡಿಯೋ ನೋಡ್ತಾ ಇರಿ. ಯಾಕಂದರೆ ರಾಂಗು ರೈಟು ನೀವು ಪೂರ್ತಿಯಾಗಿ ನೋಡಿದ್ರೆ ತಾನೇ ಎಲ್ಲ ಅರ್ಥ ಆಗೋದು. ಮುಂಚೆನೇ ಪ್ರೀ ಜಡ್ಜ್ ಮಾಡಿಬಿಟ್ರೆ ಏನೂ ಅರ್ಥ ಆಗೋದಿಲ್ಲ. ಸೊ ಆ ಥರ ಇನ್ನೊಂದು ಏನಪ್ಪ ಅಂದರೆ, ಬೈಯಿಂಗ್ ರಾಂಗ ಸೆಲ್ಲಿಂಗ್ ರಾಂಗ ಅಂತ ಈ ವಿಡಿಯೋ ಎಂಡಲ್ಲಿ ಕಂಪ್ಲೀಟ್ ಕ್ಲಾರಿಟಿ ಕೊಡ್ತೀನಿ. ಈ ಕ್ಲಾರಿಟಿನೇ ತುಂಬ ಇಂಪಾರ್ಟೆಂಟು ಯಾವುದೇ ಆಪ್ಷನ್ ಸೆಲ್ಲರು ಆಪ್ಷನ್ ಬೈಯರ್ಗೆ. ಅದೇ ಆ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋದಲ್ಲಿ ಇವತ್ತು ಕಂಪ್ಲೀಟ್ ಡೀಟೇಲಾಗಿ ನೋಡ್ಬಿಡೋಣ ಬನ್ನಿ. ನಂಬರ್ 1 ಅದು. ನಂಬರ್ 2 ಇನ್ನೊಬ್ಬರು ಇಂಪಾರ್ಟೆಂಟಾಗಿ ಹೇಳಬೇಕು. ಅವ್ರು ಹೇಳಲಿಲ್ಲ ಅಂದರೆ ಇನ್ನೊಬ್ಬರು ಮುಖ್ಯವಾದ ವ್ಯಕ್ತಿ ಇದ್ದಾರೆ. ಅವ್ರು ಯಾರು ಅಂದರೆ ನೀವು, ನಿಮ್ಮೊಳಗಿರೋ ಮನಸ್ಸು. ಬಂದ್ಬಿಡೋಣ. ಯಾರು ಹೇಳಬೇಕು? ರೈಟ್ ಆರಾಂಗ ಕರೆಕ್ಟ್ ಅಲ್ಲ? 100% ನನಗೂ ಇಲ್ಲ ರೈಟ್ಸು. ಇದು ಯಾಕೆ ಅಂದರೆ ಈಕ್ವಿಟಿಯಿಂದ ಬಾಡಿಗೆ ಮನೆಯಲ್ಲಿರೋದು ಫ್ಯೂಚರ್ ಆ್ಯಂಡ್ ಆಪ್ಷನ್. ಅದು ಬಂದು ಸ್ವಂತ ಮನೆ ಇಟ್ಕೊಂಡು ಕೂತಿದೆ. ಪರಿಸ್ಥಿತಿ ಕ್ರಿಯೇಟ್ ಮಾಡಿಬಿಟ್ಟೆ. ಭಯ ಇದ್ದರೆ ಹಂಗೆ ಮಾಡೋಕ್ಕಾಗ್ತಿತ್ತ? ನಾನು ಕಂಫರ್ಟ್ ಝೋನು ಏನಾದ್ರು ಹುಡುಕಿದ್ರೆ ಈ ಥರ. ಆದರೆ ಈ ಎರಡು ಮಾರ್ಕೆಟು ಎರಡು ಥರ ಜನ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ, ಅದರಲ್ಲಿ 3 ಥರ ಪ್ರಾರ್ಥನೆ ಇರುತ್ತೆ. ಅವರೇ ಕೇಳಿರ್ಬೋದು, ಇಲ್ಲ ಯಾರ ಹತ್ರ ಕೇಳಿಸ್ಕೊಂಡಿದ್ರೆ ಇದನ್ನು ಯಾರು ಹೇಳಿದ್ರೆ ಕರೆಕ್ಟು, ಯಾರು ಹೇಳಿದ್ರೆ ಕರೆಕ್ಟ್ ಇಲ್ಲ. ರಿಸ್ಕ್ ಅಲ್ಲ ಅದು. ರಿಸ್ಕ್ ಅನ್ನೋದು ಇಲ್ವೇ ಇಲ್ಲ, ಅದು ತಿಳುವಳಿಕೆ. ಆಪ್ಷನ್ ಸೆಲ್ಲಿಂಗ್ ರಾಂಗ್ ಅಂದರೆ ನೀವು ಒಪ್ಕೊಳ್ತೀರಾ? ನೋಡಿ, ಅರ್ನಿಂಗ್ ಬಂದಿದೆಯಲ್ಲ, ಮನಿ ಅರ್ನಿಂಗ್ ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟೇಷನ್ಗೆ ಅರ್ನ್ ಆಗಲ್ಲ. ನಮಗೆ ಎಷ್ಟು ತಿಳುವಳಿಕೆ ಇದೆಯೋ ಅಷ್ಟು ಅರ್ನ್ ಆಗುತ್ತೆ. ಆಪ್ಷನ್ ಸೆಲ್ಲಿಂಗ್ ರಾಂಗ್ ಅಂತ ಹೇಳಿದ್ರೆ ಆಪ್ಷನ್ ಸೆಲ್ಲರ್ಸ್ ಎಲ್ಲ ಏನು ಮಾಡ್ತಾರೆ ಹೇಳಿ? ಸೆಲ್ಲರು, ರೈಟರು, ಇವರೆಲ್ಲ ಮನಿ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್, ಕೆನಾಟ್ ಡೆಸ್ಟ್ರಾಯ್. ಕರೆಕ್ಟ್. ಅದು ಎನರ್ಜಿ. ಬಿಟ್ಬಿಟ್ಟು ಮಾತಾಡೋಣ. ಆಪ್ಷನ್ ಬೈಯರ್ನ ಇಟ್ಕೊಳ್ತೀನಿ ನಾನು. ಅವ್ರು ಬಂದು ಪ್ರಾರ್ಥನೆ ಮಾಡೋದು ಮೇಲೆ ಹೋಗಬೇಕು, ಕೆಳಗೆ ಬರಬೇಕು, ಮೇಲೆ ಹೋಗಬೇಕು, ಕೆಳಗೆ ಬರಬೇಕು ಮಾರ್ಕೆಟು ಅಂತ. ಎಫೆಕ್ಟ್ ಇದ್ದೇ ಇರುತ್ತೆ. ಬಟ್ ನಾವು ರೈಟ್ ರಾಂಗ್ ಅಂತ ಕಂಪೇರ್ ಮಾಡ್ಕೊಳ್ಳೋವಾಗ ಯಾವುದೋ ಒಂದು ಗಾದೆ ಹೇಳ್ತಿರಲ್ಲ, ಇಬ್ಬರು ಜಗಳ 3ನೇವ್ರ ಲಾಭ ಅಂತ. ಮೇಲೆ ಹೋದಾಗ ಕಾಲು ತಗೊಳ್ಳೋದು, ಕೆಳಗೆ ಬಂದಾಗ ಪುಟ್ ತಗೊಳ್ಳೋದು. ಇವ್ರಿಗೆ ಮೇಲೆ ಕೆಳಗೆ ಬೇಕು. ಯಾಕೆ ಓಪನ್ ಮಾಡಿಬಿಡಿ ಅಂದೆ ಅಂದರೆ, ನೋಡಿ, ಈ ಕಡೆ ಆಪ್ಷನ್ ಸೆಲ್ಲಿಂಗಲ್ಲೂ ಪ್ರಾಫಿಟ್ಟೆ, ಈ ಕಡೆ ಆಪ್ಷನ್ ಬೈಯಿಂಗಲ್ಲೂ ಪ್ರಾಫಿಟ್ಟೆ. ನೀವು ಯಾವ ನೋಟದಲ್ಲಿ ನೋಡ್ತೀರಾ? ಒಬ್ರು ಯಾರು ಮೇಲೆ ಹೋಗಬೇಕು, ಒಬ್ರು ಮೇಲೆ ಕೆಳಗೆ ಹೋಗಬೇಕು, ಇನ್ನೊಬ್ರು ಯಾರು 3ನೇವರು. ಮಾರ್ಕೆಟ್ ಯಾವಾಗೂ ನಿದ್ದೆ ಮಾಡ್ತಾನೇ ಇರಬೇಕು ಅಂತ. ಈಗ ಇನ್ ಕೇಸ್ ಯಾರು ಕಿವಿ ಮುಚ್ಕೊಂಡು ಎಲ್ಲ ಓಪನ್ ಮಾಡಿಬಿಡಿ. ಈ ಅಡ್ಜಸ್ಟ್ಮೆಂಟ್ ಎಲ್ಲ ಏನು ಹೇಳಿಲ್ಲ ಇಲ್ಲಿ, ಅದೇನು ಮಾಡಿಲ್ಲ, ಅದೇನು ಇಲ್ಲದೆ ಇದು ಡೈರೆಕ್ಟ್ ಮತ್ತೆ ಕೊಡು ಅಂತ ಬರುತ್ತಲ್ಲ, ಇದರಲ್ಲಿ ಬರಲ್ಲ.
ಒಂದು ಸತಿ ನೀವು ಪ್ರೀಮಿಯಂ ಕೊಟ್ಮೇಲೆ ನಿಮ್ಮನ್ನು ಯಾರು ಕ್ಯಾರೆ ಅಂತ ಕೇಳಲ್ಲ. ಪ್ರಾಫಿಟ್ ಬಂದರೂ ಕ್ಯಾರೆ ಅಂತ ಕೇಳಲ್ಲ, ನಿಮ್ಗೆ ಮೈನಸ್ ಆದರೂ ಕ್ಯಾರೆ ಅಂತ ಕೇಳಲ್ಲ. ಕರೆಕ್ಟ್ ಅಲ್ಲ? ಕರೆಕ್ಟ್. ನಿಮ್ಮನ್ನು ಯಾರು ಡಿಸ್ಟರ್ಬ್ ಮಾಡೋಕ್ಕೆ ಬರಲ್ಲ. ಏನೇ ಸೆಲ್ ಮಾಡಿದ್ರು ಮತ್ತೆ ಬೈಕ್ ಬರಬೇಕಲ್ಲ ಅಡ್ಜಸ್ಟ್ ಮಾಡೋದಕ್ಕೆ, ಎಡ್ಜ್ ಮಾಡೋದಕ್ಕೆ. ಹೌದು. ಇಲ್ಲಾಂದರೆ ಏನಾಗುತ್ತೆ, ಇನ್ ಕೇಸ್ ಬೈಯಿಂಗ್ ಸೆಲ್ಲಿಂಗೇ ಕರೆಕ್ಟು ಅಂದ್ಬಿಟ್ರೆ ಎಕ್ಸ್ಚೇಂಜ್ ಅಂದ್ಬಿಡುತ್ತೆ, ಬೈಯಿಂಗ್ ಎಲ್ಲ ಬೇಡ, ಬರೀ ಸೆಲ್ಲಿಂಗೇ ಇಟ್ಬಿಡೋಣ ಅಂತ ಇಟ್ಬಿಡುತ್ತೆ. ಸೊ ಆ ಥರ ಸ್ಮಾಲ್ ಆರ್ ಬಿಗ್ ಪ್ರಾಫಿಟ್ ಆಪ್ಷನ್ ಸೆಲ್ಲಿಂಗಲ್ಲಿ ಪ್ರಾಫಿಟ್ ಬಂತು. ಹೌದು. ಬೈಯರ್ಸ್ ಎಲ್ಲ ಕಿವಿ ಮುಚ್ಕೊಂಡಿದ್ದೀರಾ ಅನಿಸುತ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸೊ ಈ ಆಪ್ಷನ್ಸ್ ಟ್ರೇಡಿಂಗ್ ಬಗ್ಗೆ ಸುಮಾರು ಈ ನಡುವೆ ಪ್ರಶ್ನೆಗಳು ಬರ್ತಿದೆ ನಮ್ಮ ವ್ಯೂವರ್ಸ್ ಕಡೆಯಿಂದ. ಅದರಲ್ಲೂ ಈ ಒಂದು ಟಾಪಿಕ್ ಮೇಲೆ ಸುಮಾರು ಜನ ಕೇಳಿದ್ದಾರೆ. ಸೊ ಕಾಮನ್ ಆಗಿರುವಂಥದ್ದನ್ನು ನಾನು ಕೇಳ್ತೀನಿ. ಒಬ್ಬರು ಕಮೆಂಟ್ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಓಕೆ, ಆಪ್ಷನ್ ಸೆಲ್ಲಿಂಗ್ ರೈಟ್ ಆರ್ ರಾಂಗ, ಅದ್ರ ಬಗ್ಗೆ ಹೇಳಿ. ಯಾಕಂದ್ರೆ ಎಲ್ಲೇ ನೋಡೋದು ಎಲ್ಲರೂ ಆಪ್ಷನ್ ಸೆಲ್ಲಿಂಗೇ ಮಾಡಬೇಕು ಅಂತ ಹೇಳ್ತಾರೆ ಅಂದ್ಬಿಟ್ಟು ಅವರು ಪ್ರಶ್ನೆ. ಸೆಲ್ಲಿಂಗೇ ಮಾಡಬೇಕು ಅಂತ. ಮತ್ತೆ ಇನ್ನೊಬ್ರು ಮಂಜುನಾಥ್ ರಾವ್ ಅಂತ ಮೇಲೆ ಹಾಕಿದಾರ ಅವರು ಅಷ್ಟುದ್ದ, ಆಪ್ಷನ್ ಸೆಲ್ಲಿಂಗ್ ರೈಟ್ ಆರ್ ರಾಂಗ, ಯಾಕಂದ್ರೆ ಎಲ್ಲೂ ಅವರು ಕ್ಲಾರಿಟಿ ಸಿಗ್ತಿಲ್ಲ ಅಂತೆ ಅದ್ರ ಬಗ್ಗೆ. ಮತ್ತೆ ಎಲ್ಲರೂ ಆಪ್ಷನ್ ಸೆಲ್ಲಿಂಗೇ ರೈಟು, ಆಪ್ಷನ್ ಬೈಯಿಂಗ್ ರಾಂಗು ಅಂದ್ಬಿಟ್ಟು. ಆಕ್ಚುಲಿ ಹಂಗೆ ಥಿಂಕ್ ಮಾಡಿದ್ರೆ ಆ ಎರಡು ರಾಂಗು ಇಲ್ಲ, ಎರಡು ರೈಟ್. ಕರೆಕ್ಟ್ ಅಲ್ಲ? ಹೇಳಿ. ಸೊ ಆಪ್ಷನ್ ಬೈಯಿಂಗ್ ಅಲ್ಲಿ ದುಡ್ಡೇ ಮಾಡೋಕ್ಕಾಗಲ್ಲ ಅಂತಾರೆ, ನಿಜಾನಾ? ಬೈಯಿಂಗಲ್ಲಿ ಆಪ್ಷನ್ ಬೈಯಿಂಗ್ ಅಲ್ಲಿ ಬರೀ ಅಲ್ಲಿ ದುಡ್ಡು ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ, ನಿಜಾನಾ? ಮತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಪ್ಷನ್ ಸೆಲ್ಲಿಂಗ್ ಬಿಟ್ರೆ ಬೇರೆ ಏನು ಇಲ್ಲ, ದಾರಿನೇ ಇಲ್ಲ ದುಡ್ಡು ಮಾಡಕ್ಕೆ ಅಂದ್ಬಿಟ್ಟು ಕೇಳಿದಾರೆ ಅವರು. ದಾರಿನೇ ಇಲ್ವಂತ. ಪ್ಲಸ್ ಅವರು ಇನಿಷಿಯಲಿ ನಿಮ್ಮ ಸುಮಾರು ವಿಡಿಯೋಸ್ ಎಲ್ಲ ನೋಡಿದ್ದಾರೆ, ನೋಡಿದಾಗ್ಲೂ ಎಲ್ಲಾರ ತರ ನೀವು ಮಾಡ್ತೀರಾ ಅಂತ ಅನ್ಕೊಂಡಿದ್ದಾರೆ. ಬಟ್ ರಿಪೀಟೆಡ್ಲಿ ನೋಡ್ತಾ ಅವ್ರಿಗೆ ಮೋಸ್ಟ್ಲಿ ನೀವು ಅಂದ್ರೆ ಯಾವ ತರ ಅಂದ್ರೆ ಆಚೆ ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಗ್ಲಿ, ಆಪ್ಷನ್ಸ್ ಆಗ್ಲಿ, ಏನೇ ಟಾಪಿಕ್ ಇರಲಿ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ರಿಲೇಟೆಡ್ ಎಲ್ಲರೂ ಹೇಳೋ ತರ ನೀವು ಹೇಳ್ತಿರ್ತೀರಾ ಅನ್ಕೊಂಡು ಅವ್ರಿಗೆ ಫೀಲ್ ಆಗಿದೆ. ಬಟ್ ರಿಪೀಟೆಡ್ಲಿ ನೋಡ್ತಾ ಅವ್ರಿಗೆ ಅನ್ಸಿದೆ, ಓಕೆ ಇವರು ಪ್ರಾಕ್ಟಿಕಲ್ ಆಗಿ ಹೇಳ್ತಿದ್ದಾರೆ. ಪ್ರಾಕ್ಟಿಕಲ್. ಏನ್ ಹೆಸರು ಅವ್ರದ್ದು? ಮಂಜುನಾಥ್ ರಾವ್ ಅಂತ. ನಮಸ್ಕಾರ ಮಂಜುನಾಥ್ ರಾವ್. ನೋಡೋಣ, ಪ್ರಯತ್ನ ಮಾಡೋಣ. ಹೌದು. ಸೊ ಮೇನ್ ಇದು ಈ ಆಪ್ಷನ್ ಸೆಲ್ಲಿಂಗ್ ಅನ್ನೋ ಒಂದು ಪಾರ್ಟ್. ಯಾಕಂದ್ರೆ ಸುಮಾರು ಜನ ಇವಾಗ ಬಂದಿರೋ ಪ್ರಶ್ನೆ ಎಲ್ಲ ಆಪ್ಷನ್ ಸೆಲ್ಲಿಂಗ್ ರೈಟ್ ಆರ್ ರಾಂಗ್ ಅಂದ್ಬಿಟ್ಟೆ ಆ ಪ್ರಶ್ನೆನೇ ಎಲ್ಲರೂ ಸುಮಾರು ಜನ ಅದೇ ಪ್ರಶ್ನೆನೇ ಕೇಳಿದ್ದಾರೆ ಸರ್ಪ್ರೈಸಿಂಗ್ಲಿ. ಓಕೆ. ಸುಮಾರು ಜನ ಅಂದ್ರೆ ಸುಮಾರು ಬಂದಿದೆ ಎನ್ಕ್ವೈರೀಸ್, ಫೋನಲ್ಲೂ ಬಂದಿದೆ, ಮೆಸೇಜಸ್ ಹಾಕಿ ಕಮೆಂಟ್ಸ್, ಮೇಲೂ ಬಂದಿದೆ. ಎಲ್ಲ ಸಿಮಿಲರ್ ಇರೋದ್ರಿಂದ ನಾನು ಕಾಮನ್ ಆಗಿರೋದನ್ನ ನಿಮಗೆ ಕೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಸರ್, ಇದು ಆಪ್ಷನ್ ಆಗಲಿ ಫ್ಯೂಚರ್ ಆಗಲಿ ಯಾವುದೇ ಆಗಲಿ, ಸ್ಟಾಕ್ ಮಾರ್ಕೆಟಲ್ಲಿ ರೈಟಾ ರಾಂಗ ಅನ್ನೋದು ಅವರವರು ತಿಳುವಳಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಅರ್ಥ ಆಯ್ತಲ್ಲ? ಅವ್ರಿಗೆ ಎಷ್ಟು ತಿಳುವಳಿಕೆ ಸ್ಟಾಕ್ ಮಾರ್ಕೆಟಲ್ಲಿ ಇದೆ, ಎಷ್ಟು ತಿಳುವಳಿಕೆ ಇದೆ ಇಲ್ಲ ಅಂತ ನಾವು ಮಾತಾಡಬೇಕಾಗತ್ತೆ ಅಲ್ವಾ? ಕರೆಕ್ಟ್ ಅಲ್ವಾ? ಬಟ್ ಅದಲ್ಲ, ರೈಟರ್ ಹಂಗೆ ಮಾತಾಡೋಣ, ಅದಕ್ಕೆ ಹೋದರೆ ತುಂಬ ಒಂದು 2 ಅವರ್ ದೊಡ್ಡದಾಗಿ ಹೋಗುತ್ತೆ. ಸೊ ಅವು ಕಂಪ್ಲೀಟ್ ತಿಳುವಳಿಕೆ ಇರೋರು ಯಾವುದನ್ನು ರಾಂಗಾಗಿ ನೋಡಲ್ಲ, ಆಮೇಲೆ ಯಾವುದು ರೈಟ್ ಅನ್ಕೊಳ್ಳಲ್ಲ. ಅವ್ರಿಗೇನು ಬೇಕೋ ಅದನ್ನು ಪಿಕ್ ಮಾಡ್ಕೊಂಡ್ಬಿಡ್ತಾರೆ. ಕರೆಕ್ಟ್ ಅಲ್ವಾ? ನೀವು ಕೇಳಿದ ಕ್ವಶನ್ ನೋಡಿದ್ರೆ ಏನೋ ಕಂಪ್ಯಾರಿಸನ್ ಕ್ವಶನ್ ಅಲ್ವಾ? ಕಂಪೇರ್ ಮಾಡಿ ಮಾತಾಡೋದು. ಅದು ಕಂಪ್ಯಾರಿಸನ್ ಬಂದು ಸ್ವಲ್ಪ ಡೇಂಜರಸ್. ಬೇರೆಯವ್ರಿಗೆ ಡೇಂಜರೋ ಇಲ್ವೋ, ಅದು ನಮ್ಮನ್ನು ತಿಂದ್ಬಿಡುತ್ತೆ, ನಮ್ಮನ್ನ ಒಂದು ಡಿಸೀಸ್ ಅಂತ ಮಾಡಿ ತಿಂದ್ಬಿಡುತ್ತೆ. ಇನ್ನ ಬೇಕಾದ್ರೆ ಎಕ್ಸ್ಪೆಕ್ಟೇಷನ್, ಕಂಪ್ಯಾರಿಸನ್ಗಿಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಒಂದು ಸ್ವಲ್ಪ ಒಳ್ಳೇದು. ಬಟ್ ಅದರಲ್ಲಿ ಪ್ರಾಕ್ಟಿಕಲ್ ಒಂದು ಸೇರಿಸ್ಕೊಂಡ್ರೆ ಅದು ಆ ಪ್ರಾಕ್ಟಿಕಲಾಗಿ ಸೇರಿಸ್ಕೊಂಡ್ಬಿಟ್ರೆ ಅದು ಉಪಯೋಗಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಅಂದರೆ, ಇವಾಗ ನಾವು ಸೈಕಲ್ ಹೋಗ್ತಾ ಇದ್ವಿ, ಸೈಕಲ್ ಹೋಗುವಾಗ ಪಕ್ಕದಲ್ಲಿ TVS 50 ಅಂತ ಬರೋದು. ಅವಾಗೆಲ್ಲ ಇವಾಗ ಏನು ಬರುತ್ತೆ, ಮಫೆಡ್ ಚಿಕ್ಕ ಗಾಡಿಗಳು. ಇವಾಗೆಲ್ಲ ಆಕ್ಟಿವಾ ಇಂಥದ್ದೇ
ಇಲ್ಲ ಅದಕ್ಕಿಂತ ಚಿಕ್ಕದಿಲ್ವಾ? ಅದಕ್ಕಿಂತ ಎಲೆಕ್ಟ್ರಿಕ್ ಅದೇ TVS ಸೂಪರ್ ಎಕ್ಸೆಲ್ ಆ ಥರ ಬಂತು. ಅದಾದ್ಮೇಲೆ TVS 50 ಸುವೇಗ ಲೂನಾ ಇರೋ ಪುಕ್ ಪಚ್ ಏನೋ ಒಂದು ಬರೋದದು ಆ ಥರ. ಅಲ್ಲಿಂದ ಸೈಕಲಲ್ಲಿ ಹೋಗೋರು ಇದ್ರದ್ದು ಎಕ್ಸ್ಪೆಕ್ಟೇಷನ್ನು, ಅಯ್ಯೋ ನನ್ಗೆ ಅದಕ್ಕೆ ಆ ಗಾಡಿ ತಗೋಬೇಕು ಅಂತ. ಅದೇ ಆ ಗಾಡೀಲಿ ಹೋಗೋರು ಬೈಕ್ ಎಕ್ಸ್ಪೆಕ್ಟೇಷನ್. ಅವಾಗ ಸ್ಕೂಟ್ರುಗಳಿತ್ತು, ಆ್ಯಕ್ಟಿವಾ ಥರ ಎಲ್ಲ ಇರಲಿಲ್ಲ. ಆಮೇಲೆ ಅವಾಗ ಸುಮಾರು ಲೇಟ್ರ್ ಆನ್ ಯಾವಾಗ ಸ್ಕೂಟಿ ಅಂತ ಬಂತು ಒಂದು. ಕರೆಕ್ಟ್ ಅಲ್ಲ? ಅವಾಗ ಈ ಚೇತಕ್ಕು ಬಜಾಜ್ ಚೇತಕ್ಕು, ಬಜಾಜ್ ಸೂಪರು, ಬಜಾಜ್ ಪ್ರಿಯಾ ಇಂಥ ಒಂದು ಸ್ಕೂಟ್ರ್ ಇರೋದು. ಸ್ಕೂಟ್ರ್ ಆದಮೇಲೆ ಬೈಕ್ ಇರೋದು SD, ಜಾವಾ, ಎನ್ಫೀಲ್ಡ್ ಈ ಥರ ಬೈಕ್ ಇರೋದು. ಆಮೇಲೆ ಒಂದು ಸ್ವಲ್ಪ ಲೇಟ್ರ್ ರಾಜದೂತ್ ಬಂತು. ಆಮೇಲೆ ಇನ್ನೂ ಸ್ವಲ್ಪ ಲೇಟರ್ ಸುಜುಕಿ ಬಂತು. ಆ ಥರ ಒಂದು ಸೈಕಲಲ್ಲಿ ಹೋಗೋನು ಒಂದು ಸಣ್ಣ TVS ಥರ ಆಸೆ ಪಡೋದು, TVS ಹೋಗೋರವನು ಸ್ಕೂಟ್ರ್ ಮೇಲೆ ಆಸೆ ಪಡೋದು, ಸ್ಕೂಟ್ರಲ್ಲಿ ಹೋಗೋರು ಬೈಕಲ್ಲಿ ಹೋಗೋಣ ಅಂತ ಆಸೆ ಪಡೋದು, ಆ ಬೈಕಲ್ಲಿ ಹೋಗೋರು ಒಂದು ಸಣ್ಣ ಕಾರು. ಅಂದರೆ ಮಾರುತಿ 800 ಬಂದಮೇಲೆ ಹೇಳಿದ್ರೆ ಮಾರುತಿ 800 ಅನ್ನೋರು. ಅದಕ್ಕೆ ಮುಂಚೆ ಇಲ್ಲಾಂದರೆ ಫಿಯೇಟು, ಅಂಬಾಸಿಡರು ಮತ್ತು ಒಂದು ಯಾವುದೋ ಇಂಪೋರ್ಟೆಡ್ ಕ್ಲಾಸಿಕ್ ಅಂತ, ಕ್ಲಾಸಿಕ್ಕು ಇನ್ನೊಂದೇನೋ ಒಂದು 2-3 ಇರೋದು. ಬಟ್ ಅದೆಲ್ಲ ಯಾವಾಗೂ ರೇರ್. ಒಂದು ದೊಡ್ಡ ಮೇನ್ ರೋಡಲ್ಲಿ ನಿಂತ್ಕೊಂಡ್ರೆ ಒಂದು ಕಾರ್ ನೋಡೋಕ್ಕೆ ಒಂದು ದಿನೆಲ್ಲ ಕಾಯಬೇಕು. ಇವತ್ತಿನ ಥರ ಅಲ್ಲ. ಬಟ್ ಆ ಥರ ಎಕ್ಸ್ಪೆಕ್ಟೇಷನ್ನ ಜಾಸ್ತಿ ಬೆಳೆಸ್ಕೊಂಡು ಹೋದಷ್ಟು ನಾವು ಅಲ್ಲಿಗೆ ರೀಚ್ ಆಗ್ತಾ ಹೋಗ್ತೀವಿ. ಈ ಕಂಪ್ಯಾರಿಸನ್ ಬಂದು ನಮ್ಮನ್ನ ತಿಂದು ಬಿಡುತ್ತೆ. ಅದರಲ್ಲೂ ಪರ್ಟಿಕ್ಯುಲರಾಗಿ ಟ್ರೇಡಿಂಗಲ್ಲಿ ಕಂಪ್ಯಾರಿಸನ್ ಮಾಡುವಾಗ, ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗಲ್ಲಿ ಕಂಪ್ಯಾರಿಸನ್ ಮಾಡುವಾಗ ಏನು ತಿನ್ನುತ್ತೆ? ಇರೋದು 2-3 ಎಲ್ಲ ಅಂದರೆ ದುಡ್ಡು, ಮನಸ್ಸು, ದೇಹ, ಲಾಸ್ಟಿಗೆ ಫ್ಯಾಮ್ಲಿನೇ ತಿಂದಾಗ್ಬಿಡುತ್ತೆ. ಹುಷಾರಾಗಿರ್ಬೇಕಾಗುತ್ತೆ. ಆಮೇಲೆ ನಾನು ಯಾವುದೇ ಇವಾಗ ಮೊನ್ನೆ ಯಾರೋ 80 ಲಕ್ಷ ಚೇಂಜು ಏನೋ ಆಪ್ಷನಲ್ಲಿ ಲಾಸ್ ಮಾಡಿಕೊಂಡ್ರು, ಅದೇ ಸೆಲ್ಲಿಂಗಲ್ಲಿ ಲಾಸ್ ಮಾಡಿಕೊಂಡು ಮತ್ತು ವೈಯಿಂಗಲ್ಲಿ ಒಬ್ರು ಯಾರೋ ಲಾಸ್ ಮಾಡಿಕೊಂಡ್ರು. ಅದನ್ನೆಲ್ಲ ಏನು ಮಾತಾಡೋಕ್ಕೆ ಹೋಗಲ್ಲ ಇವತ್ತು. ಅದೆಲ್ಲ ಏನು ಮಾತಾಡೋಕ್ಕೆ ಹೋಗಲ್ಲ. ಬಟ್ ಕಂಪ್ಯಾರಿಸನ್ಗಿಂತ ಎಕ್ಸ್ಪೆಕ್ಟೇಷನ್ ಒಳ್ಳೆಯದು ಅಂತ ಹೇಳಕ್ಕೆ ಬಂದೆ ನಾನು. ಸೊ ಈಗ ಕ್ವಶನ್ ಕೇಳಿದ್ರು ಅಂತ ಹೇಳಿದ್ರಲ್ಲ ನೀವು, ಕ್ವಶನ್ ಕೇಳಿದವರು ಒಂದು ಮೇಲೆಲ್ಲ ಹಾಕಿದ್ದೀರಾ. ಇವಾಗ ನೀವು ಇನ್ನೂ ಹೇಳಿದ್ರು ಸುಮಾರು ಜನದ್ದು ಅದೇ ಬರ್ತಾ ಇದೆ ಅಂತ. ಅದು ಅವರು ಸ್ವಂತ ಕೇಳ್ತಾ ಇದ್ದಾರೆ, ಇಲ್ಲಿ ಯಾರಾದ್ರು ಯಾರಾದ್ರು ಹೇಳಿದನ್ನು ಕೇಳಿಸ್ಕೊಂಡು ಕೇಳ್ತಾ ಇದ್ದಾರೆ? ಅದೊಂದು ಸ್ವಲ್ಪ ಗೊತ್ತಾಗಬೇಕಲ್ಲ. ಅಂದರೆ ಇವ್ರು ಇವಾಗ ಆಪ್ಷನ್ಸಲ್ಲಿ ಟ್ರೇಡ್ ಮಾಡಿ ದುಡ್ಡು ಮಾಡಬೇಕು ಅಂತ ಅದನ್ನು ಕಳಿಯೋಣ ಅಂದ್ಬಿಟ್ಟು ಹೋಗಿರ್ತಾರೆ. ಯಾವುದೋ ಟ್ರೈನಿಂಗ್ ಆಗಲಿ ಇಲ್ಲ ಯಾರಾದ್ರೂ ಕಲಿಯನ ಅನ್ಸುತ್ತೆ. ಹೌದು ಸಾರಿ. ಸೊ ಅಥವಾ ಎಲ್ಲಾದರೂ ಆನ್ಲೈನ್ ಟ್ರೈನಿಂಗ್ ಎಲ್ಲ ಅಟೆಂಡ್ ಮಾಡಿರ್ತಾರೆ. ಓಕೆ. ಸೊ ಅದರಲ್ಲಿ ಇವರ ಎಕ್ಸ್ಪೀರಿಯನ್ಸ್ ಆಗಿರೋ ಸುಮಾರು ಜನ ಆಪ್ಷನ್ ಸೆಲ್ಲಿಂಗೇ ಮಾಡಬೇಕು, ಅದರಲ್ಲೇ ಪ್ರಾಫಿಟ್ ಮಾಡೋಕ್ಕಾಗೋದು ಅನ್ನೋದು ಹೇಳ್ದಂಗೆ ಇದೆ ನನಗೆ ಅನಿಸಿದ ಪ್ರಕಾರ. ಪ್ಲಸ್ ಎಲ್ಲ ಅವರೆಲ್ಲ ಟ್ರೇಡ್ ಮಾಡಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಬಂದು ಮಾತಾಡ್ದಂಗೆ ಅನಿಸ್ಲಿಲ್ಲ ನನಗೆ. ಒಬ್ರು ಇಬ್ರು ಸ್ವಲ್ಪ ಪರ್ಟಿಕ್ಯುಲರ್ ಆಗಿತ್ತು ಅವ್ರು ಮಾತಾಡ್ದವಾಗ. ಆಪ್ಷನ್ ಸೆಲ್ಲಿಂಗ್ ಬಗ್ಗೆನೇ ಅವರು ಕೇಳ್ತಾ ಇದ್ರು. ಬಟ್ ಮ್ಯಾಕ್ಸಿಮಮ್ ಇವರು ಈ ಪ್ರಶ್ನೆ ಕೇಳಿರೋರೆಲ್ಲ ಆಚೆ ಅವರು ಆಪ್ಷನ್ಸ್ ಟ್ರೇಡಿಂಗ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೋಗಿದ ಕಡೆ ಅವ್ರಿಗೆ ಸಿಕ್ಕಿರೋಂಥ ಇನ್ಫಾರ್ಮೇಶನ್ ಇದು. ಬರೀ ಸೆಲ್ಲಿಂಗು ಏನು ರೈಟಾ? ಆಪ್ಷನ್ ಸೆಲ್ಲಿಂಗ್ ಅಲ್ಲೇ ದುಡ್ಡು ಮಾಡೋಕ್ಕಾಗೋದು, ಆಪ್ಷನ್ ಬೈಯಿಂಗ್ ರಾಂಗು, ಅದ್ರಲ್ಲಿ ದುಡ್ಡು ಮಾಡೋಕ್ಕೆ ಆಗಲ್ಲ ಅನ್ನೋದು. ಮತ್ತೆ ಹಂಗೆ ಇನ್ನೊಂದು ಏನೋ ನೋಡಿದ್ದೆ ಅನ್ಸುತ್ತೆ ನಾನು, ಬೈಯಿಂಗೇ ಕರೆಕ್ಟು. ಹೌದಲ್ಲ? ಹೌದು, ಅದು ಇದೆ. ಸ್ವಲ್ಪ ಜನ ಆಪ್ಷನ್ ಬೈಯಿಂಗೇ ಕರೆಕ್ಟ್, ಆಪ್ಷನ್ ಸೆಲ್ಲಿಂಗ್ ರಾಂಗ್. ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಕಂಪ್ಯಾರಿಸನ್ ಆಗ್ಬಿಟ್ಟಿದೀವಿ. ಎರಡು ಥರನೂ ಇದ್ದಾರೆ ಆ್ಯಕ್ಚುಲಿ. ಓಕೆ. ಸೊ ಆ ಥರ ಅವರೇ ಕೇಳಿರ್ಬೋದು, ಇಲ್ಲ ಯಾರ ಹತ್ರ ಕೇಳಿಸ್ಕೊಂಡಿದ್ರೆ ಇದನ್ನ ಯಾರು ಹೇಳಿದ್ರೆ ಕರೆಕ್ಟು, ಯಾರು ಹೇಳಿದ್ರೆ ಕರೆಕ್ಟ್ ಇಲ್ಲ ಅನ್ನೋದನ್ನ ನಾನು ಒಂದು ಸ್ವಲ್ಪ ಇದ್ರ ಮೇಲೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಎಂಡಲ್ಲಿ ಕ್ಲಾರಿಟಿ ಕೊಡ್ತೀನಿ. ಮೋಸ್ಟ್ಲಿ ಅಷ್ಟರೊಳಗಡೆ ನಿಮಗೆ ಕ್ಲಾರಿಟಿ ಸಿಗ್ಬೋದು. ಇಲ್ಲ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಯಾರಿಗೆ ಕ್ಲಾರಿಟಿ ಸಿಕ್ಕಿಲ್ವೋ ಎಂಡಲ್ಲಿ ಕ್ಲಾರಿಟಿ ಸಿಕ್ಬಿಡುತ್ತೆ. ಇಂಪಾರ್ಟೆಂಟ್ ಪರ್ಸನ್ ಯಾರು ಹೇಳಬೇಕು, ಯಾರು ಹೇಳ್ಬಾರ್ದು ಅನ್ನೋದನ್ನು ಕ್ಲಾರಿಟಿ ಕೊಡೋಣ. ಅದು ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ಮಾರ್ಕೆಟಲ್ಲಿ ಇದ್ದೀರಾ, ನೀವು ಮಾರ್ಕೆಟಲ್ಲಿ ಇದ್ದೀರಾ, ಆಪ್ಷನ್ ಸೆಲ್ಲಿಂಗ್ ಬಂದು ಆಪ್ಷನ್ ಸೆಲ್ಲಿಂಗ್ ಬಂದು ರಾಂಗ್ ಅಂತ ಹೇಳ್ತೀನಿ, ನೀವು ಒಪ್ಕೊಳ್ತೀರಾ? ನಾನು ಒಪ್ಕೊಳ್ಳಲ್ಲ. ಈಗ ಹೋಗ್ಲಿ, ಯಾರು ನೋಡ್ತಾ ಇರೋರು ಒಪ್ಕೊಳ್ತಾರ? ಆಪ್ಷನ್ ಸೆಲ್ಲಿಂಗ್ ರಾಂಗ್ ಅಂದರೆ ನೀವು ಒಪ್ಕೊಳ್ತೀರಾ? ಇಲ್ಲ. ನಾನು ಹಂಗೆ ಹೇಳಿದ್ರೆ ನೀವು ಒಪ್ಕೊಳ್ತೀರಾ? ಒಪ್ಕೊಳ್ಳಲ್ಲ. ಕರೆಕ್ಟಾ? ಯಾಕಂದ್ರೆ ಯಾರು ಆಪ್ಷನ್ ಸೆಲ್ಲಿಂಗ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೋ 100% ಅವ್ರು ಬಂದು ನಾನು ರಾಂಗ್ ಅಂದರೆ ಒಪ್ಕೊಳ್ಳಲ್ಲ. ಇದು ನಿಜ. ಯಾಕಂದ್ರೆ ಅವರು ಅದರಲ್ಲಿ ಏನೋ ಮಾಡ್ತಾ ಇರ್ತಾರೆ. ನಾವು ನೋಡಿರ್ಬೋದು, ನೋಡದೇ ಇರ್ಬೋದು, ನೋಡದೇ ಇರೋದೆಲ್ಲ ನಾವು ಇಲ್ಲಿ ಕೂತ್ಕೊಂಡು ಏನು ಮಾತಾಡೋಕ್ಕಾಗಲ್ಲ.
ಆ ಥರ ಒಂದು ರಾಂಗ್ ಅಂತ ಹೇಳಿದ್ರೆ ಒಪ್ಕೊಳ್ಳೋಕ್ಕಾಗಲ್ಲ. ಹ್ಮ್ ಅದೇ ಥರ ಬೇರೆ ಯಾರಾದ್ರು ಆಪ್ಷನ್ಸ್ ಸೆಲ್ಲಿಂಗ್ ರಾಂಗ್ ಅಂತ ಹೇಳಿದ್ರೆ ನಾನು ಬಿಟ್ಟು ಹ್ಮ್ ಹ್ಮ್ ಅವ್ರೇನು ಮಾಡ್ತಾರೆ, ಆಪ್ಷನ್ ಸೆಲ್ಲಿಂಗ್ ರಾಂಗ್ ಅಂತ ಹೇಳಿದ್ರೆ ಆಪ್ಷನ್ ಸೆಲ್ಲರ್ಸ್ ಎಲ್ಲ ಏನು ಮಾಡ್ತಾರೆ ಇಲ್ಲಿ, ಸೆಲ್ಲರು ರೈಟರು ಇವರೆಲ್ಲ ನೀಟಾಗಿ ಯಾರು ಹೇಳಿದ್ರು ಅವ್ರ ಮೇಲೆ ಬ್ಲೇಮ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅದು ಕರೆಕ್ಟ್, ಕರೆಕ್ಟಾ? ಅದು ಮಾಡ್ತಾರೆ. 100% ಬ್ಲೇಮ್ ಮಾಡ್ತಾರೆ. ಒಬ್ಬರ ಮೇಲೆ ಇದು ರಾಂಗು ಇದು ರೈಟ್ ಅಂತ ಹೇಳೋಕ್ಕಿಲ್ಲ, ಬಟ್ ನಿಜ ಸುಳ್ಳು ಏನು ಅಂತ ಕ್ಲಾರಿಟಿ ಮಾಡ್ಬೋದು. ಕರೆಕ್ಟ್ ಅಲ್ಲ? ನೋಡಿ, ಇದು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರೆ ಫುಲ್ ಕ್ಲಾರಿಟಿ ಕೊಡುತ್ತೆ. ಒಂದು 2 ಪಾಯಿಂಟ್ ಹೇಳ್ತೀನಿ. ಫಸ್ಟು, ಸ್ಟಾಕ್ ಮಾರ್ಕೆಟಲ್ಲಿ ಈ ಆಪ್ಷನ್ನು ಮತ್ತು ಈಕ್ವಿಟಿ, ಡೆರಿವೇಟಿವ್ಸ್ ಆ್ಯಂಡ್ ಈಕ್ವಿಟಿ ಅಂತ 2 ಮಾರ್ಕೆಟ್. ಕರೆಕ್ಟ್, ಕರೆಕ್ಟಾ? ಕಮೋಡಿಟಿ ಇದೆಯಲ್ಲ ಅದಿದೆಯಲ್ಲ ಅಂತ ಕೇಳಿಬಿಡಿ, ಏನಕ್ಕೆ 2 ಮಾರ್ಕೆಟ್ ಡಿವೈಡ್ ಆಗೋದು. ಹೌದು. ನಾನು ಇಲ್ಲಿ ಈಕ್ವಿಟಿ ಅಂದೆ, ಸ್ಟಾಕ್ ಅಂತ ಹೇಳಿಲ್ಲ. ಕರೆಕ್ಟಾ? ಬ್ರಾಡ್ ಕ್ಯಾಟಗರಿ ಬಂದು 2 ಇರೋದು. ಹೌದು. ಸೊ ಅದರಲ್ಲಿ ಇವರು ಯಾರು ಈಕ್ವಿಟಿ ಅವ್ರನ್ನು ಇವ್ರನ್ನೂ ಅಲ್ಲ, ಆಮೇಲೆ ಮಾತಾಡೋದು ಬೇಡ. ಅದು ಇವಾಗ ಬರೀ ನಾವು ಆಪ್ಷನ್ಗೆ ಬರ್ತೀವಲ್ಲ, ಆಪ್ಷನ್ಗೆ ಲಾಸ್ಟಿಗೆ ಬಂದ್ಬಿಡೋಣ. ಇಲ್ಲಿಂದ ಒಂದು ಅರ್ಥ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಈಸಿ ಆಗುತ್ತೆ. ಇವ್ರು ತಪ್ಪು ಇವರು ಕರೆಕ್ಟು ಅಂತ ಹೇಳಿದೆ, ನಮ್ದು ಏನು ಮಾರ್ಕೆಟಲ್ಲಿ ಮಾಡ್ಕೊಂಡು ಹೋಗ್ಬೇಕು ಕರೆಕ್ಟಾಗಿ ಅನ್ನೋದನ್ನ ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಆಮೇಲೆ ಈ IPO ಹೇಳಿಲ್ಲ, ಅದೊಂದು ಮಾರ್ಕೆಟು, ಎಲ್ಲ ಮಾರ್ಕೆಟಲ್ಲ ಅದಲ್ಲ. ಕರೆಕ್ಟ್ ಅಲ್ಲ? IPO ಹೇಳಿಲ್ಲ, ಫ್ಯೂಚರ್ಸ್ ಹೇಳಿಲ್ಲ ಅಂತ ಅನ್ಕೋಬೇಡಿ. ಈ 2 ಮಾರ್ಕೆಟಲ್ಲಿ 2 ಥರ ಪಾರ್ಟಿಸಿಪೇಟ್ ಮಾಡ್ತಾರೆ ಜನ. ಇವನ್ ನಾವು ಮಾಡ್ತೀವಿ. ಏನು ಒಂದು ಟೈಪ್ ಆಫ್ ಜನ ಬಂದು ಇನ್ವೆಸ್ಟ್ಮೆಂಟ್ ಅಂತ ಹೋಗ್ತಾರೆ, ಇನ್ವೆಸ್ಟಿಂಗ್ ಅಂತ ಹೋಗ್ತಾರೆ, ಇನ್ವೆಸ್ಟರ್ಸ್ ಅಂತ ಹೋಗ್ತಾರೆ. ಕರೆಕ್ಟಾ? ಇನ್ನೊಂದು ಟೈಪ್ ಬಂದು ಟ್ರೇಡಿಂಗ್. ನೋಡಿ, 2 ಥರ ಮಾರ್ಕೆಟಲ್ಲಿ 2 ಥರ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಒಬ್ಬರು ಬಂದು ಇನ್ವೆಸ್ಟಿಂಗ್ ಅಂತ ಹೋಗ್ತಾರೆ, ಅದು ಈಕ್ವಿಟಿಯಲ್ಲಿ. ಒಬ್ಬರು ಬಂದು ಟ್ರೇಡಿಂಗ್ ಅಂತ ಹೋಗ್ತಾರೆ, ಅದು ಡೆರಿವೇಟಿವ್ಸಲ್ಲಿ. ಕರೆಕ್ಟ್ ಅಲ್ವಾ? ಈ 2 ಜನ ಡಿಫ್ರೆಂಟ್. ನಾವು ಆದರೆ ಈ 2 ಮಾರ್ಕೆಟು 2 ಥರ ಜನ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ, ಅದರಲ್ಲಿ 3 ಥರ ಪ್ರಾರ್ಥನೆ ಇರುತ್ತೆ. ಏನಪ್ಪ ಪ್ರಾರ್ಥನೆ? 3 ಥರ ಏನು ಪ್ರಾರ್ಥನೆ ಅಂದರೆ, ಫಾರ್ ಎಕ್ಸಾಂಪಲ್ ಈಕ್ವಿಟಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ಲ, ಅವ್ರೇನು ಪ್ರಾರ್ಥನೆ ಮಾಡ್ತಾರೆ ಅಂದರೆ, ಅಪೇಕ್ಷೆ ಪಡ್ತಾರೆ ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಮಾರ್ಕೆಟ್ ಮೇಲೆ ಹೋಗ್ತಾ ಇರಬೇಕು, ಮೇಲೆ ಹೋಗ್ತಾ ಇರಬೇಕು. ಅದು ಅವರ ಎಕ್ಸ್ಪೆಕ್ಟೇಷನ್. ಕರೆಕ್ಟಾ? ಎರಡನೇದು ಫ್ಯೂಚರ್ಸ್ ಬೇಡ, ಫ್ಯೂಚರ್ಸ್ ಬಿಟ್ಬಿಟ್ಟೆ ಮಾತಾಡೋಣ. ಫ್ಯೂಚರ್ಸಲ್ಲೂ ಹಂಗೆ ಬರುತ್ತೆ. ಫ್ಯೂಚರ್ಸ್ ಬಿಟ್ಬಿಟ್ಟು ಮಾತಾಡೋಣ. ಆಪ್ಷನ್ ಬೈಯರ್ನ ಇಟ್ಕೊಳ್ತೀನಿ ನಾನು. ಅವ್ರು ಬಂದು ಪ್ರಾರ್ಥನೆ ಮಾಡೋದು ಮೇಲೆ ಹೋಗ್ಬೇಕು, ಕೆಳಗೆ ಬರಬೇಕು, ಮೇಲೆ ಹೋಗ್ಬೇಕು, ಕೆಳಗೆ ಬರಬೇಕು ಮಾರ್ಕೆಟು ಅಂತ. ಆಪ್ಷನ್ ಬೈಯರ್ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಯಾಕೆ ಅಂದರೆ, ಒಂದು ಸತಿ ಏನೋ ಕಾಲ್ ಆಪ್ಷನ್ ಬೈ ಮಾಡಿಬಿಟ್ಟು ಮೇಲೇ ಹೋಗ್ತಾ ಇದ್ರೆ ಅವ್ರಿಗೆ ಎಕ್ಸಿಟ್ ಸುಮ್ಮನೆ ಹೋಗ್ತಾನೆ ಇದ್ದರೆ ಆ ಇನ್ವೆಸ್ಟರ್ಗೆ, ಈಕ್ವಿಟಿ ಅವ್ರಿಗೆ ದೇವರ ಮಾರ್ಕೆಟ್ ಏನಾದ್ರು ಆಶೀರ್ವಾದ ಮಾಡಿಬಿಟ್ಟು ಮೇಲೆ ಹೋಗ್ತಾ ಇರಿ, ಎಲ್ಲಿ ಎಕ್ಸಿಟ್ ಮಾಡಿಬಿಟ್ಟು ಎಲ್ಲಿ ಮತ್ತೆ ಇನ್ನೊಂದು ಕಾಲ್ ಆಪ್ಷನ್ ತಗೊಳ್ಳೋದು ಏನು ಗೊತ್ತಾಗಲ್ಲ. ಕರೆಕ್ಟ್ ಅಲ್ಲ? ಸೊ ಆ ಒಂದು ರೀಸನ್ ಏನು ಮಾಡ್ತಾರೆ, ಮೇಲೆ ಹೋದಾಗ ಕಾಲ್ ತಗೊಳ್ಳೋದು, ಕೆಳಗೆ ಬಂದಾಗ ಪುಟ್ ತಗೊಳ್ಳೋದು. ಇವ್ರಿಗೆ ಮೇಲೆ ಕೆಳಗೆ ಬೇಕು. ಯಾರು? ಆಪ್ಷನ್ ಬೈಯರ್ಗೆ. ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಮತ್ತೆ 3ನೇ ಥರದ್ದು ಇನ್ನೊಬ್ರು. ಒಬ್ರು ಯಾರು? ಮೇಲೆ ಹೋಗ್ಬೇಕು. ಒಬ್ರು ಮೇಲೆ ಕೆಳಗೆ ಹೋಗ್ಬೇಕು. ಇನ್ನೊಬ್ರು ಯಾರು? 3ನೇವರು. ಮಾರ್ಕೆಟ್ ಯಾವಾಗೂ ನಿದ್ದೆ ಮಾಡ್ತಾನೇ ಇರಬೇಕು ಅಂತ. ಈ ಥರ 3 ಥರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾರು 3ನೇವರು? ಓ, ಕೇಳಿದ್ರ? ನಾನು ಮರ್ತೋಗ್ಬಿಡ್ಲಿ ಅಂದ್ಕೊಂಡಿದ್ದೆ. ಆ 3ನೇವರೇ ಸರ್ ಆಪ್ಷನ್ ಸೆಲ್ಲರ್. ಸರಿ, ನಿಮ್ಗೆ ಅರ್ಥ ಆಯ್ತಲ್ಲ? ಅವರು ಯಾವಾಗೂ ಮಾರ್ಕೆಟ್ ಎಕ್ಸ್ಪೈರಿ ಆಗಿಬಿಡ್ಲಿ, ಇಲ್ಲ ಮಾರ್ಕೆಟ್ ನಿದ್ದೆ ಮಾಡಲಿ. ಅಂದರೆ ಸೈಡ್ ವೇಸ್ ಇದ್ಬಿಟ್ರೆ ಎಷ್ಟು ಖುಷಿ ಆಗ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ ಮಾಡ್ತೀನಿ ಅಂತಾರಲ್ಲ, ಅವ್ರು ಬಂದು ಮೇಲೆ ಹೋಗ್ತಾ ಇದ್ರೆ ಖುಷಿ ಆಗ್ತಾರಾ ಇಲ್ವಾ? ಇವಾಗ ನೋಡಿ, ಆಪ್ಷನ್ ಬೈಯರ್ನ ನೀವು ಯೋಚನೆ ಮಾಡಿ, ಅವ್ರು ಸೈಡ್ ವೇಸ್ ಹೋದ್ರೂ ಖುಷಿ ಆಗಲ್ಲ, ಅವ್ರು ಒಂದೇ ಸೈಡ್ ಹೋದ್ರೂ ಖುಷಿ ಆಗಲ್ಲ. 2 ಸೈಡ್ ಹೋದ್ರೇನೆ ಖುಷಿ ಆಗೋದು ಆಪ್ಷನ್ ಬೈಯರ್. ಬಟ್ ಆಪ್ಷನ್ ಸೆಲ್ಲರ್ 2 ಸೈಡ್ ಹೋದ್ರು ಖುಷಿ ಆಗ್ತಾರಾ? ಇಲ್ಲ ಮೇಲೆ ಹೋದ್ರೆ ಖುಷಿ ಆಗ್ತಾರಾ? ಮಾರ್ಕೆಟು ಅಪ್ ಟ್ರೆಂಡಲ್ಲೇ ಹೋದ್ರೆ ಖುಷಿ ಆಗಲ್ಲ, ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಆದರೂ ಖುಷಿ ಆಗಲ್ಲ. ಇವ್ರು ಬಂದು ಅಂದರೆ ನಾನು ನೋಡಿದ್ದು ಸುಮಾರು ಜನ ನೋಡಿದ್ದು, ಮಾರ್ಕೆಟ್ ನಿದ್ದೆ ಮಾಡಬೇಕು, ಮಾರ್ಕೆಟ್ ಎಕ್ಸ್ಪೈರಿ ಆಗಿಬಿಡ್ಬೇಕು. ಅಪಾರ್ಥ ಮಾಡ್ಕೊಂಡ್ಬಿಟ್ಟಿರ. ಆಮೇಲೆ ಎಕ್ಸ್ಪೈರಿ ಅಂದಿದ ತಕ್ಷಣ ಒಂಥರ ಅದರ ಎಕ್ಸ್ಪೈರಿ ಅಂದರೆ ಡೆಡ್ ಅಲ್ಲ, ಏನೋ ಕಾಂಟ್ರಾಕ್ಟ್ ಡೆಡ್ ಆಗುತ್ತೆ. ಅದು ಮಾತ್ರೆ ಎಕ್ಸ್ಪೈರಿ ಅಲ್ಲ. ಯಾಕಂದರೆ ಎಕ್ಸ್ಪೈರಿ ಅದು ನಮಗಾಗೋದು, ಮಾತ್ರೆಗಲ್ಲ.
ಸೊ ಈ ಥರ 3 ಜನ ಪಾರ್ಟಿಸಿಪೇಟ್ ಇರ್ತಾರೆ. 3 ಜನದ್ದು ಅಪೇಕ್ಷೆ ಬೇರೆ ಬೇರೆ ಇರುತ್ತೆ. ನೀವು ಕೇಳಿದ್ದು ಎರಡೇ, ರೈಟ್ ಆರ್ ರಾಂಗ್, ಅದು ಆಪ್ಷನ್ ಸೆಲ್ಲಿಂಗ್ ರೈಟ್ ಆರ್ ರಾಂಗ್. ಹೌದು. ಈ 3 ಜನದ್ದು ಕ್ಲಾರಿಟಿ ಇರಬೇಕು. ಒಂದು ಪರ್ಸನ್ನು ಒಂದು ಡಿಸಿಷನ್ ತಗೊಂಡು ಒಂದು ಕಂಪೇರ್ ಮಾಡುವಾಗ ಈ ಕ್ಲಾರಿಟಿ ಇಲ್ಲವೇ ಬಂದು ಆ ಕನ್ಫ್ಯೂಷನ್, ನೀವು ಹೇಳಿದಂಗೆ ಸುಮಾರು ಜನ ಕೇಳ್ತಾ ಇದ್ದಾರೆ ಕ್ವಶನ್ಸ್ ಅನ್ನೋದು 100% ಬಂದೇ ಬರುತ್ತೆ. ಓಕೆ. ಸೊ ಈಗ ಡೈರೆಕ್ಟಾಗಿ ನಾವು ನೋಡೇ ಬಿಡೋಣ, ನೋಡ್ತಾ ಮಾತಾಡ್ಕೊಂಡ್ಬಿಡೋಣ. ಅವಾಗ ಇವಾಗ ನೋಡೋರ್ಗು ಎಲ್ಲ ನಮ್ಮ ಏನು ಈ ವಿಡಿಯೋ ವ್ಯೂವರ್ಸ್ಗೂ ಸೋಷಿಯಲ್ ಮೀಡಿಯಾ ಮೆಂಬರ್ಸ್ಗೂ ಒಂದು ಸ್ವಲ್ಪ ತುಂಬ ಕ್ಲಾರಿಟಿ ಬರುತ್ತೆ. ಒಂದು ಎಕ್ಸಾಂಪಲ್ ನೋಡ್ಕೊಂಡು ಹೋಗುವಾಗ ಅಲ್ವಾ. ಸೊ ಆ ಲ್ಯಾಪ್ಟಾಪ್ ಕೊಡಿ ನಂದು. ಫಸ್ಟ್ ನಾವು ಏನು ಮಾಡೋಣ, ಈ ಆಪ್ಷನ್ ಸೆಲ್ಲಿಂಗ್ದು ಕ್ಲಾರಿಫೈ ಮಾಡ್ಕೊಂಬಿಡೋಣ. ಒಂದು ಎಕ್ಸಾಂಪಲ್ ಜೊತೆಯಲ್ಲಿ. ಇಲ್ಲಿ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ನಮ್ಮ ಡೈನಮಿಕ್ ಲೈವ್ ಎಕ್ಸಾಂಪಲ್ ಯೂಸ್ ಮಾಡಿ, ನಾನು ಬೇರೆ ಯಾವುದು ಕರೆಕ್ಟಾಗಿ ಯೂಸ್ ಮಾಡೋಕ್ಕೆ ಸಿಕ್ಕಿಲ್ಲ. ಇಲ್ಲಾರೆ ನಮ್ದೇನು ಯೂಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಅದು ನಮ್ಮದು ಥರ ಇಲ್ವಲ್ಲ. ನಿಮ್ಮ ಹತ್ರ ಇದೆಯಾ ಡೈನಮಿಕ್ ಲೈವ್? ಇದೆಯಾ? ಅದಕ್ಕೆ ಬಚಾವ್. ಸೊ ಒಂದು ಕೆಲಸ ಮಾಡೋಣ, ಇಲ್ಲಿ ನಿಫ್ಟಿನೇ ಯಾಕಂದ್ರೆ ಲೀಡ್ ಆಫ್ ದಿ ಸ್ಟಾಕ್ಸ್, ಲೀಡರ್ ಆಫ್ ದಿ ಮಾರ್ಕೆಟ್ ಆ್ಯಂಡ್ ಲೀಡ್ ಆಫ್ ದಿ ಸ್ಟಾಕ್ಸ್, ಅದನ್ನೇ ಯೂಸ್ ಮಾಡ್ತೀನಿ ನಾನು. ಫಸ್ಟು ಸೆಲ್ಲಿಂಗ್ ಆಪ್ಷನ್ ಸೆಲ್ಲಿಂಗ್. ಈ ಒಂದು January 18th ಎಕ್ಸ್ಪೈರಿ ಇರೋದನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಶಾರ್ಟ್ ಪುಟ್ ಅಂದರೆ ಪುಟ್ ಆಪ್ಷನ್ನ ರೈಟ್ ಮಾಡೋದು. ಐ ಮೀನ್ ಟು ಸೇ ಪುಟ್ ಆಪ್ಷನ್ ಸೆಲ್ ಮಾಡಿ ಆಮೇಲೆ ಬೈ ಮಾಡ್ಕೊಳ್ಳೋದು. ಇದರಲ್ಲಿ ಯಾರೋ ಸೆಂಟ್ರಲ್ ಒಂದು ಕೇಳಿದರು, ಅದೇನು PECE ಅಂತ. ಅದೇನಿಲ್ಲ, ಪುಟ್ ಯುರೋಪಿಯನ್, ಕಾಲ್ ಯುರೋಪಿಯನ್ ಅಂತ, ಅದಕ್ಕೆ ಅಷ್ಟೇ. ಅದ್ರದ್ದು ಆಮೇಲೆ ಬೇಕಾದ್ರೆ ಇನ್ನೊಂದು ಸಬ್ಜೆಕ್ಟ್ ಮಾಡೋಣ. ಇಲ್ಲ ಅದೇನು ಪುಟ್ ಎಕ್ಸ್ಪೈರಿನ ಕಾಲ್ ಎಕ್ಸ್ಪೈರಿನ ಅಂದರು. ಹಂಗಲ್ಲ, ಏನಿಲ್ಲ, ಅದು ಪುಟ್ ಯುರೋಪಿಯನ್ನು ಕಾಲ್ ಯುರೋಪಿಯನ್ ಅಂತ ಅದು ಅರ್ಥ. ಯಾರೋ ಹೊಸ್ದಾಗಿರೋರು ಒಂದು ಬಂತು, ಸಡನ್ನಾಗಿ ಲ್ಯಾಪ್ಟಾಪ್ ಓಪನ್ ಮಾಡಿದ್ನಲ್ಲ, ಅದಕ್ಕೆ ಅದಷ್ಟೇ. ಅದ್ರ ಬಗ್ಗೆ ನೆಕ್ಸ್ಟ್ ಕಂಪ್ಲೀಟಾಗಿ ಒಂದು ಸಬ್ಜೆಕ್ಟ್ ಮಾಡೋಣ, ಇನ್ನು ಈಸಿಯಾಗಿ ಅರ್ಥ ಆಗೋ ಥರ. CA PA ಅಂತೆಲ್ಲ ಬರುತ್ತೆ, ಅದೆಲ್ಲ ಇವಾಗ ಇಲ್ಲ ಅನ್ಸುತ್ತೆ ಇಲ್ಲಿ ಇಂಡಿಯಾದಲ್ಲಿ. ಅದೆಲ್ಲ ಹೊರಟೋಯ್ತು, ನಮ್ಮ ಕಾಲದಲ್ಲಿ ಇತ್ತು. ಅದು ಬಂದರೆ ಮಾಡಬೇಡಿ ಅಂತಿದ್ದೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅದು. ಇದರಲ್ಲಿ ಏನು ಕನ್ಫ್ಯೂಷನ್ ಇದು, ತುಂಬ ಕ್ಲಾರಿಟಿ ಇರುತ್ತೆ. ಸೊ ನಿಫ್ಟಿ ಬಂದು ಒಂದು ಸ್ಟ್ರೈಕ್ ಪ್ರೈಸು 21,800. ಪುಟ್ ಆಪ್ಷನ್ನ ಸೆಲ್ ಮಾಡೋದು. ಪುಟ್ ಆಪ್ಷನ್ ಸೆಲ್ ಮಾಡೋದು, ಲಾಟ್ ಸೈಜ್ ಬಂದು 50 ಇದೆ. ಮಾರ್ಜಿನ್ ಬಂದು 1,15,000 ರೂಪಾಯಿವರೆಗೂ ಬರುತ್ತೆ. ಪುಟ್ ಆಪ್ಷನ್ ಒಂದು ಲಾಟ್ ಸೆಲ್ ಮಾಡೋದಕ್ಕೆ. ಕ್ಲಿಯರ್? ಇದಾದಮೇಲೆ ಇಲ್ಲಿ ನಮ್ಮದು ಡೈನಮಿಕ್ ಲೈವ್ ಎಕ್ಸಾಂಪಲ್ ತೋರಿಸ್ಬೇಕಲ್ಲ, ಒಂದು ಕ್ಲಾರಿಟಿ ಬರೋದಕ್ಕೆ ತೋರಿಸ್ಬೇಕಲ್ಲ. ಇಲ್ಲಿ ಬಂದು ನಾವು ID ಇಂಟೆಲಿಜೆಂಟ್ ಡೈನಾಮಿಕ್ 3 ಅಂತ ಯೂಸ್ ಮಾಡ್ತೀವಿ. ಅದನ್ನು ಬೇರೆಯವ್ರಿಗೆ ಅರ್ಥ ಆಗೋದಕ್ಕೆ ಇಂಟ್ರಾ-ಡೇ ಅಂತ ಹಾಕ್ತೀವಿ. ಅದು ಬರೀ ಇಂಟ್ರಾಡೇ ಅಲ್ಲ, ಅದು ಇಂಟ್ರಾ-ಡೇ ಅದು. ಕ್ಲಿಯರ್? ಸೊ ಆ ಸಿಗ್ನಲ್ ಬಂದು ಬೈ ಬಂದಿದ್ದೇನಪ್ಪ ಯಾವಾಗ ಅಂದರೆ ಎಂಟ್ರಿ ಡೇಟ್ 12ನೇ ತಾರೀಕು January 2024. ಟೈಮ್ ಬಂದು ಅರೌಂಡ್ 10:30 ಟೈಮಲ್ಲಿ ಬಂದಾಗ ಎಂಟ್ರಿ ಪ್ರೈಸ್ 117 ರೂಪಾಯಿ ಸೆಲ್ಲಿಂಗ್ ಪ್ರೈಸ್. ಸೊ ಇಲ್ಲಿ 12ನೇ ತಾರೀಕು ಶಾರ್ಟ್ ಎಂಟ್ರಿ ಆಗಿರುವಾಗ, ಪುಟ್ ಶಾರ್ಟ್ ಎಂಟ್ರಿ ಆಗಿರುವಾಗ, ಇಲ್ಲಿ ನೋಡಿ ಎಗೈನ್ ಒಂದು ಅದೇ ಡೈನಮಿಕ್ ಲೈವಲ್ಲಿ ನಮ್ಗೇನು ಬಂತು, ಶಾರ್ಟ್ನ ಎಕ್ಸಿಟ್ ಆಗೋದಕ್ಕೆ ಬಂತು. ಅಂದರೆ ಪುಟ್ ಆಪ್ಷನ್ ರೈಟ್ ಮಾಡಿರೋದು, ಅಂದರೆ ಸೇಲ್ ಮಾಡಿರೋದು ಎಕ್ಸಿಟ್ ಆಗಿಬಿಡಪ್ಪ ಅಂತ ಬಂತು. ಅದು ಬಂದು ಡೇಟ್ 15ನೇ ತಾರೀಕು. 15ನೇ ತಾರೀಕು ಬಂದಾಗ ಎಕ್ಸಿಟ್ ಆಗೋವಾಗ ಪ್ರೈಸು 29 ರೂಪಾಯಿ, 117 ರೂಪಾಯಿಗೆ ಸೆಲ್ ಮಾಡಿದ್ದು. ಎಕ್ಸಿಟ್ ಮಾಡುವಾಗ 29 ರೂಪಾಯಿ, ಅದ್ರದ್ದು ಪ್ರಾಫಿಟ್ ಬಂದು 88 ರೂಪಾಯಿ ಪ್ರಾಫಿಟ್ ಆಗೋಯ್ತು. ಪ್ರಾಫಿಟ್ ಜೊತೆಲಿ ಟೋಟಲ್ ಪ್ರಾಫಿಟ್ ಬಂದು 4,400 ರೂಪಾಯಿ. 4,400 ರೂಪಾಯಿ ಪ್ರಾಫಿಟ್ ಆಯಿತು. ಪ್ರಾಫಿಟ್ ಅಲ್ವಾ ಅದು? ಪ್ರಾಫಿಟ್ ಅಲ್ವಾ? ಏನು 1,15,000 ರೂಪಾಯಿ ಮಾರ್ಜಿನ್ ಅಷ್ಟೇ. ಸೊ ಅದೇ ಥರ ಸ್ವಲ್ಪ ಜನ ಸ್ಟಾಕ್ಸಲ್ಲೂ ಹೇಳಿ ಬರೀ ಯಾವಾಗ ನೋಡಿದ್ರು ಇಂಡೆಕ್ಸಲ್ಲೇ ಹೇಳ್ತೀರಾ ಅಂತ ಅಂದ್ಕೊಂಡಿದ್ರೆ, ಒಂದು ಸ್ಟಾಕ್ ಅದೇ ಕಾರಣಕ್ಕೆ ಒಂದು ಸ್ಟಾಕು ಸೇಮ್ ಒಂದು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ HDFC ನೋಡೋಣ. HDFC ಬ್ಯಾಂಕು ನವಂಬರ್ದು ತಗೊಂಡಿದ್ದೀನಿ ಇಲ್ಲಿ ತೋರಿಸೋದಕ್ಕೆ.
ನವಂಬರ್ ತಗೊಂಡಿದೆ ಇಲ್ಲಿ ತೋರಿಸೋದಕ್ಕೆ. ಸ್ಟ್ರೈಕ್ ಪ್ರೈಸ್ ಬಂದು 1500 ರೂಪಾಯಿ. ಮತ್ತೆ ಅಲ್ಲೂ ಶಾರ್ಟ್ ಪುಟ್ ಸರಿ ಪುಟ್ ಆಪ್ಷನ್ನ ಸೆಲ್ ಮಾಡೋದು. ಅದು ಬಂದು ಲಾಟ್ ಸೈಜ್ ಬಂದು 550 ಇದೆ. ಇದ್ರ ಜೊತೆಯಲ್ಲಿ ಮಾರ್ಜಿನ್ ಬಂದು ಸೆಲ್ಲಿಂಗ್ಗೆ, ಆಪ್ಷನ್ ಸೆಲ್ಲಿಂಗ್ಗೆ, ಪುಟ್ ಆಪ್ಷನ್ ಸೆಲ್ಲಿಂಗ್ಗೆ 1,60,000 ರೂಪಾಯಿ ಅಷ್ಟೇ ಮಾರ್ಜಿನ್. ಅದೇನು ದೊಡ್ಡ ಅಮೌಂಟ್ ಅಲ್ಲ ಅನಿಸುತ್ತೆ ನನಗೇನು. ಸೊ ಎಗೇನ್ ಎಕ್ಸಾಂಪಲ್ಗೆ ನಮ್ಮದು ಇಂಟೆಲಿಜೆಂಟ್ ಡೈನಾಮಿಕ್ 3ನೇ ಲಾಂಗ್ ಸಿಗ್ನಲ್ ಬೈ ಅಂತ ಬಂದಿದೆ. ಅದರಲ್ಲಿ ಎಂಟ್ರಿ ಡೇಟ್ ಬಂದು 12ನೇ ತಾರೀಕು, ಟೈಮ್ ಬಂದು 6:55, ಸಂಜೆ 6:55 ಗಂಟೆಗೆ ಬಂದಿದೆ ಅದು. ಎಂಟ್ರಿ ಪ್ರೈಸ್ ಬಂದು 18 ರೂಪಾಯಿ 50 ಪೈಸೆ. ಸಂಜೆ 6:55 ಅಂದ್ರಲ್ಲ, ಹೌದು. ಸಂಜೆ ಹೆಂಗೆ ಬರುತ್ತೆ? ಯಾಕೆ ಬರಲ್ಲ? ಮಾರ್ಕೆಟ್ ಅವರ್ಸ್ 3:30ಗೆ ಮುಗ್ದೋಗುತ್ತಲ್ಲ. ಈ HDFC ತಗೊಂಡಿದ್ದು ಯಾಕೆ ನೋಡಿ, ಒಂದು ಸ್ಟಾಕು ಬೇಕು ಅಂತಾರೆ, ಜೊತೆಯಲ್ಲಿ ಇದೊಂದು ಕ್ಲಾರಿಟಿ ನೋಡಿ, ಒಂದು ಸಬ್ಜೆಕ್ಟ್ ಮಾಡುವಾಗ ಇನ್ನೊಂದು ಕ್ಲಾರಿಟಿನೂ ಕೊಟ್ಬಿಡೋಣ ಅಂತ. ಇದು ಯಾಕೆ 6:55 ಅಂದರೆ ನೋಡಿ, ಇಡೀ ಪ್ರಪಂಚದಲ್ಲಿ ಎಲ್ಲ ಸುಮಾರು ದೇಶದಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಇದೆ. ಸ್ಟಾಕ್ ಎಕ್ಸ್ಚೇಂಜು ಸುಮಾರು ದೇಶದಲ್ಲಿದೆ. ಆದರೆ ನಮ್ಮ ದೇಶದಲ್ಲಿ ಮಾತ್ರ ಇರೋ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಒಂದು ಲಕ್ಷ್ಮೀ ಪೂಜೆ ಅಂತ ಮಾಡ್ತಾರೆ, ಮುಹೂರ್ತ್ ಟ್ರೇಡಿಂಗ್. ಇದು ಸ್ವಲ್ಪ ಜನ ಹೊಸದಾಗಿರೋರು ನೋಡ್ಬೋದಲ್ಲ, ಅವ್ರು ಕನ್ಫ್ಯೂಸ್ ಆಗಬಾರ್ದಲ್ಲ. ಮೋಸ್ಟ್ಲಿ ಅವ್ರು ಕೇಳ್ತಾರೆ ಅನ್ಕೊಂಡೆ, ಅವ್ರ ಪರವಾಗಿ ನೀವೇ ಕೇಳ್ಬಿಟ್ರಿ. ಅದು ಕೇಳಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಪಾಸ್ ಕೊಟ್ಟೆ. ಸೊ ಅದು ಬಂದು ಇಡೀ ಎಲ್ಲ ದೇಶದಲ್ಲೂ ಎಕ್ಸ್ಚೇಂಜ್ ಇದೆ, ಆದರೆ ಮುಹೂರ್ತ್ ಟ್ರೇಡಿಂಗ್ ಇಲ್ಲ. ಅದು ಸ್ಪೆಷಲಿ ನಮ್ಮ ದೇಶದಲ್ಲೇ ಇರೋದು. ನಿಮ್ಗೆ ಅರ್ಥ ಆಯ್ತಲ್ಲ? ಅದು 6:30, 1 ಅವರ್ ಇರುತ್ತೆ. ಅದು 6:55 ಒಂದೇ. ಆಮೇಲೆ ಈಗ ರೀಸೆಂಟ್ಲಿ ಒಂದು ಯಾವುದೋ ಇವೆಂಟ್ ನಡೀತು, ಈ ಅಯೋಧ್ಯೆದು ಏನೋ ನಡೀತಲ್ಲ, ಆ ಮಂಡೇ ಹಾಲಿಡೇ ಕೊಟ್ಟಿದ್ರು. ಏನು ಡೇಟ್ ಅದು? 22nd. ಅದನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ಸ್ಯಾಟರ್ಡೇ ಮಾರ್ಕೆಟ್ ಓಪನ್ ಮಾಡಿದ್ರು. ಆಮೇಲೆ ಇವತ್ತು ನಾನು 6:55 ಅನ್ನಲ್ಲ, ಸಂಡೇ ಅದು ಕರೆಕ್ಟಾ? ಡೇಟ್ ನೋಡಿ ನಿಮಗೆ ಸಂಡೇನಾ ಮಂಡೇನಾ ಅಂತ ಗೊತ್ತಾಗಲ್ಲ, ಬಟ್ ಟೈಮ್ ಮಾತ್ರ 6:55 ಅಂತ ಬಂದ್ಬಿಡುತ್ತೆ. ಸೊ ಇಲ್ಲಿ ಇದೊಂದು ಇನ್ಫಾರ್ಮೇಶನ್ ಇರಲಿ ನೋಡೋರಿಗೆ ಅಂತ. ದಿವಾಳಿ, ಲಕ್ಷ್ಮೀ ಪೂಜೆ, ಕ್ಲಿಯರ್ ಆ ಥರ. ಅದು ಅವಾಗ ಬಂದು 1 ಅವರ್ ಮಾಡ್ತಾರೆ. ಯಾವ ಡೇ ಆದರೂ ಬರಲಿ, ಅದು ಯಾವ ರಾವ್ ಕಾಲ ಆದರೂ ಇರಲಿ, 6 ಗಂಟೆ ಮೇಲೆ ಏನು ರಾವ್ ಕಾಲ, ಯಮಗಂಟ ಕಾಲ, ಗುಳಿಕ ಕಾಲ ಅದೆಲ್ಲ ಏನಿರಲ್ಲ. ಇದ್ರೂ ಒಂದು ಸಣ್ಣದಾಗಿ ಅವೇರ್ನೆಸ್ ಇರಲಿ ಅಂತ. ಸೊ ಈಗ ನಾವು ಇಲ್ಲಿ ಏನಾಯಿತು, ಎಂಟ್ರಿ ಡೇಟು ನವಂಬರ್ 12ನೇ ತಾರೀಕು 2023. ನೀವು ಹೋಗಿ ಚೆಕ್ ಮಾಡ್ಕೋಬೋದು NSEಲಿ ಕರೆಕ್ಟಾಗಿ. ಎಲ್ಲ ಒಂದು ಕ್ಲಾರಿಟಿ ಇದೆ ಅಂದರೆ ಎಲ್ಲ ಹೋಗಿ NSE ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಂಡ್ಬಿಡ್ಬೋದು. ಎಲ್ಲ ಸಿಗುತ್ತೆ. ಬರೀ ನಾವೇ ಹೇಳಬೇಕು ಅಂತಿಲ್ಲ, ಒಂಥರ ಓದೋ ಲೆಕ್ಕನೇ, ಬಟ್ ಕ್ಲಾರಿಟಿ ಕೊಡೋದಕ್ಕೆ ಮಾಡ್ತಾ ಇದ್ವಿ ಇದು ಕರೆಕ್ಟಾಗಿ. ಆಮೇಲೆ ದಿವಾಳಿ ಪೂಜೆ ಅವತ್ತು ಎಂಟ್ರಿ ಪ್ರೈಸ್ ಬಂತು 18 ರೂಪಾಯಿ 50 ಪೈಸೆ, 1,60,000 ರೂಪಾಯಿ ಮಾರ್ಜಿನ್ನು. ನೆಕ್ಸ್ಟ್ ಎಕ್ಸಿಟ್ ಬರೋಣ. ಅದೇ ಶಾರ್ಟ್ ಪುಟ್ ಅಂದರೆ ಪುಟ್ ಸೆಲ್ ಮಾಡಿರ್ತಾರೆ. ಅದನ್ನು ಎಕ್ಸಿಟ್ ಮಾಡುವಾಗ ಏನಾಗುತ್ತೆ, 28ನೇ ತಾರೀಕು ನವಂಬರ್ 2023ನೇ ವರ್ಷ ಎಕ್ಸಿಟ್ಗೆ ಈ ಡೈನಾಮಿಕ್ ಲೈವಲ್ಲಿ ಈ ಪರ್ಟಿಕ್ಯುಲರ್ ಸಿಗ್ನಲ್ ಬಂದಿದ್ದ ತಕ್ಷಣ ಎಕ್ಸಿಟ್ ಆಗ್ತಾರೆ. ಎಕ್ಸಿಟ್ ಆಗೋ ಟೈಮ್ ಏನಪ್ಪ ಅಂದರೆ ಅಗೇನ್ ಅರೌಂಡ್ 3 ಗಂಟೆ 3 ಗಂಟೆ ಟೈಮಲ್ಲಿ ಎಕ್ಸಿಟ್ ಆಗ್ತಾರೆ. ಬಟ್ ಅದು ಒಂದು 2 ಡೇಸ್ ಬಿಫೋರೇ ಇರುತ್ತೆ ಎಕ್ಸ್ಪೈರಿಗೆ. ಯಾಕೆ ಎಕ್ಸ್ಪೈರಿಗೆ ಎಕ್ಸಿಟ್ ಆಗ್ಬೋದಾಗಿತ್ತಲ್ಲ ಅಂದ್ಕೊಂಡ್ರೆ, ಸ್ಟಾಕ್ಸಲ್ಲಿ ಎಲ್ಲ ಸ್ವಲ್ಪ ಈಗ ಈ ರೀಸೆಂಟ್ ಇಯರ್ಸಲ್ಲಿ 2 ಡೇಸ್ ಬಿಫೋರ್ ಆಗಬೇಕು, ಇಲ್ಲ ಡೆಲಿವರಿ ಅದು ಇದು ಸುಮಾರು ಇದೆ. ಸ್ವಲ್ಪ ಏನು ಒಂಥರ ಕನ್ಫ್ಯೂಷನ್, ಗೊತ್ತಿರೋರಿಗೆ ಎಕ್ಸಿಟ್ ಆಗಿಬಿಡಪ್ಪ ಅಷ್ಟೇ. ಸೊ ಆ ರೀಸನ್ನು ಎಕ್ಸ್ಪೈರಿಗಿಂತ 2 ಡೇಸ್ ಬಿಫೋರ್ ಎಕ್ಸಿಟ್ ಆಗಿದೆ. ಕ್ಲಿಯರ್? ಸ್ಟಾಕ್ಸಲ್ಲಿ ಇದೊಂದು ಸ್ಟಾಕ್ಸ್ಗೆ ಮತ್ತು ಏನು ಇಂಡೆಕ್ಸ್ಗೆ ಏನು ವೇರಿಯೇಷನ್ನು ಇದರದ್ದೆಲ್ಲ ಅಂದ್ಬಿಟ್ಟು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನೀವು ನೋಡಿ ಗೊತ್ತಾಗುತ್ತೆ. ಆ ಪರ್ಟಿಕ್ಯುಲರ್ ವಿಡಿಯೋ ಫುಲ್ ಡೀಟೇಲ್ ನಿಮಗೆ ಕೊಟ್ಟಿರುತ್ತೆ ಇದು. ಆಮೇಲೆ ಎಕ್ಸಿಟ್ ಪ್ರೈಸ್ ಬಂದು 65 ಪೈಸೆ, 18 ರೂಪಾಯಿ ಎಂಟ್ರಿ ಆಗಿದ್ದು, ಸೆಲ್ ಮಾಡಿದ್ದು, ಅದನ್ನು ಬೈ ಮಾಡೋದು ಬಂದು ಮತ್ತು 65 ಪೈಸೆ. ಕ್ಲಿಯರ್? ಆವಾಗ ಅದು ಬಂದು ಪ್ರಾಫಿಟ್ ಬಂದು 17 ರೂಪಾಯಿ
ಆ 85 ಪೈಸೆ ಆ ಪ್ರಾಫಿಟ್ ಅಮೌಂಟ್ ಆಯಿತು. 550 ಲಾಟ್ ಸೈಜು. ಅದು ನೆಟ್ ಪ್ರಾಫಿಟ್ ಬಂದು, ನೆಟ್ ಅಂದರೆ ಬ್ರೋಕರೇಜ್ ಎಲ್ಲ ಸೇರಿಸ್ಕೊಂಡೆ ಗ್ರಾಸ್ 9,817 ರುಪೀಸ್ ಸಮಥಿಂಗ್, 9,800 ಹಂಗೆ ಬಂದಿದೆ. 1,60,000 ಇನ್ವೆಸ್ಟ್ಮೆಂಟ್ಗೆ. ಎಷ್ಟು ಅದನ್ನು ಎಷ್ಟು ದಿನ, ಒಂದು 12ನೇ ತಾರೀಕಿಂದ 28ನೇ ತಾರೀಕು, ಅಪ್ರಾಕ್ಸಿಮೇಟ್ಲಿ ಒಂದು 10 ದಿನ ಮಾರ್ಕೆಟ್ ರಜೆ ಎಲ್ಲ ಬಿಟ್ಬಿಟ್ರೆ. ಆವತ್ತು ರಜೆನೇ 1 ಅವರ್ ಇತ್ತು ಮಾರ್ಕೆಟ್ ಎಂಟ್ರಿ ಆಗೋ ದಿನ. ಸೊ ಆ ಎಕ್ಸಿಟ್ ಬಂದು ಈ ಪರ್ಟಿಕ್ಯುಲರ್ ಸಿಗ್ನಲ್ಗೆ ಎಕ್ಸಿಟ್ ಆಗಿದೆ. ಇದು ಪ್ರಾಫಿಟ್ ಆಯಿತು. ಅಂದರೆ ಅಲ್ಲಿ ನಿಮಗೆ ನಿಫ್ಟಿ ಶಾರ್ಟ್ ಸೆಲ್ಲಿಂಗ್ ಅಲ್ಲೂ ಪ್ರಾಫಿಟ್ ಆಯಿತು, ಇಲ್ಲಿ HDFC ಬ್ಯಾಂಕ್ ಶಾರ್ಟ್ ಸೆಲ್ಲಿಂಗ್ ಅಲ್ಲೂ ಪ್ರಾಫಿಟ್ ಆಯಿತು. ಅಂದರೆ ಆಪ್ಷನ್ ಶಾರ್ಟ್ ಸೆಲ್ಲಿಂಗು, ಶಾರ್ಟ್ ಸೆಲ್ಲಿಂಗಲ್ಲಿ ಪುಟ್ ಆಪ್ಷನ್ ಶಾರ್ಟ್ ಸೆಲ್ಲಿಂಗ್, ಇಷ್ಟು ಕ್ಲಿಯರ್ ಆಯ್ತಲ್ಲ. ನೀವು ಇವಾಗ ಆಪ್ಷನ್ ಸೆಲ್ಲಿಂಗ್ ಹೇಳಿದ್ರಲ್ಲ, ಇದರಲ್ಲೇನು ಹೆಡ್ಜಿಂಗ್ ಅಂತದೆಲ್ಲ ಏನಿಲ್ವಾ? ಹೆಡ್ಜಿಂಗ ಓಕೆ ಸ್ವಲ್ಪ ಅದೆಲ್ಲ ಎಕ್ಸ್ಟ್ರಾಸ್ ಅಲ್ವಾ, ಸ್ವಲ್ಪ ಕಡಿಮೆ ಅವೇರ್ನೆಸ್ ಇದ್ದರೆ ಎಕ್ಸ್ಟ್ರಾಸ್ ಬೇಕು. ಕಂಪ್ಲೀಟ್ ಅವೇರ್ನೆಸ್ ಇದ್ದರೆ ಎಕ್ಸ್ಟ್ರಾಸ್ ಬೇಡ, ಅದೇ ಕಂಪ್ಲೀಟ್ ಆಗಿಬಿಟ್ಟಿರುತ್ತಲ್ಲ. ಕಂಪ್ಲೀಟ್ ಇಸ್ ಅ ಕಂಪ್ಲೀಷನ್. ಸೊ ಇಲ್ಲಿ ಬಂದು ಆ ಎಡ್ಜಿಂಗು, ಅಡ್ಜಸ್ಟ್ಮೆಂಟು, ಆಳು ಮೂಳು ಅಂಥದ್ದೆಲ್ಲ ಏನೂ ಬೇಕಾಗಿಲ್ಲ. ಈ ಡೈನಮಿಕ್ ಲೈವ್ ಇರೋದ್ರಿಂದ ಅದೆಲ್ಲ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಈ ಥರ ಒಂದು ಇಂಡಿಯನ್ ಟೆಕ್ನಾಲಜಿ ಇಲ್ಲದೆ ಹೋದಾಗ ಬೇಕಾಗುತ್ತೆ, 100% ಬೇಕಾಗುತ್ತೆ. ಇದು ಕರೆಕ್ಟ್ ನೀವು ಹೇಳಿದ್ದು. ಈ ಅಡ್ಜಸ್ಟ್ಮೆಂಟ್ ಎಲ್ಲ ಏನು ಹೇಳಿಲ್ಲ ಇಲ್ಲಿ, ಅದೇನು ಮಾಡಿಲ್ಲ, ಅದೇನು ಇಲ್ಲದೆ ಇದು ಡೈರೆಕ್ಟ್ ಆಪ್ಷನ್ ಸೆಲ್ಲಿಂಗಲ್ಲಿ ಮಾತಾಡ್ತಾ ಇರೋದು. ಅದರದ್ದೆಲ್ಲ ಬೇಕು ಅಂದರೆ ಆಮೇಲೆ ಯಾವಾಗಾರು ಒಂದು ವಾಗ್ವಾದ ಇಟ್ಕೊಳ್ಳೋಣ ಅಲ್ವಾ, ಒಂದು ವಾಗ್ವಾದ ಇಟ್ಕೊಳ್ಳೋಣ. ಅದು ಬರೀ ಕ್ಲಾರಿಟಿ ಅಂದರೆ ಸುಮಾರು ಕಡೆ ಇದೆಯಲ್ಲ, ಎಲ್ಲರೂ ಹೇಳ್ತಾ ಇದ್ದಾರೆ, ನಾನು ಹೇಳಿದ್ರೆ ಮೀನಿಂಗ್ ಏನಿದು ಅಲ್ವಾ? ಎಲ್ಲ ಕಡೆ ಇದೆ, ಬೇರೆ ಕಡೆ ಎಲ್ಲ ನೋಡಿ ಎಲ್ಲಿರುತ್ತೆ, ನಾನು ನೋಡಲ್ಲ. ನಾನು ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾ ಸ್ವಲ್ಪ ಕಡಿಮೆನೇ. ಸೊ ನೋಡಿ ಅದೆಲ್ಲ ಇಲ್ಲ. ಓಕೆ, ಸರಿ, ಕ್ಲಿಯರ್. ಈಗ ಒಂದು ಕೆಲಸ ಮಾಡೋಣ, ಇದು ವಿತೌಟ್ ಎಡ್ಜಿಂಗ್ಗೆ ನೀವು ಹೇಳಿದ್ದು, ಎಡ್ಜಿಂಗು ಇದೇನೋ ಹೇಳಿದ್ರಲ್ಲ, ವಿತೌಟ್ ಎಡ್ಜಿಂಗ್ಗೆ ಇದಕ್ಕೆ ಬೇರೆ ಕಾರಣಗಳು ಹೇಳ್ತಾರೆ. ಆಪ್ಷನ್ ಸೆಲ್ಲಿಂಗ್ ಅದೇ ಸಿಕ್ಕಾಪಟ್ಟೆ ಏನೇನೋ ಕಾರಣ ಹೇಳಿ ಸ್ವಲ್ಪ ಕನ್ಫ್ಯೂಸ್ ಆಗೋದು ಅಂತಿದೆ. ಆ ರೀಸನ್ಸ್ ಏನು ಹೇಳ್ತಾರೆ, ಆ ಕನ್ಫ್ಯೂಷನ್ಸ್ ಆಗೋ ರೀಸನ್ಸ್ ಏನು ಹೇಳ್ತಾರೆ ಅಂತ ನೋಡಿಬಿಟ್ಟು ನೆಕ್ಸ್ಟ್ ಬಂದು ಆಪ್ಷನ್ ಬೈಯಿಂಗ್ ಏನು ಅಂತ ನೋಡೋಣ. ಇನ್ ಕೇಸ್ ಇಷ್ಟೊತ್ತವರೆಗೂ ನಾನು ನಂಬ್ತಾ ಇದ್ದೀನಿ ಆಪ್ಷನ್ ಬೈಯರ್ ಎಲ್ಲ ಕಿವಿ ಮುಚ್ಕೊಂಡು ನೋಡಿದ್ರಿ ಅಂತ. ಇವಾಗ ಬೈಯಿಂಗ್ ಬಗ್ಗೆ ಮಾತಾಡ್ತೀನಿ, ಸೆಲ್ಲರ್ ಎಲ್ಲ ಕಿವಿ ಮುಚ್ಕೊಳ್ಳಿ, ಬಟ್ ವಿಡಿಯೋ ನೋಡ್ತಾ ಕಿವಿ ಮುಚ್ಕೊಳ್ಳಿ. ಏನಾದ್ರು ಇಂಪಾರ್ಟೆಂಟ್ ಥಿಂಗ್ ಮಿಸ್ ಆಗಿಬಿಟ್ರೆ ಏನು ಮಾಡ್ತೀರಾ? ಈ ರೀಸನ್ಸ್ ಏನು ಹೇಳ್ತಾರೆ ಆಪ್ಷನ್ ಸೆಲ್ಲಿಂಗ್ಗೆ ಅಂದರೆ, ನೋಡಿ ಸೆಲ್ಲಿಂಗ್ ಬಂದು ರಾಂಗ್ ಅಂತ ಹೇಳೋರು, ಅದು ಬಂದು ಏನು ಇದು ಅನ್ಲಿಮಿಟೆಡ್ ಲಾಸ್ ಆಗಿಬಿಡುತ್ತೆ, ಸಿಕ್ಕಾಪಟ್ಟೆ ಮಾರ್ಜಿನ್ ಎಲ್ಲನೂ ಝೀರೋ, ದೊಡ್ಡ ಮಾರ್ಜಿನ್ 1,60,000 ಅಂದೆ ನಾನು HDFC. ಲಾಸ್ ಆದರೆ 1,60,000 ಲಾಸ್ ಆಗುತ್ತೆ. ಅವ್ರ ಲೆಕ್ಕದ ಲಾಸ್ ಅಂತ. ನಾನು ಲಾಸ್ ಮಾರಿ ನಾರ್ಮಲಿ ನನ್ನ ಬಾಯಲ್ಲಿ ಬರಲ್ಲ, ಅದು ಸ್ವಲ್ಪ ಇರಿಟೇಟ್ ಆಗ್ತಾ ಇದೆ. ಆ ವರ್ಡೆಲ್ಲ ನಾನು ಯೂಸ್ ಮಾಡಲ್ಲ, ಅದೆಲ್ಲ ನೆಗೆಟಿವ್ ವರ್ಡ್ಸ್. ಸೊ ಇನ್ ಕೇಸ್ ನಿಮ್ಗೆ ಅರ್ಥ ಆಗಬೇಕಲ್ಲ, ನಾನೇನು ಮಾಡೋಕ್ಕೆ, ನೀವು ಬೇರೆ ಪದ ಗೊತ್ತಿಲ್ಲರೆ ನಿಮ್ಗೆ ಅರ್ಥ ಆಗದೆ ಹೋಗ್ಬಿಡುತ್ತೆ. ಇರಲಿ ಒಂದು ಅದನ್ನು ಮೈನಸ್ ಅಂತ ಇಟ್ಕೊಬಿಡೋದು. ಮೈನಸ್ ಆದರೆ 1,60,000 ರೂಪಾಯಿನೂ ಮೈನಸ್ ಆಗಿಬಿಡುತ್ತೆ. ಈ ಕಡೆ ಇವರು ಇಲ್ಲಿ ಏನು ಹೇಳ್ತಾರೆ, ದೊಡ್ಡದಾಗಿ ಲಾಸ್ ಆಗುತ್ತೆ. ಅನ್ಲಿಮಿಟೆಡ್ ಅಂದರೆ ನಿಮ್ಮ ಹತ್ರ ಇರೋವರೆಗೂ ಆಗಬೇಕು, ಇಲ್ಲರೆ ಪೊಸಿಷನ್ ಕಟ್ ಮಾಡಿಬಿಡ್ತಾರೆ. ಕರೆಕ್ಟ್. ಪೊಸಿಷನ್ ಬಂದು ಬ್ರೋಕರ್ ಬಿಡಲ್ಲ, ಬ್ರೋಕರ್ದು ಆ್ಯಪ್ ಬಿಡಲ್ಲ, ಆ್ಯಪ್ ಎಲ್ಲ ಯಾವುದೇ ಡೆಸ್ಕ್ಟಾಪ್ ಅಪ್ಲಿಕೇಶನು ಬಿಡಲ್ಲ, ಅದೇ ಕಟ್ ಮಾಡಿಬಿಡುತ್ತೆ. ನೀವು ದುಡ್ಡು ಕೊಟ್ಟಿಲ್ಲ, M2M ಅಂತೆಲ್ಲ ಬರುತ್ತೆ, ಸುಮಾರಿದೆ ಅದು. ಮಾರ್ಕ್ ಟು ಮಾರ್ಜಿನ್ ಅದು ಸುಮಾರು. ಇನ್ನೊಂದೇನು ಈ ಥರ ದೊಡ್ಡ ಮಾರ್ಜಿನ್ನು, ಬೈಯಿಂಗಿಂತ ದೊಡ್ಡ ಮಾರ್ಜಿನ್ನು. ಬೈಯಿಂಗಲ್ಲಿ ಹೆಂಗೆ ಎಲ್ಲ ಝೀರೋ ಆಗಿಬಿಡುತ್ತೆ ಅಂತ ಹೇಳ್ತಾರೋ, ಬೈಯಿಂಗಲ್ಲಿ ಕೊಟ್ಟಷ್ಟು ಝೀರೋ ಆಗುತ್ತೆ, ಯಾವುದೇ ಕಾಲ್ ಇಲ್ಲದೆ ಝೀರೋ ಆಗುತ್ತೆ. ಝೀರೋ ಎಲ್ಲ ಲಾಸ್ ಆದರೆ ಝೀರೋನೇ. ಅವರೊಂದು 2,000, 5,000, 10,000 ಕೊಟ್ಟರೆ ಅದು ಝೀರೋ ಆಗುತ್ತೆ. ಅಷ್ಟೇ ಕೊಡೋದು ಜನ, ಕರೆಕ್ಟಾ? ಅದು ಕೊಡುವಾಗ ಯಾವುದೇ ಥರದ್ದು ಕಾಲ್ ಬರಲ್ಲ, ಇಲ್ಲ ಫೋನ್ ಇದು ಪೊಸಿಷನ್ ಕಟ್ ಆಗಲ್ಲ, ಬಟ್ ಆಪ್ಷನಲ್ಲಿ ಕಟ್ ಆಗುತ್ತೆ. ಅವ್ರ ರೀಸನ್ ಅಲ್ಲ, ಅದು ನಿಜ. ರೀಸನ್ ಅಲ್ಲ, ನಿಜ. ಸಾರಿ, ರೀಸನ್ ಯಾರೋ ಹೇಳಿದ್ದಲ್ಲ, ನಾನು ಬ್ರೋಕರೇ ಹೇಳ್ತಾ ಇದ್ದೀನಿ ಅಷ್ಟೇ. ಕ್ಲಿಯರ್? ಕೆಟ್ಟಾಗ್ಬಿಡುತ್ತೆ. ಸೊ ನೆಕ್ಸ್ಟ್, ಓನ್ಲಿ ಯು ಕ್ಯಾನ್ 1 or 2 ಪ್ಲೇಸಸ್ ಪ್ರಾಫಿಟ್ ಮಾಡ್ಬೋದು. 1-2 ಕಡೆ ಮಾತ್ರ ಪ್ರಾಫಿಟ್ ಮಾಡ್ಬೋದು, ಅದರಲ್ಲೂ ಸಣ್ಣ ಪ್ರಾಫಿಟ್ ಆಗುತ್ತೆ.
ಅಂತ ಆಪ್ಷನ್ ರಾಂಗ್ ಅಂತ ಹೇಳೋರು ಹೇಳ್ತಾರೆ. ಸರಿ. ನಾನಲ್ಲ, ಆಪ್ಷನ್ ರಾಂಗ್ ಅಂತ ಹೇಳೋರು ನಾನಲ್ಲ, ಸೆಲ್ಲಿಂಗ್ ರಾಂಗ್ ಆಪ್ಷನ್ ಸೆಲ್ಲಿಂಗ್ ರಾಂಗ್ ಅನ್ನೋರು, ಸಾರಿ. ಸೊ ಅದು ಬಂದು ಬುದ್ಧಿವಂತಿಕೆ ಅಲ್ಲ. ಆ್ಯಕ್ಚುಲಿ ಇಟ್ ಇಸ್ ನಾಟ್ ಅ ಬ್ರಿಲಿಯಂಟ್ ಐಡಿಯಾ. ಸ್ಟಾಕ್ ಟ್ರೇಡಿಂಗ್ ಬಿಸ್ನೆಸ್ಸಲ್ಲಿ ಇದು ಬುದ್ಧಿವಂತಿಕೆ ಅಲ್ಲ. ಅಂದರೆ ಆಪ್ಷನ್ ಸೆಲ್ಲಿಂಗ್ ಬುದ್ಧಿವಂತಿಕೆ ಅಲ್ಲ ಆ ಥರ ಹೇಳೋದು ಬುದ್ಧಿವಂತಿಕೆ ಅಲ್ಲ ಅಂದೆ. ಸರಿ, ಕರೆಕ್ಟ್ ಅಲ್ಲ? ಸೊ ಅದೇ ಥರ ಆಮೇಲೆ ಇನ್ನೊಂದು ರೀಸನ್ ಹೇಳ್ಬಿಡ್ತೀರ, ಏನೇ ಸೆಲ್ ಮಾಡಿದ್ರು ಮತ್ತೆ ಬೈಕ್ ಬರಬೇಕಲ್ಲ ಅಡ್ಜಸ್ಟ್ ಮಾಡೋದಕ್ಕೆ, ಎಡ್ಜ್ ಮಾಡೋದಕ್ಕೆ. ಹೌದು. ಇಲ್ಲಾಂದರೆ ಏನಾಗುತ್ತೆ, ಇನ್ ಕೇಸ್ ಬೈಯಿಂಗ್ ಸೆಲ್ಲಿಂಗೇ ಕರೆಕ್ಟು ಅಂದ್ಬಿಟ್ರೆ ಎಕ್ಸ್ಚೇಂಜ್ ಏನು ನೋಡುತ್ತೆ, ಬೈಯಿಂಗ್ ಎಲ್ಲ ಬೇಡ ಬರೀ ಸೆಲ್ಲಿಂಗೇ ಇಟ್ಬಿಡೋಣ ಅಂತ ಇಟ್ಬಿಡುತ್ತೆ. ಹೇಳೋಕ್ಕಾಗಲ್ಲ. ಹಂಗೆ ಮಾಡಿಬಿಟ್ರೆ ಏನು ಮಾಡೋದು? ಹೆಂಗೆ ಮಾಡೋದು? ನಮ್ಗೆ ಹೆಂಗೆ ಗೊತ್ತು ಸರ್, ನೀವು ಹೇಳಬೇಕು. ಅವಳು ಇನ್ನೂ ಸೊ ಆ ಥರ ಸ್ಮಾಲ್ ಆರ್ ಬಿಗ್ ಪ್ರಾಫಿಟ್ ಆಪ್ಷನ್ ಸೆಲ್ಲಿಂಗಲ್ಲಿ ಪ್ರಾಫಿಟ್ ಬಂತು. ಹೌದು. ಬೈಯರ್ಸ್ ಎಲ್ಲ ಕಿವಿ ಮುಚ್ಕೊಂಡಿದ್ದೀರಾ ಅನಿಸುತ್ತೆ. ಸೊ ಈಗ ಸದ್ಯಕ್ಕೆ ಆಪ್ಷನ್ ಸೆಲ್ಲಿಂಗ್ ಅವ್ರು ಕಿವಿ ಮುಚ್ಕೊಂಡ್ಬಿಡಿ, ವಿಡಿಯೋ ನೋಡಿ. ಬೈಯಿಂಗ್ ಬಗ್ಗೆ ಹೋಗೋಣ, ಬೈಯರ್ದು ಏನು ಅಂತ ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ಕಿವಿ ಮುಚ್ಕೊಳ್ಳೋಕೆ ಮುಂಚೆ ಇಫ್ ನಾನೇನಾದರೂ ಆಪ್ಷನ್ ಬೈಯಿಂಗ್ ರಾಂಗ್ ಅಂದರೆ ನೀವು ಒಪ್ಕೊಳ್ತೀರಾ? ಒಪ್ಕೊಳ್ತೀರಾ? ಇಲ್ಲ, ಯಾರು ಒಪ್ಕೊಳ್ತಾರ? ಯಾರು ಒಪ್ಕೊಳ್ಳಲ್ಲ. ಕರೆಕ್ಟಾ? ಗರಂ ಆಗಿಬಿಡ್ತಾರೆ. ಇವನೇನು ಸೆಲ್ಲಿಂಗ್ ಇಷ್ಟೇ ಪ್ರಾಫಿಟ್ ಬಂತು ಅಂತ ಹೇಳ್ಬಿಟ್ಟು ಬೈಯಿಂಗ್ನ ರಾಂಗ್ ಅಂದ್ಬಿಟ್ನಲ್ಲ ಅಂತ ಗರಂ ಆಗ್ತಾರೆ. ಸೊ ಬೈಯಿಂಗ್ ಬಗ್ಗೆ ಹೋಗೋಣ. ಅಗೇನ್ ಸೇಮ್ ನಿಫ್ಟಿದೆ ನೋಡೋಣ. ಅದೇ ಟೈಮು, ಅದೇ 18th ಎಕ್ಸ್ಪೈರಿ, ಮತ್ತು ಸ್ಟ್ರೈಕ್ ಪ್ರೈಸ್ ಸೇಮ್ ಏನು 21,800. ಲಾಂಗ್ ಕಾಲ್ ಆಪ್ಷನ್ ಇದು. ಸರಿ. ಅದು ಶಾರ್ಟ್ ಪುಟ್ ಆಪ್ಷನ್ ಸೆಲ್ ಮಾಡಿದ್ದು. ಇಲ್ಲಿ ಲಾಂಗ್ ಬೈ ಮಾಡೋದು, ಕಾಲ್ ಆಪ್ಷನ್ನ ಲಾಂಗ್ ಬೈ ಮಾಡೋದು. ಇಲ್ಲಿ ರೈಟಿಂಗ್ ಇಲ್ಲ, ಬೈಯಿಂಗ್ ಇದು. ಸೊ ಬೈಯಿಂಗು ಅದೇ 50 ಲಾಟ್ ಸೈಜ್ ಎಲ್ಲರಿಗೂ ಗೊತ್ತು. ಮತ್ತು ಮಾರ್ಜಿನ್ ಬಂದು 8,250 rupees. ಹೆಂಗೆ ಅಂದರೆ 165 ರೂಪಾಯಿಗೆ ಆ ಟೈಮಲ್ಲಿ ಇದೆ. ಏನು ನಮ್ಮ ಡೈನಾಮಿಕ್ ಲೈವ್ ಅಲ್ಲಿ ಇಂಟೆಲಿಜೆಂಟ್ ಡೈನಾಮಿಕ್ ಸಿಗ್ನಲ್ ಕೊಡುವಾಗ 165 ರೂಪಾಯಿ ಅಲ್ಲಿದೆ. ಆ ಒಂದು ಪ್ರೀಮಿಯಂ. ಸೊ ಎಂಟ್ರಿ ಡೇಟ್ ಬಂದು ಎಗೇನ್ 12th January 2024, 10:30 ಟೈಮೇ, ಸೇಮ್ ಟೈಮ್ ಇಟ್ಕೊಳ್ಳಿ. ಇದಾಯ್ತಲ್ಲ, ಇದಕ್ಕೆ ಬಂದು ಮಾರ್ಜಿನ್ ಹೇಳಿದ್ನ? ಮಾರ್ಜಿನ್ ಹೇಳಿದೆ 8,000 ಚೇಂಜ್. ಕ್ಲಿಯರ್ ಅಲ್ಲ? ಸೊ ಅಲ್ಲಿಂದ ಮತ್ತೆ ಎಕ್ಸಿಟ್, ಲಾಂಗ್ ಕಾಲ್ ಎಕ್ಸಿಟ್ ಏನಪ್ಪ ಅಂದರೆ 15ನೇ ತಾರೀಕೆ, ಮತ್ತು 15ನೇ ತಾರೀಕು 3:25ಕ್ಕೆ ಎಕ್ಸಿಟ್ ಆಗಿದ್ದಾರೆ. ಅಂದರೆ 325ಗೆ ಯಾಕಂದ್ರೆ ಸಿಗ್ನಲ್ ಬಂತು. ಎಕ್ಸಿಟ್ ಪ್ರೈಸ್ ಬಂದು 355. ಎಂಟ್ರಿ ಬಂದು 165. ಎಕ್ಸಿಟ್ ಪ್ರೈಸ್ ಬಂದು 355, 355 ರೂಪಾಯಿಗೆ. ಅದು ಬಂದು ಪ್ರಾಫಿಟ್ ಪಾಯಿಂಟ್ಸ್ ಬಂದು 190 ರೂಪಾಯಿ ಸಿಕ್ಕಿದೆ. 190 ಇಂಟು 50, 9,500 ರೂಪಾಯಿ. ಇದಕ್ಕೆ ಮಾರ್ಜಿನ್ ಬಂದು 8,250 ರೂಪಾಯಿ. ಮಾರ್ಜಿನ್ ಇಲ್ಲೂ ಪ್ರಾಫಿಟ್ ಆಯ್ತಲ್ಲ? ಹೌದಾ? ಬೈಯಿಂಗಲ್ಲೂ ಪ್ರಾಫಿಟ್ ಆಗೋಯ್ತು. ಕರೆಕ್ಟ್ ಅಲ್ವಾ? ಸೊ ಅದೇ ಥರ ಈವನ್ HDFCನೂ ಒಂದು ಬೈಯಿಂಗಲ್ಲಿ, ಯಾಕಂದರೆ ಒಂದು ಸ್ಟಾಕು ಒಂದು ಇದು ಗೊತ್ತಾಗ ಬೈಯಿಂಗಲ್ಲಿ ಸೇಮ್ ನವಂಬರ್ ದಿವಾಳಿ ಟೈಮ್ದೆ ಎಕ್ಸಾಂಪಲ್ ಓಪನ್ ಮಾಡಿದೆ. ಸೊ 30ನೇ ತಾರೀಕು ಎಕ್ಸ್ಪೈರಿ, ಕಾಲ್ ಆಪ್ಷನ್ ಲಾಂಗ್ ಕಾಲು 1,490 ರೂಪೀಸ್ದು ಸ್ಟ್ರೈಕ್ ಪ್ರೈಸು. ಅದು ಬಂದು 550 ಲಾಟ್ ಸೈಜು, 13,600-700 ರೂಪಾಯಿ ಮಾರ್ಜಿನ್ನು. ಲಾಂಗ್ಗೆ. ಶಾರ್ಟ್ ಆದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಮಾರ್ಜಿನ್ನು, ಲಾಂಗ್ಗೆ ಅಷ್ಟು ಜಾಸ್ತಿ ಆಗಲ್ಲ. ಕ್ಲಿಯರ್? ಅದೇ ಥರ ಇಂಟೆಲಿಜೆಂಟ್ ಡೈನಮಿಕ್ 3 ಬಂದು ಲಾಂಗ್ ಸಿಗ್ನಲ್ ಬೈ ಸೇಮ್ ಡೇ. ಹಂಗೆ ನೀವು ಸೆಲ್ಲಿಂಗ್ಗೆ ಬೈಯಿಂಗ್ಗೆ ಹಂಗೆ ರಿವರ್ಸ್ ಮಾಡಿ ನೋಡ್ಕೊಂಬಿಡಿ. ನೀವು ಏನಾದ್ರು ಚೆಕ್ ಮಾಡೋವಾಗ ಅವಾಗ ಈಸಿ ಆಗಿಬಿಡುತ್ತೆ ನಿಮಗೆ. ಸೊ ಅದೇ 6:55 ದಿವಾಳಿ ಬೈಗೂ, ಅಲ್ಲಿ ಸೆಲ್ಗೆ ಹೇಳಿದೆ, ಇಲ್ಲಿ ಬೈಗೆ ಹೇಳ್ತಾ ಇದ್ದೀನಿ. ಕಾಲ್ ಬೈ, ಅಲ್ಲಿ ಪುಟ್ ಸೆಲ್. ಸೊ ದಿವಾಳಿ ಟೈಮು ಎಂಟ್ರಿ ಪ್ರೈಸ್ ಬಂದು 24 ರೂಪೀಸ್ 90 ಪೈಸೆ ಪ್ರೀಮಿಯಮ್ಮು. ಸೊ ಇಲ್ಲಿಂದ ನೆಕ್ಸ್ಟ್ ಅದೇ ನಾರ್ಮಲ್ ಸಿಗ್ನಲ್, ಈ ಪರ್ಟಿಕ್ಯುಲರ್ ಸಿಗ್ನಲ್ಲು, ಈ ಸಿಗ್ನಲ್ಗೆ ಎಕ್ಸಿಟ್ ಲಾಂಗ್, ಆ ಲಾಂಗ್ ಕಾಲ್ ಆಪ್ಷನ್ ಬಂದು ಎಕ್ಸಿಟ್ ಆಗೋದು. ಎಕ್ಸಿಟ್ ಆಗೋ ಡೇಟು 28ನೇ ತಾರೀಕು. ಮತ್ತೆ
ಅಲ್ಲಿ ನಾವು ಸೇಲ್ ಮಾಡಿದ್ರೆ ಇಲ್ಲಿ ಕಾಲ್ ಬೈ ಮಾಡಿ. ಪುಟ್ನ ಸೆಲ್ಲಿಂಗ್ ಇದು ಶಾರ್ಟ್ ಪುಟ್ನ ಎಕ್ಸಿಟ್ ಮಾಡಿದ್ವಿ, ಇಲ್ಲಿ ಲಾಂಗ್ ಕಾಲ್ನ ಎಕ್ಸಿಟ್ ಮಾಡ್ತಾ ಇದ್ವಿ. ಸರಿ ಸರಿ. ಆ ಎಕ್ಸಿಟ್ ಟೈಮ್ ಬಂದು 3 ಗಂಟೆ. ಯಾಕಂದ್ರೆ ಅದನ್ನು ಅಗೇನ್ 2 ದಿನದ ಮುಂಚೆನೇ, ಎಕ್ಸ್ಪೈರಿಗೆ 2 ದಿನದ ಮುಂಚೆನೇ. ಮತ್ತು ಎಕ್ಸಿಟ್ ಪ್ರೈಸ್ ಬಂದು 42 ರುಪೀಸು. ಟೋಟಲ್ ಪ್ರಾಫಿಟ್ ಪ್ರೀಮಿಯಮ್ ಬಂದು 17 ರುಪೀಸ್ ಬಂದಿದೆ, ಒಂದು 10 ಪೈಸೆ ವೇರಿಯೇಷನಲ್ಲಿ. ಇಲ್ಲಿ ಬಂದು ಟೋಟಲ್ ಪ್ರಾಫಿಟ್ ಏನಾಗಿದೆ ಅರೌಂಡ್ 9400 ರುಪೀಸ್ ಪ್ರಾಫಿಟ್ ಬಂದಿದೆ. ಆನ್ ಮಾರ್ಜಿನ್ ಯೂಸ್ ಮಾಡಿದ್ದು ಬಂದು 13,500-600-700 ರೇಂಜಲ್ಲಿ ಯೂಸ್ ಮಾಡಿರೋದಕ್ಕೆ 9,000 ಬಂದಿದೆ. ಪ್ರಾಫಿಟ್ ಆಯ್ತಾ ಇಲ್ವಾ? ಆಯ್ತು, ಪ್ರಾಫಿಟ್ ಆಯ್ತು ಇಲ್ಲೂ. ಹೌದು. ಅಂದರೆ ಮುಂದಕ್ಕೆ ಬರ್ತೀನಿ. ಸೊ ಇಲ್ಲಿ ಎಲ್ಲಪ್ಪ ತೊಂದರೆ ಆಗುತ್ತೆ, ರೈಟಾ ರಾಂಗ ಅಂತ ಕಂಪ್ಯಾರಿಸನ್ಗೆ ಮೈಂಡ್ಸೆಟ್ ಎಲ್ಲಿ ಬರುತ್ತೆ ಅಂದರೆ ಅಪೋಸಿಟಲ್ಲಿ ಮಾಡಿದಾಗ, ಅದಕ್ಕೆ ಎಗೇನ್ಸ್ಟ್ ಮಾಡಿದಾಗ. ಕರೆಕ್ಟ್ ಅಲ್ವಾ? ಈಗ ನೋಡಿ ಇದು ಈ ನಿಫ್ಟಿ ಪುಟ್ ಆಪ್ಷನ್ ಸೆಲ್ ಮಾಡೋದಕ್ಕಿಂತ ಬೈ ಮಾಡಿಬಿಟ್ಟಿದ್ರೆ ಮೈನಸ್ ಆಗ್ಬಿಟ್ಟಿರೋದು. ಪುಟ್ ಆಪ್ಷನ್ ಸೆಲ್ ಮಾಡಿದಕ್ಕೆ ಪ್ರಾಫಿಟ್ ಬಂತು, ಬೈ ಮಾಡಿದರೆ ಮೈನಸ್ ಆಗ್ಬಿಟ್ಟಿರೋದು ಅಲ್ವಾ? ಅದೇ ಥರ ಕಾಲ್ ಆಪ್ಷನ್ ಬೈ ಮಾಡೋದಕ್ಕಿಂತ ಸೆಲ್ ಮಾಡಿದರೆ ಮೈನಸ್. ಇಷ್ಟೇ ಕರೆಕ್ಟ್ ಅಲ್ಲ? ಪುಟ್ ಆಪ್ಷನ್ ಸೆಲ್ ಮಾಡೋದಕ್ಕಿಂತ ಬೈ ಮಾಡಿದರೆ ಮೈನಸ್ಸು, ಕಾಲ್ ಆಪ್ಷನ್ ಬೈ ಮಾಡೋದಕ್ಕಿಂತ ಸೆಲ್ ಮಾಡಿದರೆ ಮೈನಸ್. ಇವಾಗ ತೋರಿಸಿದ ಟ್ರೇಡ್ಸಲ್ಲಿ ಅಲ್ವಾ? ಇಲ್ಲೇನು ಸೆಲ್ಲಿಂಗ್ ಪುಟ್ಟು ಬೈಯಿಂಗ್ ಕಾಲ್, ಇದೇ ಕರೆಕ್ಟಾ? ಇವಾಗ ನೋಡಿದ್ದು ಪ್ರಕಾರ ಇನ್ನು ಯಾವ್ದು ಕರೆಕ್ಟ್ ಅಂತ ಹೋಗ್ತಾ ಫೈನಲಿ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬಿಡ್ತೀನಿ ನಾನು. ಸೊ ಇಲ್ಲಿ ಬೈಯಿಂಗಲ್ಲಿ ಇಲ್ಲಿ ಮತ್ತೆ ಕಾರಣಗಳು ಹೇಳ್ತಾರೆ. ಏನು ಕಾರಣಗಳು ಹೇಳ್ತಾರೆ? ಅದೇ ರೀಸನ್ನು ಏನು ಆಪ್ಷನ್ ಬೈಯಿಂಗ್ ಬಂದು ರಾಂಗ್ ಅಂತ ಹೇಳೋರು ಏನು ಆಪ್ಷನ್ ಬಂದು ಎಲ್ಲ ಝೀರೋ ಆಗೇ ಬಿಡುತ್ತೆ. ಝೀರೋ ಆಪ್ಷನ್ ಬೈಯಿಂಗ್ ಬಂದು ಕೊನೆಗೆ ಝೀರೋನೇ. ಕರೆಕ್ಟಾ? ಈ ಥರ ಬ್ಲೇಮ್ ಮಾಡ್ತಾರೆ. ಬ್ಲೇಮಿಂಗ್ ಅದು ಆ್ಯಕ್ಚುಲಿ ಇಟ್ಸ್ ನಾಟ್ ಎ ಫ್ಯಾಕ್ಟ್. ಬ್ಲೇಮಿಂಗ್ ಅದು ಆಪ್ಷನ್ ಬೈಯಿಂಗ್ ಬಂದು ಝೀರೋ ಆಗೇ ಆಗುತ್ತೆ ಅಂತ ರೀಸನ್ ಕಾರಣ ಹೇಳ್ತಾರೆ. ಅದರಲ್ಲಿ ಏನು ಪ್ರೀಮಿಯಂ ಇರ್ಬೋದು, ಪ್ರೀಮಿಯಂ ಕಡಿಮೆ ಇರ್ಬೋದು, ಆದರೂ ಝೀರೋ ಆಗಿಬಿಡುತ್ತೆ ಎಂಡಲ್ಲಿ. ಆಪ್ಷನ್ ಬೈ ಮಾಡಿಬಿಡಿ. ಇವ್ರು ನೋಡಿದ್ರೆ ಆಪ್ಷನ್ ಸೇಲ್ ಮಾಡೋದು ರೈಟ್ ಆ ರಾಂಗ ಅಂತ ನೀವು ಕೇಳ್ತಾ ಇದ್ದೀರ. ಕರೆಕ್ಟ್ ಅಲ್ಲ? ಆಮೇಲೆ ಇದರಲ್ಲಿ ಅಲ್ಲಿ ಬಂದು ಅನ್ಲಿಮಿಟೆಡ್ ಲಾಸ್, ಅದೇ ಮೈನಸ್ಸು ಅಂತಾರೆ ಸೆಲ್ಲಿಂಗಲ್ಲಿ. ಇಲ್ಲಿ ಅನ್ಲಿಮಿಟೆಡ್ ಪ್ರಾಫಿಟ್ ಅಂತಾರೆ. ಡೈರೆಕ್ಟ್ ರೈಟ್ ಆಪೋಸಿಟಲ್ಲಿ ಇರುತ್ತೆ ಎಲ್ಲ ಇದು. ಆಮೇಲೆ ಅದರಲ್ಲಿ ಯಾವುದೇ ಥರದ್ದು ಮಾರ್ಜಿನ್ ಮತ್ತೆ ಕೊಡುವಂತ ಬರುತ್ತಲ್ಲ, ಇದರಲ್ಲಿ ಬರಲ್ಲ. ಒಂದು ಸತಿ ನೀವು ಪ್ರೀಮಿಯಂ ಕೊಟ್ಟ ಮೇಲೆ ನಿಮ್ಮನ್ನು ಯಾರು ಕ್ಯಾರೆ ಅಂತ ಕೇಳಲ್ಲ. ಪ್ರಾಫಿಟ್ ಬಂದರೂ ಕ್ಯಾರೆ ಅಂತ ಕೇಳಲ್ಲ, ನಿಮ್ಗೆ ಮೈನಸ್ ಆದರೂ ಕ್ಯಾರೆ ಅಂತ ಕೇಳಲ್ಲ. ಕರೆಕ್ಟ್ ಅಲ್ಲ? ನಿಮ್ಮನ್ನು ಯಾರು ಡಿಸ್ಟರ್ಬ್ ಮಾಡೋಕ್ಕೆ ಬರಲ್ಲ, ನಾರ್ಮಲಿ ಬರಲ್ಲ. ಏನು ಟ್ರೇಡ್ ಆಪೋಸಿಟಲ್ಲಿ ಹೋಗ್ಬಿಟ್ರೆ ನಿಮ್ಮದು ಮೆಲ್ಟ್ ಆಗಿಬಿಡುತ್ತೆ, ಮೆಲ್ಟ್ ಡೌನ್ ಆಗಿಬಿಡುತ್ತೆ. ಅಂದರೆ ಈ ಕಬ್ಬನ್ನ ಕರಗಿಸ್ತೀವಲ್ಲ, ಕರ್ಗೋಗ್ಬಿಡುತ್ತೆ. ನನಗೆಲ್ಲೋ ಬನ್ನಿ ಕರಗಿದ್ದು ಎಲ್ಲೂ ನಾನು ನೋಡಿಲ್ಲ ಇನ್ನು. ಸುಟ್ಟರು ಬೂದಿ ಆಗುತ್ತೆ, ಕರಗಲ್ಲ ಅದು. ಕರೆಕ್ಟ್ ಅಲ್ಲ? ಸೊ ಆ ಥರ ಕರಗೋಗ್ಬಿಡುತ್ತೆ ಅಂತ ಇಲ್ಲಿ ಒಂದು ಕಾರಣಗಳು ಹೇಳ್ತಾರೆ. ಈಗ ಇನ್ ಕೇಸ್ ಯಾರು ಕಿವಿ ಮುಚ್ಕೊಂಡು ಎಲ್ಲ ಓಪನ್ ಮಾಡಿಬಿಡಿ, ಮುಂದಕ್ಕೆ ಹೋಗೋಣ, ಡೀಟೇಲ್ ಬೇಕಲ್ಲ. ಯಾಕೆ ಓಪನ್ ಮಾಡಿಬಿಡಿ ಅಂದರೆ ನೋಡಿ, ಈ ಕಡೆ ಆಪ್ಷನ್ ಸೆಲ್ಲಿಂಗಲ್ಲೂ ಪ್ರಾಫಿಟ್ಟೆ, ಈ ಕಡೆ ಆಪ್ಷನ್ ಬೈಯಿಂಗಲ್ಲೂ ಪ್ರಾಫಿಟ್ಟೆ. ನೀವು ಯಾವ ನೋಟದಲ್ಲಿ ನೋಡ್ತೀರಾ, ಎಷ್ಟು ತಿಳುವಳಿಕೆ ಇದೆ ಮಾರ್ಕೆಟಲ್ಲಿ ಅನ್ನೋದು ಮಾತ್ರ ಡಿಪೆಂಡ್ ಆಗುತ್ತೆ. ತಿಳುವಳಿಕೆ ಇದೆ, ಏನಪ್ಪ ನನಗೇನು ಬುದ್ಧಿ ಇಲ್ವಾ? ಬುದ್ಧಿ ಇದೆ ಅಂತ ಕೇಳಿಲ್ಲ, ಇಲ್ಲ, ಬುದ್ಧಿ ಇರೋರಿಗೆ ಅರ್ಥ ಆಗ್ಬಿಡುತ್ತೆ. ಬುದ್ಧಿ ಇಲ್ಲದೇ ಇದ್ರೂ ಇದು ಅರ್ಥ ಆಗಬೇಕು ಆ್ಯಕ್ಚುಲಿ. ಕರೆಕ್ಟ್ ಅಲ್ಲ? ಸೊ ಈ ಬಂದು ಎರಡೂ ಕಡೆನೂ ಪ್ರಾಫಿಟ್ ಇದ್ದೇ ಇರುತ್ತೆ. ಬಟ್ ನಾವು ರೈಟಾ ರಾಂಗ ಅಂತ ಕಂಪೇರ್ ಮಾಡ್ಕೊಳ್ಳೋವಾಗ ಯಾವುದೋ ಒಂದು ಗಾದೆ ಹೇಳ್ತಿರಲ್ಲ, ಇಬ್ಬರು ಜಗಳ 3ನೇವ್ರ ಲಾಭ ಅಂತ. ಆ 3ನೇವ್ರ ಲಾಭ ಹೋಗ್ಬಿಡುತ್ತೆ. ಹ್ಞೂ ಸರ್, ನಾವು ಈ ಥರ ಬೈಯಿಂಗ್ ರಾಂಗು, ಸೆಲ್ಲಿಂಗ್ ರಾಂಗು, ಬೈಯಿಂಗ್ ರಾಂಗು, ಇಲ್ಲ ಇದು ಬೈಯಿಂಗ್ ರೈಟು, ಸೆಲ್ಲಿಂಗ್ ರಾಂಗು, ಇಲ್ಲ ಸೆಲ್ಲಿಂಗ್ ರೈಟು, ಬೈಯಿಂಗ್ ರಾಂಗು ಅಂತ ಇಬ್ಬರು ಕಿತ್ತಾಡ್ತಾ ಇದ್ರೆ 3ನೇವ್ರು ನೀಟಾಗಿ ಎಲ್ಲ ಎತ್ಕೊಂಡು ಅವ್ರು ಮಜಾ ಮಾಡ್ತಾ ಇರ್ತಾರೆ. ಹೌದಾ? ಅಂದರೆ ಯಾರು ಇದು 3ನೇವ್ರು? ಯಾರು ಇದು? ಏನು ಸರ್, ಅದು ಗೊತ್ತಿಲ್ವಾ? ಏನು ಸರ್, ಇವಾಗ ಬೈಯರು ಸೆಲ್ಲರು, ಕರೆಕ್ಟಾ? ಬೈಯರು ಸೆಲ್ಲರು ಇಬ್ಬರು ಇನ್ವೆಸ್ಟ್ ಮಾಡಿ ಸಣ್ಣ ಇನ್ವೆಸ್ಟ್ಮೆಂಟ್. ಇದು ಬಂದು ಟೋಟಲಾಗಿ ಕಾಮನ್ ನಮ್ಮಂಥ ಸಾಮಾನ್ಯ ಟ್ರೇಡರ್ಗೆ, ಯಾರು ಕಾರ್ಪೊರೇಟು ಮತ್ತು ಇನ್ನೊಂದು ಯಾರು ಅವ್ರಿಗೆಲ್ಲ ಇಲ್ಲ. ನಾನು ಮಾತಾಡ್ತಾ ಇರೋದು
ಸಾಮಾನ್ಯವಾದ ಜನಕ್ಕೆ, ಸಾಮಾನ್ಯವಾದ ಟ್ರೇಡರ್ಸ್ಗೆ ಮಾರ್ಕೆಟಲ್ಲಿ ಇವರು ಈ ಥರ ಮಾಡ್ಕೊಳ್ತಾ ಇಬ್ಬರು ಯಾರು ಸ್ಟೇಬಲ್ ಆಗಿ ಅಥೆಂಟಿಕ್ ಆಗಿ ಪ್ರಾಫಿಟ್ನ ಮಾಡ್ಕೊಂಡು ಇರ್ತಾರೆ, ಇಬ್ಬರು ಗೊಬ್ಬರ ಆಗ್ಬಿಡ್ತಾರೆ. ಇಬ್ಬರಿಗೂ ಗೊಂದಲ ಆಗೋವಾಗ ಮೂರನೇ ಕಾಯ್ತಾ ಇದೇ ಬೇಕು ನನಗೆ, ನೀವಿಬ್ಬರು ಕಿತ್ತಾಡ್ತಾರೆ, ನಾನು ತೊಗೊಂಡೋಗ್ತೀನಿ ಅಂತ ಲಕ್ಷಾಂತರ ರೂಪಾಯಿ ಒಂದು ದಿನಕ್ಕೆ, ಲಕ್ಷಾಂತರ ಕೋಟಿ ಕರೆಕ್ಟಾಗಿ ಟರ್ನ್ ಓವರ್ ಆಗ್ತಿರೋದು. ಹೌದು, ಅದರಲ್ಲಿ ಟರ್ನ್ ಓವರ್ ಅಷ್ಟೇ ಅಂತ ಹೇಳ್ಬೋದು. ಬಟ್ ಎಷ್ಟೋ ಒಂದು ಬಿಗ್ ಕ್ರೋರ್ಸ್, ಬಿಗ್ ನಂಬರ್ ಆಫ್ ಕ್ರೋರ್ಸ್ ಮಾರ್ಕೆಟಲ್ಲಿ ಡೈಲಿ ಇರುತ್ತಲ್ವಾ? ಇದೆ. ಯಾರಿಗೋಗುತ್ತೆ ಹೇಳಿ? ಕರೆಕ್ಟಾ? ಹೌದು. ಯಾರಿಗೋಗುತ್ತೆ ಸರ್? ಇವಾಗ ನೋಡಿ, ಒಂದು ನಾನು ನೋಡಿದ್ರೆ ಈ 30 ವರ್ಷ 32 ವರ್ಷ ಆಗೋಯ್ತು, 33ನೇ ವರ್ಷ ಈಗ ನಾನು ಮಾರ್ಕೆಟ್ ಬಂದಾಗಿಂದ. ಸೊ ಅಷ್ಟ್ರ ಒಳಗಡೆ ಎಷ್ಟು ಜನ ಅವತ್ತಿದ್ರು, ಇವತ್ತಿಲ್ಲ. ಅವರು ಎಲ್ಲೋದ್ರು? ನಾವು ಅನಲೈಸ್ ಮಾಡಬೇಕಾಗಿರೋದು ಏನು ಗೊತ್ತಾ, ಯಾಕೆ ಬಂದವರೆಲ್ಲ ಇಲ್ಲ, ಬರೀ ಎಲ್ಲರೂ ಇಲ್ಲ ಇಂಡಿಯಾದಲ್ಲಿ ಬುದ್ಧಿ ಇಲ್ಲ, ಆ ಇಂಡಿಯನ್ಸ್ಗೆ ಬುದ್ಧಿ ಇಲ್ಲ, ಅದಕ್ಕೆ ಕಡಿಮೆ ಜನ ಸ್ಟಾಕ್ ಮಾರ್ಕೆಟಲ್ಲಿ ಇರೋಂಥ ಯಾರಿಗಾರು ಹೇಳೋರಿಗೆ ಬುದ್ಧಿ ಇದೆಯಾ? ಯಾಕೆ ಹೋದ್ರು? ಬಂದವರೆಲ್ಲ ಇಲ್ಲೇ ಇದ್ದಿದ್ರೆ ಅಷ್ಟಷ್ಟು ಕೋಟಿ ದಿನ ಟರ್ನ್ ಓವರ್ ಆಗ್ತಾ ಇರೋದು. ಎಷ್ಟೋ ಜನ ಟ್ರೇಡರ್ಸಲ್ಲಿ ಕೋಟ್ಯಾಧೀಶ್ವರರು ಆಗಬೇಕಲ್ಲ. ಯಾರೋ ಅವ್ನು ಕೋಟಿ ಮಾಡ್ದ, ಇವನು ಕೋಟಿ ಮಾಡ್ದ ಅಂತ ಯಾಕೆ ಬೇಕು? ಕರೆಕ್ಟ್. ಆ ಗಾಸಿಪೇ ಬೇಕಾಗಿಲ್ಲ, ಅದು ಕಂಪ್ಯಾರಿಸನ್ನೇ. ಕರೆಕ್ಟ್ ಅಲ್ವಾ? ಯಾರ್ದೋ ಯಾಕೆ ಹೇಳ್ಬೇಕು? ಸಾಮಾನ್ಯ ಜನದ್ದು ಹೇಳ್ಬೇಕು. ಕರೆಕ್ಟಾ? ಅದನ್ನೆಲ್ಲ ತಗೊಂಡು ಹೋದವ್ರು ಯಾರು? ಅವರೇ ಮೂರನೇವರು. ಅಷ್ಟು ದುಡ್ಡು ಇಷ್ಟು ವರ್ಷ. ಇವಾಗ ನಮ್ಮ NSE ಎಕ್ಸ್ಚೇಂಜ್ ಓಪನ್ ಆದಾಗಿಂದನೇ ಇಟ್ಕೊಳ್ಳಿ ಸರ್, BSEದು ಬೇಡ, ಯಾಕಂದ್ರೆ ಅದು ಅರ್ಧ ಬ್ರಿಟಿಷು ಅರ್ಧ ನಮ್ಮದು. ಕರೆಕ್ಟಾ? ಆ ಒಂದು ಕೌಂಟಲ್ಲಿ ಇರುತ್ತೆ, ಅದು ಬೇಡ. NSE ಇಂದನೇ ಓಪನ್ ಮಾಡ್ಕೊಳ್ಳಿ. ಅಷ್ಟು ಲಕ್ಷ ಕೋಟಿ, ಎಷ್ಟು ಲಕ್ಷ ಕೋಟಿ ಟರ್ನ್ ಓವರ್ ಸ್ಟಾರ್ಟಿಂಗಿಂದ ಇವತ್ತಿಗೂ ಲೆಕ್ಕ ಮಾಡಿ. ಅದೆಲ್ಲ ಎಲ್ಲೋಯ್ತು? ಮನಿ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್, ಕೆನಾಟ್ ಡೆಸ್ಟ್ರಾಯ್. ಕರೆಕ್ಟ್. ಅದು ಎನರ್ಜಿ. ಎಲ್ಲೋಯ್ತು? ಜನಗಳ ಹತ್ರ ಬರಬೇಕಾಯ್ತಲ್ವಾ? ಬೈಯರು ಸೆಲ್ಲರು ಕಿತ್ತಾಡ್ತಾರೆ, ಜನಗಳ ಹತ್ರ ಬರಬೇಕಾಯ್ತಲ್ವಾ? ಬಂತಾ? ಬಂದಿಲ್ಲ. ಕರೆಕ್ಟ್ ಅಲ್ವಾ? ಸೊ ಯಾರು ತಗೊಂಡೋದ್ರು ಅವ್ರ ಹೆಸರು ಹೇಳ್ಬಿಟ್ಟು ನಾನು ಯಾಕೆ ಸಿಗಾಕೊಳ್ಳಿ? ಕರೆಕ್ಟಾ? ಇಲ್ಲ, ಅರ್ಥ ಆಗಿರ್ಬೇಕಲ್ಲ. ಗೊತ್ತಿದ್ರೆ ಕರೆಕ್ಟಪ್ಪ ಹೇಳೋದು ಅಂತಾರೆ, ಗೊತ್ತೇ ಇಲ್ಲದೆ ಹೋದವ್ರು ಏನು ಹೇಳ್ತಾರೆ? ಆ ಥರ ಇಬ್ಬರು ಜಗಳ ಮೂರನೇವರು ಅಂತ ನಮ್ಮ ದೇಶದಲ್ಲಿ ಯಾವಾಗೋ ಕಾಲದಲ್ಲಿ ಬರೆದಿಟ್ಬಿಟ್ರು. ಅದು ಎಲ್ಲದಕ್ಕೂ ಅನ್ವಯಿಸುತ್ತೆ. ಟ್ರೇಡಿಂಗ್ ಮಾತ್ರ ಎಲ್ಲ ಜೀವನದಲ್ಲೂ ಅನ್ವಯಿಸುತ್ತೆ. ಅರ್ಥ ಮಾಡ್ಕೊಳ್ಳೋದ್ರೆ ಬುದ್ಧಿಗೆ ನಮ್ಮ ಬುದ್ಧಿಗೆ ಅರ್ಥ ಆಯಿತು ಅಂದರೆ ಏನು ತೊಂದರೆ ಇಲ್ಲ. ಅವು ತಗೊಂಡೋದ್ರೆ ನಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ನಮಗೆ ಸಿಗ್ತಾನೆ ಇರುತ್ತೆ. ನೋಡಿ, ಅರ್ನಿಂಗ್ ಬಂದಿದೆಯಲ್ಲ, ಮನಿ ಅರ್ನಿಂಗ್ ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟೇಷನ್ಗೆ ಅರ್ನ್ ಆಗಲ್ಲ. ನಮಗೆ ಎಷ್ಟು ತಿಳುವಳಿಕೆ ಇದೆಯೋ ಅಷ್ಟು ಅರ್ನ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಕೋಟಿ ಇರ್ಬೋದು, ತಿಳುವಳಿಕೆ ಸ್ಕಿಲ್ ಅಂತ ಹೇಳ್ಬೋದು ಇಂಗ್ಲೀಷಲ್ಲಿ ಹೇಳಿದ್ರೆ, ಇಲ್ಲ ಅವೇರ್ನೆಸ್ ಅಂತ ಹೇಳ್ಬೋದು. ಅವೇರ್ನೆಸ್ ಅಲ್ಲ, ಸ್ಕಿಲ್ ಅಂದ್ಬಿಡ್ತಾರೆ ನಾರ್ಮಲ್ ಇಂಗ್ಲೀಷಲ್ಲಿ. ನಿನಗೆಷ್ಟು ಸ್ಕಿಲ್ ಇದೆಯೋ ಅಷ್ಟೇ ನೀನು ಅರ್ನ್ ಮಾಡೋಕ್ಕಾಗೋದು. ಎಕ್ಸ್ಪೆಕ್ಟೇಷನ್ ಬೇರೆ, ಅರ್ನಿಂಗ್ ಬೇರೆ ಅಂತ ಈ ಥರದ್ದೆಲ್ಲ ಸುಮಾರಿದೆ. ಅದೆಲ್ಲ ಇರಲಿ. ಇವಾಗ ಮೂರನೇವ್ರು ಅರ್ಥ ಆಯಿತು ಅನಿಸುತ್ತೆ. ಸೊ ಇದರಲ್ಲಿ ಝೀರೋ ಆಗೋದು, ಝೀರೋ ಆಗದೆ ಇರೋದು, ಆಮೇಲೆ ಸ್ಟಾಕು ಇಂಡೆಕ್ಸು ಕಂಪ್ಯಾರಿಸನ್ಗೆ ಮತ್ತೆ ಝೀರೋ ಆಗಿಬಿಡುತ್ತೆ ಅಂತ ಒಂದು ಇದೆಯಲ್ಲ. ಈ 2 ವಿಡಿಯೋ ನೋಡಿ, ಇದ್ರ ಜೊತೆ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಆ ಕಂಪ್ಯಾರಿಸನಲ್ಲಿ ಕಂಪ್ಯಾರಿಸನ್ ಬಂದು ಸಿಕ್ಕಾಪಟ್ಟೆ ಡೇಂಜರಸ್. ಕಂಪ್ಯಾರಿಸನ್ ಬಂದು ಈ ಕ್ಯಾನ್ಸರ್ ಕೇಳಿದಿರಲ್ಲ, ಈ ಕ್ಯಾನ್ಸರ್ ಬಂದು ಬಾಡಿಗೆ ಬರುವಂಥ ಡಿಸೀಸ್, ದೊಡ್ಡ ರೋಗ ಅಂತಾರೆ ಅದನ್ನು. ಕರೆಕ್ಟಾ? ಕಂಪ್ಯಾರಿಸನ್ ಮನಸ್ಸಿಗೆ ಬರುವಂಥ ದೊಡ್ಡ ರೋಗ ಅದು. ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ. ಕಂಪ್ಯಾರಿಸನ್ ಬಂದು ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನ ಹಾಳು ಮಾಡಿಬಿಡುತ್ತೆ ಅದು. ಟ್ರೇಡಿಂಗ್ ಒಂದು ನಾವು ಜೀವನ ಮಾಡೋದಕ್ಕೆ, ಜೀವನ ಅಲ್ಲ ಅದು. ಜೀವನ ಮಾಡೋದಕ್ಕೆ, ಒಂದು ಸಂಪಾದನೆ ಮಾಡೋದಕ್ಕೆ ಟ್ರೇಡಿಂಗು ಇನ್ನೊಂದು ಬಿಸ್ನೆಸ್ಸು ಅಂತ ಇರೋದು. ಬಟ್ ಕಂಪ್ಯಾರಿಸನ್ ಬಂದು ನಮ್ಮ ಜೀವನ, ನಮ್ಮ ಮನಸ್ಸನ್ನೇ ಹಾಳು ಮಾಡಿಬಿಡುತ್ತೆ. ಅದಕ್ಕೆ ಕ್ಯಾನ್ಸರ್ ರೋಗ ತಂದುಬಿಡುತ್ತೆ. ಮನಸ್ಸಿಗೆ ಯಾವ ಬ್ಲಡ್ ಇದೆಯೋ ಆ ಬ್ಲಡ್ಗೆ, ಮನಸ್ಸಲ್ಲಿ ಯಾವ ಆರ್ಗನ್ ಇದೆಯೋ ಆ ಆರ್ಗನ್ಗೆ ಕ್ಯಾನ್ಸರ್ ತುಂಬಿಡುತ್ತೆ ಅಷ್ಟೇ. ಯಾರು ಇನ್ನೂ ಕಂಡಿಡಿದಿಲ್ಲ ಮನಸ್ಸಿನ ಆರ್ಗನ್ನು, ಮನಸ್ಸಿನ ಬ್ಲಡ್. ಕರೆಕ್ಟ್ ಅಲ್ಲ? ಸೊ ಅದಕ್ಕೆ ಕ್ಯಾನ್ಸರ್ ರೋಗದಷ್ಟು ದೊಡ್ಡದಾಗಿ ಹಂಚ್ಕೊಬಿಡುತ್ತೆ. ಅದೆಲ್ಲ ನಾರ್ಮಲಿ ಮಾಡಬಾರ್ದು ಅದು. ಆಮೇಲೆ ಇಲ್ಲಿ ಏನು ಇಷ್ಟವರೆಗೂ ನಾವು ಅರ್ಥ ಆಗಿದ್ದು, ಎರಡರಲ್ಲೂ ಪ್ರಾಫಿಟ್ ಇದೆ. ಎರಡನ್ನು ರಾಂಗ್ ಅನ್ನೋದು ನಿಜ ಅಲ್ಲ, ಎರಡನ್ನು ರೈಟ್ ಅನ್ನೋದು ನಿಜ ಅಲ್ಲ.
ಆದರೆ ರೈಟರ್ ಅನ್ನೋದು ಯಾರು ಹೇಳಬೇಕು, ಪರ್ಫೆಕ್ಟಾಗಿ ಹೇಳಬೇಕು ಅನ್ನೋದು ಇನ್ನೂ ಒಂದು 2 ನಿಮಿಷದಲ್ಲಿ 5 ನಿಮಿಷದಲ್ಲಿ ಬರುತ್ತೆ. ಇದ್ರ ಮಧ್ಯೆ ಒಂದು ನಾವೇನು ಅರ್ಥ ಮಾಡ್ಕೋಬೇಕು, ಯಾಕೆ ಈ ತೊಂದರೆ, ಯಾಕೆ ಈ ಒಂದು ಗೊಂದಲ, ಅರ್ಥ ಆಯ್ತಲ್ಲ, ಯಾಕೆ ಈ ಒಂದು ಸಮಸ್ಯೆ ಅಂದರೆ ಮನುಷ್ಯಂದು ಈ ನಾವು ಅದಕ್ಕೆ ನಮ್ಮನ್ನೆಲ್ಲ ಕಾಮನ್ ಪೀಪಲ್ ಅನ್ನೋದು, ಸಾಮಾನ್ಯ ಜನ ಗ್ರೇಟ್ ಅಲ್ಲ ಅಂತ ಅರ್ಥ ಅಲ್ವಾ, ಸಾಮಾನ್ಯ ಜನ ಅಂದಿದ ತಕ್ಷಣವೇ ಐ ಕಾಮನ್ ಪೀಪಲ್ಗೆ ಇರೋರು ಇದೆಯಾ ಅಂತ ಕೇಳೋದೇನೆಂದರೆ ಅವರೆಲ್ಲ ಕಾಮನ್ನಪ್ಪ, ಕಾಮನಾಗಿ ಒಂದೇ ಥರ ಥಿಂಕ್ ಮಾಡ್ತಾರೆ. ಒಂದು ಗುಂಪು ಅಂದರೆ ಗುಂಪು ಅಂದರೆ ಏನು, ಇವಾಗ ನೋಡಿ ಆಪ್ಷನ್ ಸೆಲ್ಲಿಂಗಲ್ಲಿ ಏನೋ ಒಂದು ಭಯ ಇರುತ್ತೆ, ಇಲ್ಲ ಆಪ್ಷನ್ ಬೈಯಿಂಗಲ್ಲಿ ಭಯ ಇರುತ್ತೆ, ಫ್ಯೂಚರ್ಸಲ್ಲಿ ಭಯ ಇರುತ್ತೆ, ಇಕ್ವಿಟಿಲಿ ಭಯ ಇರುತ್ತೆ, ಕಮೋಡಿಟಿಲಿ ಭಯ ಇರುತ್ತೆ, ಕರೆನ್ಸಿಲಿ ಭಯ ಇರುತ್ತೆ, ಯಾವುದ್ರಲ್ಲಾದರೂ ಭಯ ಇರಲಿ. ಆ ಭಯ ಬಂದಿದ್ದು ಸ್ಟಾಕ್ ಮಾರ್ಕೆಟ್ಗೆ ಅರ್ನ್ ಮಾಡಬೇಕು ಅಂತ, ಅರ್ನ್ ಮಾಡಿದ್ಮೇಲೆ ಇಲ್ಲಿ ಕರೆಕ್ಟಾಗಿ ವೇ ಗೊತ್ತಿಲ್ಲದೆ ಹೋದಾಗ ಇದೆಲ್ಲ ಸಮಸ್ಯೆಗಳು ಬರುತ್ತೆ. ಈ ಸಮಸ್ಯೆಗಳು ಬಂದಾಗ ಮಾಸ್ ಅಂದರೆ ನಮ್ಮ ಕನ್ನಡದಲ್ಲಿ ಕುರಿ ಮಂದಿ ಅಂತಾರೆ. ಆಗ ಅದು ಬಂದು ಜನನು ಮಾಸ್ ಅಂತ ಹೇಳ್ತಾರೆ ಅಲ್ಲ ಇಂಗ್ಲೀಷಲ್ಲಿ, ಡೋಂಟ್ ಗೋ ಬಿಹೈಂಡ್ ದಿ ಮಾಸ್ ಅಂತನೋ ಹೇಳ್ತಾರೆ. ಆ ಜನಗಳು ಹೆಂಗೆಲ್ಲ ಹೋಗ್ತಾರೋ ಅದರಿಂದನೇ ಹೋಗ್ಬಿಟ್ಟು ಆ ಒಂದು ಭಯ ಕಂಫರ್ಟ್ ಝೋನ್ನ ಹುಡುಕ್ತಾ ಇರುತ್ತೆ. ಭಯ ಬಂದು ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಅದಕ್ಕೆ ಅಂತ ಕಂಫರ್ಟ್ಸ್ಗೆ ಹೋದರೆ, ಕಂಫರ್ಟ್ ಝೋನ್ಗೆ ಹೋಗೋದು ತುಂಬ ಮನಸ್ಸು ಹುಡುಕ್ತಾ ಇರುತ್ತೆ. ತಿಳುವಳಿಕೆ ಇಲ್ದಾಗ ಅದು ಬರುತ್ತೆ. ಬಟ್ ಅರ್ನಿಂಗೂ ಬೇಕು, ನನ್ನ ಕಂಫರ್ಟು ಬೇಕು. ಅಂದರೆ ಒಂದು 1 ಕೋಟಿ ಜನ ಇದ್ದಾರೆ ಅಂತ ಇಟ್ಕೊಳ್ಳಿ ಮಾರ್ಕೆಟಲ್ಲ, ಕೋಟಿ ಜನದ ಒಳಗಡೆನೇ ನಾನು ಇದ್ಬಿಟ್ರೆ ಅಟ್ಲೀಸ್ಟ್ ಅವ್ರು ಯಾರೋ ಒಬ್ರು ಹೇಳ್ತಾರಲ್ಲ ಏನಾಯ್ತು ಕೇಳ್ಕೊಬೋದಲ್ಲ ಅಂತ. ಬಟ್ ಎಲ್ಲರೂ ಒದೆ ತಿಂತಾ ಇರ್ತಾರೆ, ಲಾಸ್ಟಿಗೆ ಆ ಕಂಫರ್ಟ್ ಜಾಗನ ಹುಡುಕಿದಾಗ ಇವರು ಒದೆ ತಿಂತಾರೆ ಅಂತ ನಾವು ತಿಳ್ಕೊಬೇಕು. ಆ್ಯಕ್ಚುಲಿ ಇದಕ್ಕೇನು ಎಕ್ಸಾಂಪಲ್ ಹೇಳ್ಬೋದು ನಾನು ಅಂದರೆ, ನೋಡಿ ಈ ಭಯ ಮತ್ತು ಕಂಫರ್ಟ್ ಎರಡೂ ಹುಡುಕಿದ್ರೆ ನಾನು ಇವತ್ತು ಇರ್ತಾ ಇರಲಿಲ್ಲ ಜೀವಂತವಾಗಿ. ಅದಕ್ಕೆ ಒಂದು ಉದಾಹರಣೆ, 1989ರಲ್ಲಿ ನನ್ನ ಎತ್ಕೊಂಡೋಗ್ಬಿಟ್ಟಿದ್ರು ಮುಗ್ಸೋಕ್ಕೆ. ಯಾಕೆ? ಈ ಕಾರಣ, ಈ ಪುಸ್ತಕ ಬರೆದಿದ್ದು ಅವಾಗ ಕಲೆಕ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಸುಮಾರು ಮಾಡ್ತಾ ಇದ್ದೀನಿ. ಸರ್ಟನ್ ಆ ಊರ ಹೆಸರು ಬೇಡ, ಅವ್ರ ಹೆಸರು ಬೇಡ, ಇನ್ನೂ ಇದ್ದಾರೆ ಜನ ಇದ್ದಾರೆ, ಕೈಗೆ ಸಿಗಲ್ಲ, ತಪ್ಪಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಕ್ರಿಯೇಟ್ ಮಾಡಿಬಿಟ್ಟೆ. ಭಯ ಇದ್ದರೆ ಹಂಗೆ ಮಾಡೋಕ್ಕಾಗ್ತಿತ್ತ? ನಾನು ಕಂಫರ್ಟ್ ಝೋನು ಏನಾದ್ರು ಹುಡುಕಿದ್ರೆ ಈ ಥರ ಇದು ಬಂದು ಆ ಪುಸ್ತಕ ವರ್ಕ್ ಮಾಡ್ತಾ ಇದ್ದಿದ್ದು 1989ರಲ್ಲಿ, ಅದು ಆಚೆ ಬರಬಾರ್ದು ಅನ್ನೋದು ನನ್ನ ಪ್ರಾಣಕ್ಕೆ ತಂದಿದ್ರು. ಅಲ್ಲಿಂದ 13 ವರ್ಷ ಆಯಿತು ನನಗೆ. 2002ರಲ್ಲಿ ಆ ಬುಕ್ನ ಪಬ್ಲಿಕ್ಗೆ ಬರೋದಕ್ಕೆ ಲಾಂಚ್ ಮಾಡಿದೆ. ಅದರಲ್ಲೂ ಎಷ್ಟೋ ಕಟ್ಟಾಗೋಯ್ತು. ಸರ್ಟನ್ ಲಾ ಪ್ರಕಾರ ಸರ್ಟನ್ ವಿಷಯ ಹಾಕಬಾರ್ದು ಅಂತ ಇನ್ಫಾರ್ಮೇಷನ್ ಇತ್ತು, ಅದನ್ನೆಲ್ಲ ಕಟ್ ಮಾಡಿ ಒಂದು ಪುಸ್ತಕ ತಂದಿದ್ದು. ಗೂಗಲ್ಲು ಇಲ್ಲ, ಯೂಟ್ಯೂಬು ಇಲ್ಲ, ಯಾವುದು ಅಮೆಝಾನು ಇಲ್ಲ, ಯಾವುದೂ ಇಲ್ಲ. ವರ್ಷಗಟ್ಟಲೆ ಕೂತ್ಕೊಂಡು ಬರೆದು ಹೋಗಿ ಪ್ರಾಣ ಕೊಟ್ಟು ತಗೊಂಬಂದಿದ್ದು. ಭಯ ಪಟ್ಟರೆ ಆಗ್ತಿತ್ತಾ? ಆಗ್ತಾ ಇರಲಿಲ್ಲ. ಅದಕ್ಕೆ ಎತ್ಕೊಂಡೋಗಿ ನನ್ನ ಲಾಕ್ ಮಾಡಿ ಒಳಗಡೆ ಎಲ್ಲ ಲಾಕ್ ಮಾಡಿಬಿಟ್ಟು ಹಾಕಿ ಪೆಟ್ರೋಲೆಲ್ಲ ಹಾಕಿ ಸಾಯಿಸೋಕ್ಕೆಲ್ಲ ಹೋಗ್ಬಿಟ್ಟಿದ್ರು. ಸೊ ಅಲ್ಲಿಂದ ತಪ್ಪಿಸ್ಕೊಂಬರೋಕ್ಕೆ ನನಗೆ ಇನ್ನೊಂದು ಸಪೋರ್ಟ್ ಮಾಡ್ತು, ಅದು ಮ್ಯಾಜಿಕ್. ನನಗೆ ಮ್ಯಾಜಿಕ್ ಕಲೆಯೂ ಗೊತ್ತಿದ್ದರಿಂದ ನಾನು ಅಲ್ಲಿಂದ ತಪ್ಪಿಸ್ಕೊಂಬರೋಕ್ಕೆ ಈ ಮ್ಯಾಜಿಕ್ ಸಪೋರ್ಟ್ ಮಾಡ್ತು. ಸರಿ, ಈ ಮ್ಯಾಜಿಕ್ಕಲ್ಲಿ ಏನಪ್ಪ ಅಂದರೆ, ಮ್ಯಾಜಿಕ್ಕಿಗೆ ಬಂದಾಗ ಅಲ್ಲಿ ನೋಡಿ ಈ ಬ್ಲೈಂಡ್ ಫೋಲ್ಡ್ ಕಣ್ಣು ಕಟ್ಕೊಂಡು, ಈ ಕಬ್ಬಿಣದ್ದು ಪ್ಲೇಟ್ನ ಕಣ್ಣಿಗೆ ಕಟ್ಕೊಂಡು, ಆಮೇಲೆ ಎಲ್ಲ ಬಟ್ಟೆ ಎಲ್ಲ ಕಟ್ಕೊಂಡು ಬೈಕ್ ಓಡಿಸೋವಾಗ ಹೇಳೋರೆ, ಯಾಕೆಯಾ ಇದು ಇಂಥ ರಿಸ್ಕ್ ತಗೊಳ್ತೀಯಾ? ಇವಾಗ ನಾನು ರಿಸ್ಕ್ ಅಲ್ಲ, ಅದು ರಿಸ್ಕ್ ಅನ್ನೋದು ಇಲ್ಲವೇ ಇಲ್ಲ, ಅದು ತಿಳುವಳಿಕೆ. ಮ್ಯಾಜಿಕ್ಕೇ ಇರಲಿ, ನಾರ್ಮಲ್ ಬೈಕ್ ಓಡಿಸೋವಾಗ ಏನಾದ್ರು ಹೋಗಿ ಬಸ್ ಕೆಳಗಡೆ ಹೋಯ್ತು ಅಂದರೆ, ಬಸ್ ಯಾವುದೋ ಬಂದು ಹಿಟ್ ಮಾಡಿದ್ರು ಹೋಯ್ತಾ? ನಾರ್ಮಲ್ ಆಗಿ ಹೋಗೋವಾಗಲೇ. ಇದು ಏನೇ ಮ್ಯಾಜಿಕ್ ಆದರೂ ಕಣ್ ಕಟ್ಕೊಂಡು ಹೋಗುವಾಗ ಪ್ರಾಣಕ್ಕೆ ಅಪಾಯನೇ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡೋರು, ಇರಲಿ ಪರವಾಗಿಲ್ಲ ಅಂತ. ಅಲ್ಲಿ ನಾನು ಭಯಪಟ್ಟಿದ್ದು ಇಲ್ಲ, ಅಲ್ಲಿ ಇದು ರಾಂಗು ರೈಟ್ ಅಂತ ಡಿಸೈಡ್ ಮಾಡಿದರೆ ಮಾಡೋಕ್ಕಾಗ್ತಾ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದೇ ಥರ ಆ ಮೂಢನಂಬಿಕೆಯಲ್ಲಿ ಏನಾದರೂ ನಾನು ಇನ್ನೊಂದು ವಿಜ್ಞಾನವೋ ಪವಾಡವೋ ಅಂತ ಒಂದು ಬುಕ್ ಅವಾಗಲೇ ಬರೆದಿದ್ದು ಅದೂ. ಸೊ ಅದರಲ್ಲಿ ಈ ಮಾಟ ಮಂತ್ರ ಎಲ್ಲ ಮಾಡೋರು ನನಗೇನೋ ಮಾಟ ಮಂತ್ರ ಮಾಡಿಬಿಟ್ಟು ನನ್ನ ಕೈಯೆಲ್ಲ ಬಿದ್ದೋಗ್ಬಿಡುತ್ತೆ, ಕಾಲೆಲ್ಲ ಬಿದ್ದೋಗ್ಬಿಡುತ್ತೆ, ಏನದು ಇದೇನೋ ಎಳ್ಕೊಂಬಿಡುತ್ತೆ, ಲಕ್ಕ ಹೊಡೆದು ಬಿಡುತ್ತೆ ಅಂತ ಏನೋ ಹೇಳ್ತಾರೆ. ಅದೆಲ್ಲ ಆಗುತ್ತೆ ಅಂತ ಭಯಪಟ್ಟಿದ್ರೆ ಈ ಪುಸ್ತಕ ತರ್ತಾ ಇರಲಿಲ್ಲ. ಕರೆಕ್ಟ್ ಅಲ್ಲ? ಸೊ ಆವಾಗ 89 ಹೇಳ್ತಾ ಇರೋದು, ನಾನು 1991ಗೆ ಇದಕ್ಕೂ ಹೆಜ್ಜೆ ಇಟ್ಬಿಟ್ಟೆ, ಸ್ಟಾಕ್ ಮಾರ್ಕೆಟ್ಗೂ ಹೆಜ್ಜೆ ಇಟ್ಬಿಟ್ಟು ಇದೆಲ್ಲ ಮಾಡ್ಕೊಂಡು ಬರ್ತಾ ಇದೆ.
ಸೊ ಇದನ್ನೆಲ್ಲ ನೋಡಿ ನನ್ನ ವೆಬ್ಸೈಟಲ್ಲಿ ಈ ಕೋಟ್ ಬರೆದಿರೋದೇನು ಗೊತ್ತಾ, ಸ್ಟಾಕ್ ಮಾರ್ಕೆಟ್ ಯಾರನ್ನು ಸಾಯಿಸೋದಲ್ಲಪ್ಪ, ಮನುಷ್ಯನೇ ಸಾಯಿಸೋದು, ಮನುಷ್ಯನೇ ಸಾಯಿಸೋದು, ಸ್ಟಾಕ್ ಮಾರ್ಕೆಟ್ ಸಾಯಿಸಲ್ಲ ಅಂತ ಆ ಕೋಟ್ ಬರೆದಿದೆ ನೋಡಿ. ಆ ಕೋಟ್ ಬರೆಯೋದು ಒಂದು ಇಷ್ಟಿದೆ, ಒಂದು ನಿಮಿಷದಲ್ಲಿ ಓದ್ಬಿಡ್ಬೋದು. ಅದಕ್ಕೆ ಎಷ್ಟು ತಲೆ ಕೆಡಿಸ್ಕೊಂಡು ಎಷ್ಟು ಎಕ್ಸ್ಪೀರಿಯನ್ಸ್ ಆಗಬೇಕು, ಅನುಭವ ಒಂದು ಲೈನಲ್ಲಿ ಬಂದಿರೋದು ಅದು. ಅರ್ಥ ಆಯ್ತಲ್ಲ? ಸೊ ಆ ಥರ ನಾನು ಕುರಿಯಿಂದ ಸ್ಟಾರ್ಟ್ ಮಾಡಿದ್ನಲ್ಲ, ನಾವು ಏನು ಆ ಕುರಿ ಒಂದು ಅರ್ಥ ಮಾಡ್ಕೊಳ್ಳಿ, ಒಂದು ಎಕ್ಸಾಂಪಲ್ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಏನಂದರೆ ಸರ್ಟನ್ ವಿಷಯ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ, ಹೇಳೋಕ್ಕೆ ಪರ್ಮಿಷನ್ ಇರಲ್ಲ, ಇಲ್ಲ ಹೇಳೋಕ್ಕಾಗಲ್ಲ. ನಿಜ ಹೇಳ್ಬೋದು, ಆ ನಿಜದಲ್ಲಿ ಆಳವಾಗಿ ಹೋಗುವಂಥ ನಿಜ ಹೇಳೋಕ್ಕಾಗಲ್ಲ. ಬಲಿ ಪಶು ಅನ್ನೋದನ್ನು ಇಟ್ಕೊಳ್ಳೋಣ. ಕುರಿಗಳು ಬಲಿ ಪಶುನೇನೆ, ಕರೆಕ್ಟ್ ಅಲ್ವಾ? ಹೌದಾ ಇಲ್ವಾ? ಕುರಿ ಸಾಕುವುದು ಲಾಸ್ಟಿಗೆ ಕಡಿಯೋಕ್ಕೆ. ಆ ಕುರಿಯಲ್ಲಿ ಏನಾಗುತ್ತಂತೆ, ಒಂದು ಕುರಿ ನೀನು ಈ ಕಡೆ ಬಂದುಬಿಡು, ಫಸ್ಟ್ ಅವ್ನು ಕಡ್ಕೊಳ್ಳಿ, ನಾವು ಲಾಸ್ಟ್ಗೆ ಹೋಗೋಣ ಅಂತ ಆ ಕಡೆ ಹೋದ್ರೆ ಯಾವತ್ತಿರು ಕಡಿಯೋದೆ, ಹೇಳೋಕ್ಕಾಗಲ್ಲ, ಹುಡುಕ್ಬಿಟ್ಟು ಕಡಿಯೋದು ಇರುತ್ತೆ ಕುರಿನ, ಎಲ್ಲರಿಗೂ ಗೊತ್ತಿರೋ ವಿಷಯ. ಇಲ್ಲ ಅದಕ್ಕೊಂದು ಕುರಿ ಪ್ಲ್ಯಾನ್ ಮಾಡ್ತಂತೆ, ನಾನು ಇಲ್ಲೇ ಎಸ್ಕೇಪ್ ಆಗಿಬಿಡ್ತೀನಿ ಅಂತ ಹೇಳ್ತಂತೆ. ಈ ಗುಂಪಿಂದನೇ ಎಸ್ಕೇಪ್ ಆಗ್ಬಿಟ್ಟು ಅವನಿಂದನೇ ಎಸ್ಕೇಪ್ ಆಗಿಬಿಡ್ತೀನಿ ಅಂತ ಎಸ್ಕೇಪ್ ಆಗೋಯ್ತಂತೆ, ಸಿಟಿಗೆ ಬಂತಂತೆ. ಆಮೇಲೆ ಇನ್ನೊಂದು ಕುರಿ ಅದೇ ಪ್ಲ್ಯಾನ್ ಮಾಡಿ ಅದರಿಂದ ಇನ್ನೊಂದು ಕುರಿ ಎಸ್ಕೇಪ್ ಆಗಿ ಕಾಡ್ಗೋಯ್ತಂತೆ. ಎರಡು ಕುರಿನೂ ಮತ್ತೆ ಬಲಿ ಪಶುನೇ. ಎಸ್ಕೇಪ್ ಆದಮೇಲೆ ಬೇಗ ಕತ್ತರಿಸ್ಬಿಟ್ರು. ಸಿಟಿಗೆ ಬಂದ ಯಾವುದು ಸಿಕ್ತು ಒಡ್ಡಿ ಕಡ್ಡಿ ತಿನ್ನು ಕಚ್ಚು, ಮತ್ತೆ ಎಗೈನ್ ಎತ್ಕೊಂಡೋಗು. ಆ ಕಾಡ್ಗೆ ಹೋಗಿದ್ದೇನಾಗಿತ್ತು, ಸಡನ್ನಾಗಿ ಯಾವುದೋ ಹುಲಿ ಹತ್ರ ಸಿಕ್ಕಾಕೊಂಡು ಅದು ಇದು ಗುಂಪಲ್ಲೇ ಇದ್ದಿದ್ರೆ ಯಾರು ಪಾಪ ಉಳ್ಕೊಂಡಿರೋದು. ಈ ಚಿಂತೆ ಬಂದು ಕುರಿಗಿರ್ಬೇಕೇ ವಿನಃ ಮನುಷ್ಯನ ನಮಗಲ್ಲ. ಅದರಲ್ಲೂ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಇರೋವಾಗ ನಮ್ಮಂಥವ್ರು ಇರಲೇಬಾರ್ದಿದ್ದು. ಆ ಸೇಫ್ಟಿ ಝೋನ್ನ ನಾವು ಯಾವತ್ತು ಹುಡುಕ್ತೀವೋ, ನಾವೇನು ಅಪೇಕ್ಷೆ ಪಡ್ತೀವಿ ಸ್ಟಾಕ್ ಮಾರ್ಕೆಟಲ್ಲಿ ಸಿಗಲ್ಲ. ಅಲ್ಲಿ ಸಿಗದೇ ಇರೋವಾಗ ಆಗೋವಂಥ ಗೊಂದಲನೇ ಇದು ರೈಟಾ ರಾಂಗಾ ಇನ್ಯಾವುದಪ್ಪ ಸಿಗುತ್ತೆ ಅನ್ನೋ ಒಂದು ಕನ್ಫ್ಯೂಷನ್. ನಿಮ್ಗೆ ಅರ್ಥ ಆಯಿತು ಸ್ವಲ್ಪ. ಆಮೇಲೆ ಅದೇ ಥರ ಈಗ ರೀಸೆಂಟ್ಲಿ ಈ ಸ್ಟೀಲ್ ಪೈಪು ಅದನ್ನು ಹಂಚಕಂತೀರ. ಇದನ್ನು ಮಾಡುವಾಗ ಯಾಕೆ 55 ವರ್ಷ ಆಯಿತು, ಏನಾದ್ರು ಬಿದ್ದರೆ ಅದೂ ಮೂಳೆ ಮುರಿದೋಗ್ಬಿಡುತ್ತೆ, ಸ್ಟೀಲು ತಲೆ ಹೊಡೆದೋಗುತ್ತೆ, ಇಲ್ಲೆಲ್ಲ ಹೊಡೆದೋಗ್ಬಿಡುತ್ತೆ. ಈಗ 55 ವರ್ಷದಲ್ಲಿ ನಿನಗೇನಪ್ಪ ಆಯಿತು, ಏನಾದ್ರು ಬಿದ್ದರೆ ಸುಮ್ಮನೆ ಮನ್ಕೋಬೇಕು ಹಂಗೆ ಹಿಂಗೆ ಅಂತ ಅಡ್ವೈಸ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ಅವ್ರು ಮಾಡೋ ಅಭ್ಯಾಸ ಇಲ್ಲ, ಅದರಲ್ಲಿ ಧೈರ್ಯ ಇಲ್ಲ, ಅದರಲ್ಲಿ ತಿಳುವಳಿಕೆ ಇಲ್ಲ. ನಾನು ಇರಲಿ ನೋಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ವಿ, ಏನೂ ಆಗಿಲ್ಲ. ತಿಳುವಳಿಕೆ ಇರೋರು ಮಾಡುವಾಗ ಏನೂ ಆಗಲ್ಲ, ತಿಳುವಳಿಕೆ ಇಲ್ಲದೇವ್ರವ್ರು ಮಾಡುವಾಗ ಕನ್ಫ್ಯೂಸ್ ಆಗುತ್ತೆ, ಭಯ ಆಗುತ್ತೆ, ಅಯ್ಯೋ ತಪ್ಪ ಏನೋ ರೈಟ್ ಏನೋ ಅನ್ನೋ ಒಂದು ಗೊಂದಲ ಸ್ಟಾರ್ಟ್ ಆಗುತ್ತೆ. ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲಿ ಅದೇ ಆ್ಯಂಗಲಲ್ಲೇ ಹೋಗ್ತಾ ಇದ್ದೀನಿ. ಯಾವುದು ಕೋಟಾನೂಟು ರಹಸ್ಯಗಳು, ಪವಾಡ ರಹಸ್ಯ ಬಯಲು ಮಾಡುವಂಥ ವಿಜ್ಞಾನವೋ ಪವಾಡವೋಗೆಲ್ಲ ಏನು ಕೆಲಸ ಮಾಡಿದ್ನೋ ಆ ಕೆಲಸ ಆವಾಗಿಂದ ನಾನು ಅದನ್ನೂ ಮಾಡ್ಕೊಂಬಂದ್ಬಿಟ್ಟೆ. ಮೋಸ್ಟ್ ಪ್ರಾಬಬ್ಲಿ ಇವಾಗ ನೀವು ಕಮೆಂಟಲ್ಲಿ ಹೇಳಿದ್ರು ಏನೋ ನಿಮ್ಮದು ಏನೋ ಪ್ರಾಕ್ಟಿಕಲ್ಲಾಗಿ ಹೇಳ್ತೀರಾ ಅನ್ನುವಾಗ, ಪ್ರಾಕ್ಟಿಕಲ್ ಅನ್ನೋದು ಏನಪ್ಪ ನಿಜ. ತುಂಬ ಮನುಷ್ಯನಿಗೆ ನೋವಾಗೋದೇನು ಗೊತ್ತಾ, ನಾವೊಂದು ಭ್ರಮೆಯಲ್ಲಿ ಏನೋ ಮಾಡ್ತಾ ಇರ್ತೀವಿ, ಆಮೇಲೆ ಒಂದು ಸಡನ್ನಾಗಿ ಒಂದು ನಿಜ ಬಂದರೆ ಅದನ್ನು ತಡ್ಕೊಳಕ್ಕಾಗಲ್ಲ, ಅದೇ ತುಂಬ ಪೇನ್ ಆಗೋದು. ಬಟ್ ತಡ್ಕೊಂಬಿಟ್ರೆ ಅಲ್ಲಿಂದ ಜೀವನ ಪೂರ್ತಿ ಬಂದು ಖುಷಿಯಾಗಿರುತ್ತೆ, ತಡ್ಕೊಂಡಿಲ್ಲಾರೆ ಜೀವನ ಪೂರ್ತಿ ಭ್ರಮೆಯಲ್ಲೇ ಬದುಕಬೇಕಾಗುತ್ತೆ. ಸೊ ಆ ಥರ ಇಲ್ಲೇನಪ್ಪ ಇನ್ನೊಂದು ನಿಜ, ಸ್ಟಾಕ್ ಮಾರ್ಕೆಟಲ್ಲಿ ನಾವು 2 ಮಾರ್ಕೆಟ್ ಮಾತಾಡಿದ್ವಿ. 3 ಥರ ಪ್ರಾರ್ಥನೆ ಮಾಡೋರು ಅಂದರೆ ಭಕ್ತಾದಿಗಳು. ಒಬ್ಬರು ಮೇಲೆ ಹೋಗ್ಬೇಕು ಅನ್ನೋ ಭಕ್ತರು, ಒಬ್ಬರು ಮೇಲೆ ಕೆಳಗಡೆ ಹೋಗ್ಬೇಕು ಅನ್ನೋ ಭಕ್ತರು, ಒಬ್ಬರು ಇವರು ಯಾರು ನಾರಾಯಣನು ಯಾರು ಹಾವು ಮೇಲೆ ಮನ್ಕೊಂಡಿರ್ತಾರಲ್ಲ ಆ ಥರ ನಿದ್ದೆ ಮಾಡಬೇಕು ಅನ್ನೋದು ಒಂದು ಭಕ್ತರು. 3 ಥರ ಭಕ್ತರು ಸ್ಟಾಕ್ ಮಾರ್ಕೆಟಲ್ಲಿ, 3 ಥರ ಅಪೇಕ್ಷೆ, 3 ಥರ ಎಕ್ಸ್ಪೆಕ್ಟೇಷನ್ನು. ಮಾರ್ಕೆಟ್ ಹೋಗ್ಬೇಕು ಅಂತ, ಮಾರ್ಕೆಟ್ ಯಾರಿಗೆ ಆಶೀರ್ವಾದ ಮಾಡಬೇಕು ಅಂತ ಪಾಪ ಮಾರ್ಕೆಟ್ಗೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ, ಆಲ್ರೆಡಿ ಆಗ್ಬಿಟ್ಟು ಹೇಳ್ತು ಇರಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಮಾರ್ಕೆಟ್ಗೆ. ಇವಾಗ ನೋಡ್ತಾ ಇರುತ್ತೆ ಮಾರ್ಕೆಟನ್ನು ನಿಮ್ಮ ಜೊತೆಯಲ್ಲಿ. ಸೊ ಇಲ್ಲಿ ಏನಪ್ಪ ಅಂದರೆ ನೋಡಿ, ಒಂದು ನಿಜ ಏನಪ್ಪ ಅಂದರೆ ಈಕ್ವಿಟಿ ಅಂತಾರಲ್ಲ, ಆ ಒಂದು ಇಲ್ಲ ಅಂದರೆ ಈ ಡೆರಿವೇಟಿವ್ಸೇ ಇಲ್ಲ. ಈಕ್ವಿಟಿನೇ ಇಲ್ಲ ಅಂದರೆ ಇಲ್ಲಿ ಫ್ಯೂಚರು ಇಲ್ಲ, ಆಪ್ಷನ್ನು ಇಲ್ಲ, ಎರಡೂ ಇಲ್ಲ ಅಂದರೆ ಇಲ್ಲಿ ರೈಟಿಂಗು ಇಲ್ಲ, ರಾಂಗಿಂಗು ಇಲ್ಲ. ರೈಟಿಂಗು ಬೈಯಿಂಗು ಇರಲಿ, ಅದ್ರ ಒಂಥರ ರಾಂಗಿಂಗ್ ಅಂದರೆ ರಾಂಗಿಂಗು ಇಲ್ಲ, ರೈಟಿಂಗ್ ಅಂದರೆ ರೈಟಿಂಗು. ಇಲ್ಲಿ ರೈಟು ಇಲ್ಲ, ರಾಂಗೂ ಇಲ್ಲ. ಇದು ಯಾಕೆ ಅಂದರೆ ಈಕ್ವಿಟಿಯಿಂದ ಬಾಡಿಗೆ ಮನೆಯಲ್ಲಿರೋದು ಫ್ಯೂಚರ್ ಆ್ಯಂಡ್ ಆಪ್ಷನ್, ಅದು ಬಂದು ಸ್ವಂತ ಮನೆ ಇಟ್ಕೊಂಡು ಕೂತಿದೆ.
ಅಲ್ಲಿಂದ ಬಾಡಿಗೆಗೆ ತಗೊಳ್ಳೋದ್ರದ್ದು ಕರೆಕ್ಟಾಗಿ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು ಟ್ರೈ ಮಾಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಿಜಾನೇ. ನಾನೇನು ಎಕ್ಸ್ಪ್ಲೇನ್ ಮಾಡೋದು ಅದನ್ನು ಹೋಗಿ ಬುಕ್ಕಲ್ಲಿರೋದನ್ನು ಓದ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತು ಅಸಹ್ಯ ಅದು ಅಲ್ವಾ. ನಿಮ್ಮ ಟೈಮು ವೇಸ್ಟು, ನನ್ನ ಟೈಮು ವೇಸ್ಟು. ನಿಮ್ಗೆ ಬೇಕಾದರೆ ಅಲ್ಲೇ ಓದ್ಕೋಬೋದು. ಇದನ್ನ ಯಾಕೆ ಬಂದು ಕೂತ್ಕೊಂಡು ಗೋಳಾಡೋ ಥರ ನೋಡ್ಕೋಬೇಕಲ್ವಾ? ಕರೆಕ್ಟಾ? ಆ ಥರ ಈಕ್ವಿಟಿಯಿಂದ ನಾವು ಏನೋ ಬಾಡಿಗೆಗೆ ತಗೊಂಡು ಆ ಬಾಡಿಗೆಗೆ ತಗೊಂಡಿರೋದ್ರಲ್ಲಿ ಯಾಕೆ ಕಿತ್ತಾಡಬೇಕು ಅಂತ ನನ್ನ ಯೋಚನೆ. ನೀವು ಕಿತ್ತಾಡಲೇಬೇಕು ಅಂದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಥ್ಯಾಂಕ್ ಯು, ನಾನು ಬರ್ತೀನಿ ಜೊತೆ ನೋಡ್ತೀನಿ ಅಂತೀನಿ. ಕರೆಕ್ಟ್ ಅಲ್ಲ? ಸೊ ಆ ಥರ ಯಾರು ಕರೆಕ್ಟ್ ಅಂತ ಹೇಳಬೇಕು, ಯಾರು ಕರೆಕ್ಟ್ ಇಲ್ಲ ಅಂತ ಹೇಳಬೇಕು ಅಂತ ಪಾಯಿಂಟಿಗೆ ಬಂದ್ಬಿಡೋಣ. ಪಾಯಿಂಟಿಗೆ ಬರೋಕ್ಕೆ ಮುಂಚೆ ನಾನು ಯಾಕಪ್ಪ ಎಲ್ಲ ಈ ಥರ ಎಲ್ಲ ಕಂಪ್ಲೀಟಾಗಿ ಹಿಂಗೆ ಇರೋದು ಅಂತ ಹೇಳ್ಬಿಡ್ತಾ ಇದ್ದೀನಿ ಅಂದರೆ, ಒಂದು ಈ ಬರ್ಟಾಲ್ಟ್ ಬ್ರಚ್ ಈ ಪರ್ಸನ್ ಇದ್ದಾರಲ್ಲ, ಈ ಪರ್ಸನ್ ಒಂದು ಕೋಟ್ ಬರೆದಿದ್ದಾರೆ. ಏನು ಇದು ನಾವು ನಿಜವಾಗ್ಲೂ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಒಂದು ಸ್ವಲ್ಪ ಕೋಪ ಬರ್ಬೋದು, ಸ್ವಲ್ಪ ಕೋಪ ಬರದೇ ಇರ್ಬೋದು ಸ್ವಲ್ಪ ಜನಕ್ಕೆ, ಬಟ್ ನನಗೆ ಮಾತ್ರ ಬಂದಿತ್ತು. ಹೇಳ್ತೀನಿ ಏನಂತ. ಹೂ ಡಸಂಟ್ ನೋ ದ ಟ್ರೂತ್, ಯಾರಿಗೆ ನಿಜ ಗೊತ್ತಿಲ್ವೋ ಅವರು ಬಂದು ಶತಮೂರ್ಖರು. ಈಸ್ ಸಿಂಪ್ಲಿ ಎ ಫೂಲ್ ಅಂದರೆ ಶತಮೂರ್ಖರು ಅಂತಲ್ಲ? ನಿಜನಾ? ಮೂರ್ಖರು. ಹೌದಾ? ಸಾರಿ, ಶತನ ಸ್ವಲ್ಪ ಡಿಲೀಟ್ ಮಾಡ್ಕೊಳ್ಳೋಣ, ಆಮೇಲೆ ಇದ್ರೆ ಇದ್ಕೊಳ್ಳಿ, ವಿಡಿಯೋಲ್ ತಾನೇ ಇರುತ್ತೆ, ಏನಾಗುತ್ತೆ ಇದು ನೋಡ್ಕೊಳ್ಳಿ. ಸೊ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಇನ್ನೊಂದೇನು ಹೇಳ್ತೇನೆ, ಯಟ್ ಹೂ ನೋಸ್ ದ ಟ್ರೂತ್ ಆ್ಯಂಡ್ ಕಾಲ್ಸ್ ಇಟ್ ಅ ಲೈ ಈಸ್ ಎ ಕ್ರಿಮಿನಲ್ ಅಂತ ನನಗೆ ಬೈದ ಅವನು. ನೀನು ನಿಜ ಗೊತ್ತಿದ್ದು ಇಲ್ಲ ನಾನು ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಹೆಂಗೆ ಹೋಗುತ್ತೋ ಹಂಗೇ ಹೋಗಬೇಕು, ಅದೇ ಅವಾಗೇ ನನಗೆ ಯೂಟ್ಯೂಬಲ್ಲಿ ಒಳ್ಳೆ ಆಲ್ಗೋರಿದಮ್ಗೆ ಕನೆಕ್ಟ್ ಆಗೋದು, ಇಲ್ಲ ಆವಾಗ ಲಕ್ಷ ಜನ ನೋಡಿದ್ರೆ ನಿನಗೆ ಯೂಟ್ಯೂಬ್ ವ್ಯೂಸ್ ಬರುತ್ತೆ, ಅಲ್ಲೇನೋ 5 ಪೈಸೆ 1 ಪೈಸೆ 3 ಪೈಸೆ ಏನೋ ಬರುತ್ತೆ ಅಂತ ಹೇಳೋದು. ನೀನು ನಿಜ ಗೊತ್ತಿರೋ ಫಸ್ಟ್ ನಿಜ ಮಾತಾಡು, ಇಲ್ಲ ರೀ ನೀನು ಕ್ರಿಮಿನಲ್ ಆಗಿಬಿಡ್ತೀಯ ಅಂತ ನನಗೆ ಸಿಕ್ಕಾಬಿಟ್ಟೆ ಬೈದ. ಅದಕ್ಕೆ ನಾನು ನಿಜ ಹೇಳೋಕ್ಕೆ ಶುರು ಮಾಡಿಬಿಟ್ಟೆ. ಇವನು ಯಾರು ಬೈಯೋಕ್ಕೆ, ಇರಲಿ ಬಿಡಿ, ಯಾರೋ ಮನುಷ್ಯ ತಾನೆ. ಆದರೆ ಏನೂ ಗೊತ್ತಿಲ್ಲದಿರುವಾಗ ಮೂರ್ಖರಾಗ್ತಾರೆ ಅಂತ. ಬಟ್ ಇದೇ ಥರ ನಾನು ಇನ್ನೊಂದು ಬರೆದಿದ್ದೀನಿ ಕನ್ನಡದಲ್ಲಿ, ಅದನ್ನು ಕೇಳೋಣ ನೋಡಿ. ನಮ್ಮ ದೇಹ, ಮನಸ್ಸು ಮತ್ತು ನಾವು ಮಾಡೋ ವೃತ್ತಿ, ನಾವು ಮಾಡೋ ಕೆಲಸದಲ್ಲಿ ಗೊತ್ತಿರಬೇಕಾದ ವಿಷಯ ಗೊತ್ತಿಲ್ಲವೆಂದು ಗೊತ್ತಿಲ್ಲುವುದೇ ಮೂರ್ಖತನ ಅಂತ ನಾನು ಬರೆದಿರೋಂಥ ಒಂದು ಕೋಟ್. ಅದು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅದು ಒಂದನ್ನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ 2 ಅವರ್ 3 ಅವರ್ ಇದೆ ಅದಕ್ಕೆ ಅರ್ಥ. ಸೊ ಇದು ಹಿಂಗೆ ಹೋಗ್ಬಿಟ್ಟು ಇವಾಗ ಬಂದ್ಬಿಡೋಣ. ಯಾರು ಹೇಳಬೇಕು ರೈಟ್ ಆ ರಾಂಗ? ಕರೆಕ್ಟ್ ಅಲ್ಲ? 100% ನನಗೂ ಇಲ್ಲ ರೈಟ್ಸು, ನಿಮಗೂ ಇಲ್ಲ ರೈಟ್ಸು, ಯಾರಿಗೂ ರೈಟ್ಸೇ ಇಲ್ಲ. ಇದು ಆಪ್ಷನ್ ಸೆಲ್ಲಿಂಗ್ ರಾಂಗು, ಆಪ್ಷನ್ ಬೈಯಿಂಗ್ ರಾಂಗು, ಆಪ್ಷನ್ ಸೆಲ್ಲಿಂಗ್ ರೈಟು ಅಂತ ಬೇಕಾದ್ರೆ ಹೇಳ್ಕೊಂಡ್ರೆ ಕೇಳಿಸ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ ನಾವು. ಈ ರಾಂಗು ಅಂತ ಹೇಳೋಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಕರೆಕ್ಟ್ ಅಲ್ಲ? ಯಾರಿಗೂ ರೈಟ್ಸ್ ಇಲ್ಲ. ಅದು ಇದ್ರ ಹೇಳೋದು ಯಾರಪ್ಪ ಅಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಕಂಪ್ಲೀಟ್ ತಿಳುವಳಿಕೆ ಇಲ್ಲದೆ ಯಾರು ಸಿಕ್ಕಾಪಟ್ಟೆ ಗೊಂದಲದಲ್ಲಿರ್ತಾರೋ, ಇಲ್ಲೂ ಕ್ಲಾರಿಟಿ ಇಲ್ಲ, ಅಲ್ಲೂ ಕ್ಲಾರಿಟಿ ಇಲ್ಲ. ಸ್ಟಾಕ್ ಮಾರ್ಕೆಟ್ ಅಂದರೆ 100% ಕ್ಲಾರಿಟಿ ಇಲ್ಲದೆ ಇರೋರು ಪಾಪ ಹೇಳ್ಕೊಳ್ತಾರೆ. ಅದನ್ನು ಎಲ್ಲರೂ ತಗೊಂಡ್ಬಂದು ತಲೆ ಕೆಡಿಸ್ಕೊಂಡು ಅವ್ರವ್ರ ಜೀವನನ ಹಾಳು ಮಾಡ್ಕೋಬಾರ್ದು. ನಿಮಗೆ ಯಾವ್ದು ರೈಟ್ ಅನ್ನುತ್ತೆ ಅದನ್ನು ಮಾಡಿ. ಅದನ್ನು ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ, ಹೇಳ್ಬಾರ್ದು. ರಾಂಗ್ ಅನ್ನೋದು ಹೇಳ್ಬಾರ್ದು, ರೈಟ್ ಅನ್ನೋದು ಹೇಳ್ಬಾರ್ದು. ನಾರ್ಮಲಿ ನಿಜ ಸುಳ್ಳು ಓಪನ್ ಮಾಡಬೇಕು. ರಾಂಗ್ ರೈಟ್ ಎಲ್ಲ ನಿಮ್ಗೆ ಅನ್ಸಿದ್ದಲ್ಲ, ಅನ್ಸೋಕೆ ಬಂದಿದ್ದೆಲ್ಲ ಒಳ್ಳೇದಲ್ಲ, ಕರೆಕ್ಟ್ ಅಲ್ಲ, ಅದು ಕರೆಕ್ಟ್ ಅಲ್ಲ. ಇಲ್ಲಿ ನಾನು ನಿಮಗೆ ಕೇಳ್ತೀನಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಇದೆಯಲ್ಲ, ಎಕ್ಸ್ಚೇಂಜ್ ಡಿಸೈಡ್ ಮಾಡಬೇಕು ಇದು ರೈಟು ಇದು ರಾಂಗು ಅಂತ. ಇವಾಗ ಕೊಟ್ಟಿರೋದು ಎಕ್ಸ್ಚೇಂಜ್ ಅಲ್ಲ, ರೈಟ್. ಎಕ್ಸ್ಚೇಂಜ್ ಹೇಳಿ ಆಪ್ಷನ್ ಸೆಲ್ಲಿಂಗ್ ರೈಟಾ ರಾಂಗ, ಆಪ್ಷನ್ ಬೈಯಿಂಗ್ ರೈಟಾ ರಾಂಗ ಅಂತ ಅರ್ಥ ಅಲ್ವಾ? ಅರ್ಥ ಆಯ್ತಾ? ಅದಕ್ಕೆ ಪರ್ಮಿಷನ್ ಎಕ್ಸ್ಚೇಂಜ್ ಹೇಳಿದಾಗ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಏನು ಮಾಡುತ್ತೆ, ಅವ್ರಿಗೆ ಅದನ್ನು ಓಕೆ ನೀನು ಹೇಳೋದು ಕರೆಕ್ಟ್ ಅಂತ ಪರ್ಮಿಷನ್ ಕೊಡುತ್ತೆ. ನಂಬರ್ 1 ಅದು. ನಂಬರ್ 2 ಇನ್ನೊಬ್ಬರು ಇಂಪಾರ್ಟೆಂಟಾಗಿ ಹೇಳಬೇಕು. ಅವ್ರು ಹೇಳಲಿಲ್ಲ ಅಂದರೆ ಇನ್ನೊಬ್ಬರು ಮುಖ್ಯವಾದ ವ್ಯಕ್ತಿ ಇದ್ದಾರೆ. ಅವ್ರು ಯಾರು ಅಂದರೆ ನೀವು, ನಿಮ್ಮ ಒಳಗಿರೋ ಮನಸ್ಸು ಹೇಳಬೇಕು ಇದು ರೈಟು ಇದು ರಾಂಗು ಅಂತ. ಯಾಕೆಂದರೆ ಕೇಳಿಸ್ಕೊಳ್ತಾ ಇರ್ತೀವಿ ಯಾರೋ ಹೇಳೋದನ್ನು. ಕೇಳಿಸ್ಕೊಳ್ಳೋವಾಗ ನಾವು ಒಂದು ಎಕ್ಸ್ಪೆಕ್ಟೇಷನಲ್ಲಿ ಹೋಗಿರ್ತೀವಿ.
ನಾವೊಂದು ಎಕ್ಸ್ಪೆಕ್ಟೇಷನಲ್ಲಿ ಹೋಗಿರ್ತೀವಿ, ಕೇಳಿಸ್ಕೊಳ್ತೀವಿ ಇದು ರಾಂಗು ಇದ್ರೆ ಹಿಂಗೆ ಹಿಂಗೆ ಅಂತ ಹೇಳುವಾಗ ನಿಮ್ಮ ಮನಸ್ಸು ಹೆಂಗೆ ಹೇಳುತ್ತೆ ಅಂದರೆ ಇದೇನು ಗೊತ್ತಾಗ್ತಾ ಇಲ್ವಲ್ಲ, ಮೋಸ್ಟ್ಲಿ ಮಾಡಿದ್ಮೇಲೆ ಗೊತ್ತಾಗುತ್ತೇನೋ ಮಾಡ್ತಾ ಮಾಡ್ತಾ ಅರ್ಥ ಆಗುತ್ತೇನೋ ಅಂತ ನಿಮ್ಮ ಮನಸ್ಸಿಗೆ ಹೇಳ್ತಾ ಇರುತ್ತೆ. ನೀವು ಕೇಳಿಸ್ಕೊಳ್ತಾ ಇರ್ತೀರ, ಹಂಗೆ ಕಿವಿಲಿ ಕೇಳಿಸ್ಕೊಂಡು ಹಿಂಗೆ ನಿಮ್ಮ ದೇಹ ಮಾತ್ರ ರಿಯಾಕ್ಟ್ ಮಾಡ್ತಾ ಇರುತ್ತೆ, ಮನಸ್ಸು ಇನ್ನೊಂದು ಕಡೆ ಥಿಂಕ್ ಮಾಡ್ತಾ ಇರುತ್ತಲ್ಲ. ಆವಾಗ ಥಿಂಕ್ ಮಾಡ್ತಾ ಇದ್ದಾಗ ಅದು ಯಾಕೋ ಸರಿ ಇಲ್ಲ ಅಂದರೆ ನಿಮ್ಗೆ ಅರ್ಥ ಆಗಿಲ್ಲ, ಅದು ರಾಂಗ್ ಅಂತ ಅರ್ಥ. ಇಲ್ವಾ, ನೀವು ಅರ್ಥ ಮಾಡ್ಕೊಳ್ಳೋದು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಅವರು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಾಗ ಅರ್ಥ ಆಗೋ ಅಂತ ಹೇಳ್ಬೇಕು ಅವರು, ಅರ್ಥ ಆಗೋತಿರ. ಅದು ಸೆಲ್ಲಿಂಗ್ ಆಗಲಿ ಬೈಯಿಂಗ್ ಆಗಲಿ, ಆಪ್ಷನ್ ಸೆಲ್ಲಿಂಗ್ ಆಗಲಿ ಬೈಯಿಂಗ್ ಆಗಲಿ, ಈ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಪರ್ಮಿಷನಿಂದ ಎಕ್ಸ್ಚೇಂಜ್ ಹೇಳಬೇಕು ಇದು ರಾಂಗ್ ಅಂತ, ಇಲ್ವಾ ನಿಮ್ಮ ಮನಸ್ಸು ಹೇಳಬೇಕು ಇದು ರಾಂಗ್ ಅಂತ. ಕೇಳಿಸ್ಕೊಳ್ಳೋವಾಗ ಎಷ್ಟೋ ವಿಷಯ ಕೇಳಿಸ್ಕೊಳ್ತೀವಿ, ಆಮೇಲೆ ಇದು ಯಾಕೋ ಸರಿ ಇಲ್ಲಪ್ಪ, ಅರ್ಥ ಆಗ್ತಾ ಇಲ್ಲ ಅಂತೀವಲ್ಲ. ಅರ್ಥ ಆಗಿಲ್ಲ ಅಂದ್ರೆ ಮಾಡಬಾರ್ದು, ಮಾಡಬಾರ್ದು. ಅರ್ಥ ಆಗದೆ ಹೋಗ್ಬಿಟ್ಟು ಜೀವನ ಕಳ್ಕೊಳಕ್ಕಾಗುತ್ತಾ? ಕರೆಕ್ಟ್, ಅರ್ಥ ಆಗದಿರೋ ಕೆಲಸಕ್ಕೆ ಹೋಗ್ಬಾರ್ದು. ಸೊ ಆ ಥರ ಇವರಿಬ್ಬರು ಹೇಳೋದು, ನಿಮ್ಮ ಮನಸ್ಸು ಮತ್ತು ಎಕ್ಸ್ಚೇಂಜ್, ಇವರಿಬ್ಬರು ಹೇಳೋದೇ ರೈಟಾ ರಾಂಗ ಅಂತ ಹೇಳೋದು ಕರೆಕ್ಟು. ನಾನು ನೀವು ಇನ್ನೊಬ್ರು ಊರಲ್ಲಿರೋರು ಉಸಾಬರಿ ಎಲ್ಲ ಏನೇನೋ ಗಾಸಿಪ್ ಹೇಳೋದಲ್ಲ, ಯಾವುದು ಕರೆಕ್ಟ್ ಇಲ್ಲ ಅಂತಲೇ ಹೇಳ್ತೀನಿ. ಅವರಿಬ್ಬರು ಹೇಳಲಿ ಸಾಕು. ಒಂದು ಎಕ್ಸ್ಚೇಂಜ್ ಹೇಳಲಿ ಇಲ್ಲ ನಿಮ್ಮ ಮನಸ್ಸು ಹೇಳಲಿ, ಅವರು ಹೇಳೋದು ಕರೆಕ್ಟ್, ನೀವು ಯಾರು ಹೇಳೋದು ಕರೆಕ್ಟ್ ಇಲ್ಲ. ಸೊ ಮಂಜುನಾಥ್ ರಾವ್ ಒಂದು ಸ್ವಲ್ಪ ನಿಮ್ಮ ಕ್ಲಾರಿಟಿ ಬಂತು ಅನಿಸುತ್ತೆ. ಮಂಜುನಾಥ್ ರಾವ್ ಒಬ್ಬರೇ ಅಲ್ಲ, ಸುಮಾರು ಜನ ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಇರೋರು, ಫಾಲೋ ಮಾಡೋರು, ಸಬ್ಸ್ಕ್ರೈಬರು ಎಲ್ಲರಿಗೂ ಸೊ ಅರ್ಥ ಆಯಿತು ಅನಿಸುತ್ತೆ. ಇನ್ ಕೇಸ್ ಅರ್ಥ ಆಗಿಲ್ಲ, ಇಲ್ಲ ಇದರಲ್ಲಿ ಇನ್ನೂ ಒಂದೇನೋ ಬೇಕು ಅಂದರೆ ಹೇಳಿ, ಒಂದು 5 ನಿಮಿಷದಲ್ಲಿ ಏನೋ ಒಂದು ಬುಕ್ ಓದ್ಬಿಟ್ಟು ಗೂಗಲಲ್ಲಿ ಓದ್ಬಿಟ್ಟೆಲ್ಲ ಹೇಳೋಕ್ಕೆ ನನಗೆ ಅಭ್ಯಾಸ ಇಲ್ಲ. ನಾವೆಲ್ಲ ಗೂಗಲ್ಗೆ ಮುಂಚೆ ಹುಟ್ಟಿದವರು, ಅರ್ಥ ಆಯ್ತಲ್ಲ, ಗೂಗಲ್ ಮುಂಚೆ ಹಿಡ್ದವ್ರಿಗೆಲ್ಲ ಅಷ್ಟಿಲ್ಲ. ಏನಕ್ಕೆ ಗೂಗಲ್ ಬಂದು ಖಾಲಿ ಪೇಜು, ಅದರಲ್ಲಿ ಏನು ಮನುಷ್ಯ ಇನ್ನೊಬ್ಬ ತುಂಬ್ತಾನೆ, ಯಾರೋ ರೈಟ್ ತುಂಬ್ತಾನೆ, ರಾಂಗ್ ತುಂಬ್ತಾರೆ. ಆ ಎರಡನ್ನೂ ಎತ್ಕೊಂಡು ನಾವು ತಲೆಯಲ್ಲಿ ಗೊಬ್ಬರ ತುಂಬ್ಕೋಬೇಕಾಗುತ್ತೆ ಅಷ್ಟೆ. ಇನ್ನೂ ಏನಾದ್ರು ಇದ್ದರೆ ಕೇಳಿ, ಬಟ್ ಒಂದೊಂದು ಕಂಪ್ಲೀಟಾಗಿ ಡೀಟೇಲಾಗಿ ಕೊಡಬೇಕು ಅಂತ ಒಂದು ಪ್ರಯತ್ನ, ಅದರಲ್ಲೂ ಪ್ರಾಕ್ಟಿಕಲಾಗಿ ಕೊಡಬೇಕು ಅಂತ ಪ್ರಯತ್ನ. ಅವರು ಅದೇ ಏನು ಹೇಳಿದ್ರಲ್ಲ ಕೋರ್ಟಲ್ಲಿ, ಬಟ್ ನಿಜ ಹೇಳಲಿಲ್ಲ ನೀನು ಕ್ರಿಮಿನಲ್ ಆಗ್ಬಿಡ್ತೀಯ ಕಣಯ್ಯ ಅಂದರೆ ಬೈದಂಗೆ ಆಯ್ತು, ನಂಗೆ ಸರಿಯಾಗಿ ಬೈತಾನ ಯಪ್ಪ. ಅದಕ್ಕೆ ಪ್ರಯತ್ನ ಮಾಡೋಣ ನಿಜನೇ ಹೇಳೋಕ್ಕೆ, ಯಾವುದೇ ಥಿಯರಿ ಬೇಡ, ಯಾವುದೇ ಬಿಸ್ನೆಸ್ ಆಗೋವಂಥ ಕನೆಕ್ಷನ್ ಬೇಡ ಅಂತ ಕಂಪ್ಲೀಟಾಗಿ ವಿಡಿಯೋ ಮಾಡ್ತಾ ಇರೋದು. ಎಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ. ನೀವೇನು ಹೇಳ್ತೀರಾ ಸರ್? ಖಂಡಿತ. ಮೇಯ್ನ್ ಇವಾಗ ನೀವು ಹೇಳಿದ ಪಾಯಿಂಟಲ್ಲಿ ಇದು ರೈಟು ಅದು ರಾಂಗ್ ಅನ್ನೋದಕ್ಕಿಂತ ನಾವು ಏನು ಇದು ಮಾಡ್ತಾ ಇದೀವಿ ಅದ್ರ ಬಗ್ಗೆ ಫಸ್ಟ್ ಕಂಪ್ಲೀಟ್ ಕ್ಲಾರಿಟಿ ಇಟ್ಕೊಂಡಿರೋವಾಗ ನಮಗೆ ಗೊತ್ತಾಗತ್ತೆ, ನಮ್ಗೆ ಯಾವುದು ಸರಿ ಅನ್ಸುತ್ತೋ ಅದನ್ನ ಮಾಡ್ಕೊಂಡು ಹೋಗೋದೇ ಇರುತ್ತೆ. ಇನ್ನೊಬ್ರು ಹೇಳಿದ್ರ ಬೇಸಿಸ್ ಮೇಲೆ ಒಂದು ಥಿಂಕಿಂಗ್ ಆಗಲಿ, ನಾವು ಏನೇ ಡಿಸಿಷನ್ ತಗೊಳಕ್ ಹೋದಾಗ್ಲೂ ಆ ಒಂದು ಸಂದೇಹ, ಒಂದು ಡೌಟ್ ಇದ್ದೇ ಇರುತ್ತೆ ಒಳಗಡೆ. ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ, ಬುದ್ಧಿ ಕೇಳಿಸ್ಕೊಳ್ತಾ ಇರುತ್ತೆ, ಮನಸ್ಸು ಹೇಳ್ತಾ ಇರುತ್ತೆ. ಇದನ್ನ ನೀವು ಐಡೆಂಟಿಫೈ ಮಾಡಿಬಿಟ್ರೆ ಫುಲ್ ತಿಳ್ಕೊಳ್ಳೋಣ ಅಂತ ಹೋಗ್ತೀರಾ. ಐಡೆಂಟಿಫೈ ಮಾಡಿಲ್ದ ನಿಮ್ಗೇನೋ ಎಕ್ಸ್ಪೆಕ್ಟೇಷನ್ ಅರ್ಜೆಂಟಾಗಿ ನಾಳೆನೇ ಬಿಲ್ಡಿಂಗ್ ಕಟ್ಬಿಡಬೇಕು ಅನ್ಸಿದ್ರೆ ಹೋಗಿ ತಗ್ಲಾಕೊಂಡ್ಬಿಡ್ತೀರ. ನಾನು ಸ್ಟಾಕ್ ಮಾರ್ಕೆಟ್ ಒಂದೇ ಅಂತ ಹೇಳ್ತಾರಲ್ಲ, ಎಲ್ಲದರಲ್ಲೂ ನೀವು ಯಾವುದೇ ಬಿಸ್ನೆಸ್ ಆಗಲಿ, ಯಾವುದೇ ಕೆಲಸ ಆಗಲಿ, ಯಾವುದೇ ಥರದ್ರಲ್ಲಾಗಲೂ ತಗ್ಲಾಕೊಂಡ್ಬಿಡ್ತೀರಾ. ಸ್ವಲ್ಪ ಹುಷಾರಾಗಿ ಹೋಗೋಣ. ನಾವು ಯಾಕೆ ಅರ್ಜೆಂಟಾಗಿ ಬೇರೆ ಪರದೇಶದವ್ರ ಥರ ಹೋಗೋಣ, ಅವಾಗವಾಗ ಹೇಳ್ತಾ ಇರ್ತೀನಿ. ಹೇಳಿ ಸರ್. ಅಲ್ಲ, ಈ ಪಾಯಿಂಟ್ ನನ್ನ ಪ್ರಕಾರ ಇವಾಗ ಯಾರು ಆಪ್ಷನ್ ಸೆಲ್ಲಿಂಗ್ ರೈಟ್ ಆರ್ ರಾಂಗ್ ಅಂತ ಯಾರ್ಯಾರು ಕೇಳಿದ್ರು, ಅಷ್ಟು ಜನ ಕೇಳಿದ್ದಾರೆ. ನಾನು ಆದಷ್ಟು ಸುಮಾರು ಜನ ಕೇಳಿದ್ದಾರೆ ಈ ಪ್ರಶ್ನೆನ. ನನಗೂ ಸರ್ಪ್ರೈಸಿಂಗ್ ಆಗಿತ್ತು ಇಷ್ಟು ಜನ ಆ ಒಂದು ಟಾಪಿಕ್ ಮೇಲೆ ಕೇಳ್ತಿದ್ದಾರೆ ಅಂತ. ಬಟ್ ಸ್ಟಿಲ್ ಇವತ್ತು ನೀವು ಕೊಟ್ಟಿರೋ ಕ್ಲಾರಿಟಿ ಅವರೆಲ್ರಿಗೂ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿರುತ್ತೆ. ವಿಡಿಯೋ ಲೆಂತ್ ಆದರೂ ನೋಡಿ, ಆಲ್ಮೋಸ್ಟ್ ನೋಡಿದಾಗ ಅರ್ಥ ಆಗುತ್ತೆ. ಇಲ್ಲಾಂದರೆ ಅಲ್ಲೂ ಅರ್ಧಂಬರ್ಧ ಅರ್ಥ ಮಾಡಿಕೊಂಡು ಅಯ್ಯೋ ಇದೇ ಇರಬೇಕು ಅಂತ ಪ್ರೀ ಜಡ್ಜ್ಮೆಂಟ್ ಮಾಡ್ಕೊಳ್ಳೋದು ತುಂಬ ಇದೆ ಮಾರ್ಕೆಟಲ್ಲಿ. ಆ ಪ್ರೀ ಜಡ್ಜ್ಮೆಂಟೇ ನೆಗೆಟಿವ್ ಹೋಗ್ತಾ ಇರೋದು. ಪ್ರೀ ಜಡ್ಜ್ ಮಾಡಬೇಡಿ, ಅದನ್ನು ಸ್ಟಾಪ್ ಮಾಡಿಬಿಡಿ. ಅದೇ ತುಂಬ ಕ್ಯಾನ್ಸರ್ಗಿಂತ ಕೆಟ್ಟದ್ದು ಅದು. ನಮ್ಗೆ ಏನು ಬರಬೇಕು ಅದು ಬರದೇ ಹೋಗ್ಬಿಡುತ್ತೆ. ಅಬ್ಸಲ್ಯೂಟ್ಲಿ. ಅದೇ ನೀವು ಇವಾಗ ಮೈನ್ ವರ್ಡಲ್ಲೇ ಕನ್ಕ್ಲೂಡ್ ಮಾಡಿಬಿಟ್ರಿ, ಯಾವುದನ್ನು ಪ್ರೀ ಜಡ್ಜ್ ಮಾಡಬೇಡಿ. ಅದೇ ಮೇನ್. ಈ ಕಂಪ್ಲೀಟ್ ಇದರಲ್ಲೇ ಅದೇ ಮೇನ್. ಯಾವುದೇ ಒಂದು ಮಾಡಬೇಕು ಅಂದ್ರೂ ಅದ್ರ ಬಗ್ಗೆ ಫಸ್ಟ್ ಕ್ಲಿಯರ್ ಕಟ್ ಆಗಿ ತಿಳ್ಕೊಂಡ್ಮೇಲೆ ನಿಮ್ಗೆ ಏನು ಅನ್ಸತ್ತೆ, ನಿಮ್ಮ ಒಂದು ಇದಕ್ಕೆ ನೀವು ಮಾಡ್ತಿರೋ, ನೀವು ಏನಕ್ಕೆ ಬಂದಿದ್ದೀರಾ,
ಈ ಬಿಸ್ನೆಸ್ ಸ್ಟಾಕ್ ಮಾರ್ಕೆಟ್ ಟ್ರೇಡ್ ಮಾಡೋದಕ್ಕೆ, ಅದಕ್ಕೆ ನಿಮ್ಗೆ ಅದು ಮ್ಯಾಚ್ ಆಗ್ತಿದೆಯಾ ಅನ್ನೋದನ್ನ ಫಸ್ಟ್ ಅವೇರ್ನೆಸ್ ತೊಗೊಂಡ್ಬಿಟ್ರೆ ಯಾವುದೇ ಥರದ್ದು ಕನ್ಫ್ಯೂಷನ್ ಇರಲ್ಲ, ಖಂಡಿತ ಇರಲ್ಲ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಸರ್. ನಮಸ್ಕಾರ ಸರ್.